ನಿನ್ನೆ 12ನೇ ಮಂತ್ರ ನೋಡಿ, ಅದೆಲ್ಲ ಹಿಂದಿನ ಮಂತ್ರಗಳ ಛಾಯೆ ಇದ್ದಂಗಿದೆ. ಕೆಲವೊಂದು ಅಂಧಂ ತಮ್ಮ ಪ್ರವಿಶಂತಿ ಏ ಅಸಂಭೂತಿ ಮುಪಾಸತೆ ಯಥೋ ಭೂಯ ಯುವತೆ ತಮೋ ಯವು ಸಂಭೂತ್ಯಾಗ್ರತಃ ಅಂತ ನಾವು ನಿನ್ನೆ ನೋಡಿದ್ವಿ. ಯಾರು ಅಸಂಭೂತಿಯನ್ನು ಉಪಾಸನೆ ಮಾಡ್ತಾರೆ, ಒಂದು ಸ್ವಲ್ಪ ಹೇಳಿದ್ವಿ ನಿನ್ನೆ, ಅಸಂಭೂತಿ ಸಂಭೂತಿ ಬಗ್ಗೆ ಸ್ವಲ್ಪ ವ್ಯತ್ಯಾಸ. ಬಹಳಷ್ಟು ಕಡೆ ವ್ಯಾಖ್ಯೆಯಲ್ಲಿ ಅದು ತೊಂದರೆ ಆಯಿತು ಅನ್ಕೋತಾರೆ. ಇದು ಅಸಂಭೂತಿ ಸಂಭೂತಿ ನಮಗೆ ಕ್ಲಿಯರಾಗಿ ಗೊತ್ತಾಗದೆ ಹೋದರೆ ಅದು ಅರ್ಥ ಸ್ವಲ್ಪ ವಿಚಿತ್ರ ಅನಿಸ್ಬಿಡುತ್ತೆ. ಸಂಭೂತಿ ಅಂದರೆ ತಾನೇ ತಾನಾಗಿರುವುದು, ಪರಸತ್ವ, ಆತ್ಮತತ್ವ ಅಂತ ಹೇಳ್ಕೋಬೇಕು. ಅಸಂಭೂತಿ ಅಂದರೆ ಯಾವುದು ತನ್ನ ಸ್ವಂತ ಅಸ್ತಿತ್ವ ಇಲ್ಲವೋ, ಆ ಪರದ ಆಶ್ರಯದಲ್ಲಿ ಬಂದಂಥದ್ದು, ಅದರ ನೆರಳಲ್ಲಿ ಬಂದಂಥದ್ದು, ಆದರೆ ಬೇರೆ ಕಾಣಿಸುವಂಥದ್ದು, ಅದು ಪ್ರಪಂಚ. ನಮಗೆ ಸುಮ್ಮನೆ ಕಣ್ಣಿಗೆ ಇಟ್ಕೋಬೇಕಾದ್ರೆ ಸಂಭೂತಿ ಅಂದರೆ ಭಗವಂತ ಅಂತ ಇಟ್ಕೊಳ್ಳೋಣ, ಬ್ರಹ್ಮ ಅಂತ ಇಟ್ಕೊಳ್ಳೋಣ. ಅಸಂಭೂತಿ ಅಂದರೆ ಪ್ರಪಂಚ ಅಂತ ಇಟ್ಕೊಳ್ಳೋಣ. ಇಲ್ಲಿ ಹೇಳ್ತಾರೆ, ಯಾರು ಅಸಂಭೂತಿಯನ್ನು ಮಾತ್ರ ಉಪಾಸನೆ ಮಾಡ್ತಾರೋ, ಅಂದರೆ ಬರೀ ಜಗತ್ತನ್ನು ಮಾತ್ರ ಪ್ರೀತಿ ಮಾಡ್ತಾರೆ, ಉಪಾಸನೆ ಮಾಡ್ತಾರೋ, ಅವರು ದಟ್ಟವಾದ ಕಾಡಿಗೆ ಹೋಗ್ತಾರೆ, ಕತ್ತಲೆಯ ಗೂಡಿಗೆ ಹೋಗ್ತಾರೆ ಅಂತ ಹೇಳಿದಂಗಾಯ್ತು. ಮುಂದೆ ಯಾರು ಪರಬ್ರಹ್ಮವನ್ನು ಮಾತ್ರ ಮಾಡ್ತಾರೋ, ಉಪಾಸನೆ ಮಾಡ್ತಾರೋ, ಪ್ರಪಂಚವನ್ನು ಚಿಂತೆ ಮಾಡದೆ ಬರೀ ಪರಬ್ರಹ್ಮವನ್ನು ಉಪಾಸನೆ ಮಾಡುವವರು ಕೂಡ ದಟ್ಟವಾದ ಕಾಡಿ, ಇದಕ್ಕೆ ಕತ್ತಲೆಯ ಪ್ರವೇಶಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲ, ಯಾರು ಬರೀ ಜಗತ್ತನ್ನು ಪ್ರೀತಿ ಮಾಡಿದವರು ಎಷ್ಟು ಗಾಢಾಂಧಕಾರಕ್ಕೆ ಹೋಗ್ತಾರೋ ಅದಕ್ಕಿಂತ ಹೆಚ್ಚು ಗಾಢಾಂಧಕಾರಕ್ಕೆ ಇವ್ರು ಹೋಗ್ತಾರೆ ಅಂತ, ಬರೀ ಪರಬ್ರಹ್ಮ ಉಪವಾಸ ಮಾಡಿದವರು ಅಂತ. ಕೆಲವೊಂದು ಕಡೆ ನಾನು ಓದಿದೆ, ನೀನೆಲ್ಲ ಓದ್ತಾ ಇದ್ದೆ ಅದನ್ನು. ಅವರೊಬ್ಬರು ಪಾಪ ಬರೆದಿದ್ದಾರೆ, ಇದು ಯಾಕೋ ತುಂಬ ಗೊಂದಲಮಯವಾಗಿದೆ. ಇದು ಗೊಂದಲಮಯ ಯಾಕಾಗಿದೆ ಅಂದರೆ, ಅಲ್ಲ, ಪರಬ್ರಹ್ಮನ ಪೂಜೆ ಮಾಡಿದರೆ ನಮಗೆ ಇನ್ನೂ ಗಾಢಾಂಧಕಾರಕ್ಕೆ ಹೋಗ್ತಾರೆ ಅಂದರೆ ದೇವರು ಬಿಟ್ಟೇ ಬಿಡಬೇಕು ನಾವು. ಜಗತ್ತನ್ನು ಉಪಾಸನೆ ಮಾಡಿದ್ರೇ ಗಾಢಾಂಧಕಾರಕ್ಕೆ ಹೋಗ್ತಾರೆ, ಕತ್ತಲೆಯ ಮೂಡಿಗೆ ಹೋಗ್ತಾರೆ. ಆದರೆ ಪರಬ್ರಹ್ಮನ ಪೂಜೆ ಮಾಡಿದ್ರೆ ಯಾಕೆ ಹೋಗಬೇಕು? ಸ್ವಲ್ಪ ಗೊಂದಲ ಇದೆ ಅಂತ ಬರೆದಿದ್ದಾರೆ ಅವರು. ಆ ಗೊಂದಲ, ಅದು ಹೇಳ್ತನಲ್ಲ ಮೊನ್ನೆ ಹೇಳಿದ ಹಾಗೆ, ಗುರು ಇಲ್ಲದೆ ಅದಕ್ಕೆ ಮಾರ್ಗದರ್ಶನ ಸಿಗೋಲ್ಲ. ಅಧ್ಯಾತ್ಮದಲ್ಲಿ ಗುರು ಬೇಕು. ಗುರು ಇದ್ದರೆ ಸರಿಯಾಗಿ ಅರ್ಥ ಆಗ್ತದೆ. ಅದಕ್ಕೆ ನಾನು ಮೊದಲೇ ಸಲ ಹೇಳಿದ ಹಾಗೆ, ಅಂಡರ್ಸ್ಟ್ಯಾಂಡಿಂಗ್ ಆಗದಿದ್ರೂ ನಷ್ಟ ಇಲ್ಲ, ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗದಿದ್ದರೆ ಸಾಕು. ಅದಕ್ಕೆ ಪರಮಾರ್ಥಾನಂದರು ತುಂಬ ಚೆನ್ನಾಗಿ ಅನಲೈಸ್ ಮಾಡಿ ಹೇಳ್ತಾರೆ. ಶಂಕರ ಭಾಷ್ಯವನ್ನು ಇಟ್ಕೊಂಡು ಶಂಕರಾಚಾರ್ಯ ತುಂಬ ಚೆನ್ನಾಗಿ ಹೇಳ್ತಾರೆ, ಡೌಟ್ ಬರೋದು ಬೇಡ ಇದರೊಳಗೆ. ಯಾವುದು ತಾನೇ ತಾನಾಗಿದೆಯೋ ಅದು ಸಂಭೂತಿ, ಅದು ಇಟ್ಕೋಬೇಕು. ಅದನ್ನು ಉಪಾಸನೆ ಮಾಡಲೇಬೇಕಾದದ್ದು, ಬಿಡೋಂಗಿಲ್ಲ ಅದನ್ನು. ಪ್ರಪಂಚವನ್ನು ಬಿಡಬೇಡಿ ಅಂತ, ಇದು ಬಹಳ ಮುಖ್ಯ. ಪ್ರಪಂಚ ಅಂದರೆ ಯಾರು ಸೃಷ್ಟಿ ಮಾಡಿದ್ದು? ಅದೇ ಪರಬ್ರಹ್ಮನೇ ಸೃಷ್ಟಿ ಮಾಡಿದ್ದು. ಇದರ ಪ್ರತಿಯೊಂದು ವಸ್ತುವಿನಲ್ಲಿ ಆತ ಇದ್ದಾನೆ, ಅವನು ಬಿಟ್ಟು ಯಾಕೆ ಹೋಗ್ತೀರಿ ಅಂತ. ಆದ್ದರಿಂದ ನೀವು ಸುತ್ತಮುತ್ತಲಿರುವಂಥ ವಸ್ತುಗಳನ್ನು ಪ್ರೀತಿ ಮಾಡಿ, ಉಪಾಸನೆ ಮಾಡಿ, ಅದರ ಜೊತೆಗೆ ಅದನ್ನು ಉಪಾಸನೆ ಮಾಡಿ. ಯಾವುದೇ ಒಂದೇ ಉಪಾಸನೆ ಮಾಡಿದರೂ ಕೂಡ ನಿಮಗೆ ಅಷ್ಟು ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದು ಮುಂದಿನ ಪದ್ಯ, 13ನೇ ಪದ್ಯ ನನಗೆ ಆಸಕ್ತಿ ಉಳಿದು, ಅದು ಹೇಗೆ ಮುಂದೆ ತೊಗೊಂಡು ಬರ್ತಾರೆ ಅಂತ. ಅನ್ಯದೇವಾಹು ಸಂಭವಾತ್ ಅನ್ಯದಾಹುರ ಅಸಂಭವಾತ್ ಇತಿ ಶುಶ್ರಮ ಧೀರಾಣಾಂ ಏನಸ್ತದ್ವಿಚ ಚಕ್ಷಿರೆ ಅಂತ. ಇದು ನೋಡಿದರೆ ಹಿಂದಿನ ಪದ್ಯದ ಹಾಗೆ ಬರ್ತದೆ. ಒಂದು ವ್ಯತ್ಯಾಸ ಅಂದರೆ ಅಲ್ಲಿ ವಿದ್ಯಾ ಮತ್ತು ಅವಿದ್ಯಾ ಅಂತ ಬರ್ತಾ ಇತ್ತು, ಇಲ್ಲಿ ಅದರ ಬದಲು ಸಂಭವ ಅಸಂಭವ ಅಂತ ಬಂತು. ಎರಡೇ ಪದ ವ್ಯತ್ಯಾಸ ಇರೋದು, ಉಳುಕಿದೆಲ್ಲ ಹಾಗೇ ಇದೆ. ತಾವು ಗಮನಿಸಿದರೆ ಇತಿ ಶುಶ್ರಮ ಧೀರಾಣಾಂ ಏನಸ್ತದ್ವಿತ ಚಕ್ಷರೆ ಅಂತ ಬರೋದು ಹಾಗೆ ಬರ್ತದೆ. ಇದರ ಅರ್ಥ ಏನು ಬಂತು? ತುಂಬ ಸುಲಭವಾದ ಅರ್ಥ ಹೇಳ್ತೀನಿ, ಯಾಕಂದರೆ ನಾನು 14ಕ್ಕೆ ಜಾಸ್ತಿ ಟೈಮ್ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. 14 ಭಾಳ ಮುಖ್ಯ ನನಗೆ ಆ ಮಂತ್ರ. ಹೇಳ್ತಾರೆ, ಡಿವಿಜನ್ ಅನುವಾದ ಎಷ್ಟು ಚೆನ್ನಾಗಿದೆ ನೋಡಿ. ಬೇರೆ ಫಲ ಸಂಭವದೆ ಮೂಲಾತ್ಮ ಚಿಂತನೆಯಲ್ಲಿ, ಬೇರೆ ಫಲ ಸಂಭವದೆ ಮೂಲಾತ್ಮ ಚಿಂತನೆಯಲ್ಲಿ, ಬೇರೆಯದು ಅಸಂಭವದೆ ಲೋಕ ಸೇವನೆಯಿಂದ. ಧೀರರ್ ಈ ಯುಕ್ತಿಯಂ ಬ್ರಹ್ಮ ವಿಶ್ವಂಗಳಿಗೆ ಸಾರಿ ಪೇಳಿದರೂ ಅದನ್ನು ನಾವು ಕೇಳಿದೆವು. ಧೀರರಂತೆ ಯಾರಿದ್ದಾರೋ ಜ್ಞಾನಿಗಳು ನನಗೆ ಹೇಳಿದರು, ಅದನ್ನು ನಾವು ಕೇಳ್ಕೊಂಡಿದ್ದೀಪ್ಪ. ಅವ್ರು ಏನು ಹೇಳಿದರು ನಮಗೆ? ಸಂಭವ ಪೂಜೆ ಮಾಡಿದರೆ ನಮ್ಗೆ ಗೊತ್ತಿದೆ, ಸಂಭವ ಅಸಂಭವ ಅಂತ ಬಂದಿದೆ. ಸಂಭೂತಿ ಅಸಂಭೂತಿ ಇದ್ದ ಹಾಗೆ, ಸಂಭೂತಿ ಸಂಭವ ಆಗ್ತದೆ, ಅಸಂಭೂತಿ ಅಸಂಭವ ಆಗ್ತದೆ. ಯಾರು ಸಂಭವವನ್ನು ಪೂಜೆ ಮಾಡ್ತಾರೋ
ಅಂದರೆ ಯಾರು ಪರಮಾತ್ಮ ತತ್ವವನ್ನು ಪೂಜೆ ಮಾಡ್ತಾರೋ ಅವ್ರಿಗೂ ಒಂದು ಫಲ ಸಿಗ್ತದೆ, ಅವ್ರಿಗೆ ಅಧ್ಯಾತ್ಮ ಫಲ ಸಿಗ್ತದೆ. ಯಾರು ಪ್ರಪಂಚವನ್ನು ಪೂಜೆ ಮಾಡ್ತಾರೋ ಕರ್ಮ ಫಲ ಸಿಗ್ತದೆ, ಸಿಕ್ಕೇ ಸಿಗ್ತದೆ, ಅವ್ರಿಗೇನು ತೊಂದರೆ ಇಲ್ಲ. ಇಷ್ಟೇ ಅರ್ಥ ಇರೋದು ಇದನ್ನು ಹಿರಿಯರು ಹೇಳಿದರು, ಧೀರರು ಹೇಳಿದರು, ಅದನ್ನು ನಾವು ಕೇಳಿದ್ವಿ ಅಂತ. ಈ ಪದ್ಯ 13ರ ಪದ್ಯ ಇಷ್ಟೇ ಇರೋದು. ದೊಡ್ಡವರು ಏನು ಹೇಳಿದರು ಅಂದರೆ, ನೀವು ಭಗವಂತನ ಪೂಜೆ ಮಾಡಿದರೆ ಆಧ್ಯಾತ್ಮಿಕ ಒಂದು ಫಲ ಸಿಗ್ತದೆ, ಪ್ರಪಂಚವನ್ನು ಪೂಜೆ ಮಾಡಿದರೆ ನಿಮಗೆ ಪ್ರಪಂಚದ ಫಲ ಸಿಗ್ತದೆ. ಇದನ್ನು ದೊಡ್ಡವರು ಹೇಳಿದರು. ಆದರೆ ಒಂದು ಮಾತಿದೆ ಅಲ್ಲಿ, ಇವೆರಡೂ ದೊಡ್ಡದಲ್ಲ, ಇದಕ್ಕಿಂತ ದೊಡ್ಡದಾದದ್ದೊಂದಿದೆ. ಆದ್ದರಿಂದ ಬರೀ ಇದೊಂದಕ್ಕೆ ಇಟ್ಕೋಬೇಡಿ. ಬರೀ ಪ್ರಪಂಚವನ್ನೇ ಪೂಜೆ ಮಾಡೋದಾಗಲಿ, ಬರೀ ಭಗವಂತನನ್ನೇ ಪೂಜೆ ಮಾಡಿದ್ರೆ ನಿಮ್ಗೆ ಲಾಭ ಸಿಗೋದಿಲ್ಲ ಅಂತಲ್ಲ, ಸಿಕ್ಕೇ ಸಿಗ್ತದೆ, ಆದರೆ ಶ್ರೇಷ್ಠ ಫಲ ಸಿಗೋದಿಲ್ಲ ನಿಮಗೆ. ಅದು ಸಿಗಬೇಕಾದ್ರೆ ಎರಡರೂ ಸಮುಚ್ಚಯ ಮಾಡಿಕೊಳ್ಬೇಕು ಅಂತ. ಸಮುಚ್ಚಯ ಮಾಡಿಕೊಂಡಾಗ ಮಾತ್ರ, ಅಂದರೆ ಬರೀ ದೇವರನ್ನು ಮಾಡಿದರೂ ಆಗೋದಿಲ್ಲ, ಬರೀ ಪ್ರಪಂಚ ಮಾಡಿದರೂ ಆಗೋದಿಲ್ಲ, ಪ್ರಪಂಚದಲ್ಲಿ ಬದುಕ್ತಾ ದೇವರನ್ನು ನೆನೆಸ್ಕೋಬೇಕು, ಅಂದಾಗ ಮಾತ್ರ ಸಮುಚ್ಚಯ ಆಗೋಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೊಂದು ಕಗ್ಗದ ಪದ್ಯ ನನಗೆ ಭಾಳ ಇಷ್ಟ. ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ, ನಿತ್ಯ ನೀನದ ನೆನೆದು ಚಿತ್ರದಲ್ಲಿ ಮನವಿರಿಸೆ ವೃತ್ತಿ ತನ್ಮಯಬಹುದು ಮಂಕುತಿಮ್ಮ. ಇದು ಹೇಗೆ ಡಿ ವಿ ಜಿ ಒಂದ್ಸಲ ಆಶ್ಚರ್ಯ ಅನಿಸ್ಬಿಡುತ್ತೆ, ಅದು ಹೇಗೆ ಹೊರಿತದೋ ಅಂತ. ಆ ಪದಗಳನ್ನು ಜೋಡಿಸೋದು, ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ. ಭಿತ್ತಿ ಅಂದರೆ ಕ್ಯಾನ್ವಾಸ್, ಹ್ಯೂಜ್ ಕ್ಯಾನ್ವಾಸ್, ದೊಡ್ಡ ಕ್ಯಾನ್ವಾಸ್ ಇದೆ. ಕ್ಯಾನ್ವಾಸ್ ಯಾರ್ದು? ಕ್ಯಾನ್ವಾಸ್ ಯಾವುದದು ಅಂದರೆ ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ. ಆ ಭಗವಂತ ಅವನು ವರ್ಣನೆ ಮಾಡೋದು ಹಾಗೆ, ಸತ್ಯ ಶಿವ ಸುಂದರ ಸಚ್ಚಿದಾನಂದನಾದಂಥ ಭಗವಂತ, ಅದು ಭಿತ್ತಿ, ಅದೇ ಕ್ಯಾನ್ವಾಸ್. ನಾವು ಚಿತ್ರ ಬಿಡಿಸಿದ್ರೆ ಕ್ಯಾನ್ವಾಸ್ ಮೇಲೆ ಬಿಡಿಸ್ಬೇಕು. ಅಂದರೆ ನಮ್ಮದು ಏನು ಚಟುವಟಿಕೆ ಆದರೂ ಕೂಡ ಆ ಭಗವಂತನ ಸ್ವರೂಪದಲ್ಲೇ ಆಗಬೇಕು. ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ. ನಾವೆಲ್ಲ ಜೀವಗಳು, ನಮ್ಮೆಲ್ಲ ಚಿತ್ರ ಅದರೊಳಗಿದೆ. ಕಲ್ಪನೆ ಮಾಡ್ಕೊಳ್ಳಿ, ಇಡೀ ಕ್ಯಾನ್ವಾಸಲ್ಲಿ ನಾವು 7 ಕೋಟಿ ಮನುಷ್ಯರ ಚಿತ್ರ ಇದೆ ಅದರೊಳಗೆ ಅಂತ ಇಟ್ಕೊಳ್ಳಿ. ನಾವೆಲ್ಲ 700 ಕೋಟಿ ಮನುಷ್ಯರಿದ್ದಾರೆ ಭೂಮಿ ಮೇಲೆ ಅಂತ ಇಟ್ಕೊಂಡ್ರೆ ಎಲ್ಲರದ್ದು ಚಿತ್ರ ಇದೆ ಅಂತ ಇಟ್ಕೊಳ್ಳಿ. ಈಗ ಸಾಮಾನ್ಯವಾಗಿ ನಾವು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರೇ ನಂಬರ್ ಜಾಸ್ತಿ ಇದ್ರೆ ಹೇಳ್ತೀವಿ, ಮೊದಲೇ ನೋಡ್ಕೊಂಡ್ಬಿಡ್ರಿ ಎಷ್ಟನೇ ನಂಬರ್ ಎಡಗಡೆಯಿಂದ ಬಲಗಡೆಯಿಂದ, ಹುಡ್ಕೋದು ಕಷ್ಟ ಫೋಟೋದಲ್ಲಿ. 700 ಕೋಟಿ ಜನದೊಂದು ಕ್ಯಾನ್ವಾಸ್ ಇರೋದಾದರೆ ಹೇಗಿದ್ದಿದ್ದಿತ್ತು. ಆದರೆ ಒಂದು ಮುಖ್ಯ, ನನ್ನ ಫೋಟೋ ಅಲ್ಲಿ ಇಲ್ಲದೆ ಹೋದರೆ ಅಷ್ಟರ ಮಟ್ಟಿಗೆ ಅದು ಇನ್ಕಂಪ್ಲೀಟ್. ಅದು ಒಬ್ಬ ಭಾಳ ಒಳ್ಳೆ ಇಂಗ್ಲೀಷ್ ಕವಿ ಹೇಳ್ತಾನೆ, ಐ ಆಮ್ ನಥಿಂಗ್ ಬಟ್ ಎ ಬ್ಲೇಡ್ ಆಫ್ ಗ್ರಾಸ್. ಐ ಆಮ್ ನಥಿಂಗ್ ಬಟ್ ಎ ಬ್ಲೇಡ್ ಆಫ್ ಗ್ರಾಸ್. ನಾನೊಂದು ಹುಲ್ಲು ಕಡ್ಡಿ ಇದ್ದ ಹಾಗೆ, ಬಟ್ ವಿದೌಟ್ ಮೀ ದ ವರ್ಲ್ಡ್ ಈಸ್ ಪೂರರ್ ಬೈ ಎ ಬ್ಲೇಡ್ ಆಫ್ ಗ್ರಾಸ್ ಅಂತ. ನಾನು ಇಲ್ಲದೆ ಹೋದರೆ ಅಷ್ಟರ ಮಟ್ಟಿಗೆ ಜಗತ್ತು ಬಡವಾಯಿತು ಅಂತ. ಹಾಗೆ ಈ ಭಿತ್ತಿಯೊಳಗೆ, ಭಗವಂತ ಅನ್ನೋ ಭಿತ್ತಿಯೊಳಗೆ ನಾನು ಒಂದು ಚಿತ್ರ ಆಗಿದ್ದೇನೆ, ಜೀವಚಿತ್ರ. ಅದಕ್ಕೆ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ, ನಿತ್ಯ ನೀನದ ನೆನೆದು. ಅದು ನೆನೆಸ್ಕೋಬೇಕು ನೀವು ಅಂತ. ಯಾವ್ದು ನೆನೆಸ್ಕೋಬೇಕು? ಆ ಭಿತ್ತಿ ನೆನೆಸ್ಕೋಬೇಕು. ಭಿತ್ತಿ ಇಲ್ಲದೆ ಹೋದ್ರೆ ನನಗೆ ಜಾಗ ಇಲ್ಲ ಅಲ್ಲಿ. ಭಿತ್ತಿ ನೆನೆಸ್ಕೋಬೇಕು, ಆದರೆ ಚಿತ್ರದಲ್ಲಿ ಮನವೆರಿಸೆ. ಎಷ್ಟು ಚೆಂದ ಇದೆ ನೋಡಿ ಅದು. ಭಿತ್ತಿ ಮರೆಯೋ ಹಂಗಿಲ್ಲ, ಅದು ಚಿತ್ರ ಮರಿಬೇಡಿ, ಚಿತ್ರ ನಿಮ್ಮದದು. ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವನ, ಲೌಕಿಕ ಗುಣನೂ ಮುಖ್ಯ ಆಗ್ತದೆ, ಅದರ ಜೊತೆಗೆ ಈ ಪಾರಮಾರ್ಥಿಕ ಚಿಂತನೆಯೂ ಇರಬೇಕು. ಎರಡು ಇದ್ದಾಗ ವೃತ್ತಿ ತನ್ಮಯಬಹುದು ಮಂಕುತಿಮ್ಮ. ಹಾಗಿದ್ದಾಗ ನಿಮ್ಮ ಬದುಕು ಅನ್ನುವಂಥ ವೃತ್ತಿ ಇದೆಯಲ್ಲ, ಅದು ತನ್ಮಯವಾಗಿ ಹೋಗ್ತದೆ ಅಂತ. ಎರಡೂ ಇರಬೇಕಾದ್ದನ್ನು. ಅದನ್ನು 14ನೇ ಮಂತ್ರ ಹೇಳ್ತದೆ. ಸ್ವಲ್ಪ 14ನೇ ಮಂತ್ರದ ಬಗ್ಗೆ ಸ್ವಲ್ಪ ನನಗೆ ಒಲವು ಹೆಚ್ಚು. ಅದನ್ನು ಕೇಳಿದಾಗ ನನಗೆ ಅದು ಎಷ್ಟು ವಿಸ್ತಾರ ಮಾಡಿದರೂ ಸಾಲದು ಅನಿಸ್ಬಿಡುತ್ತೆ. ಇರೋದು 4 ಸಾಲಿನ ಮತ್ತೆ ಅದು. ಸಂಭೂತಿ ಚ ವಿನಾಶಂಚ ಯಸ್ತದ್ವೇದೋ ಉಭಯಗಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವ ಸಂಭೂತ್ಯ ಅಮೃತಮಶ್ನುತೆ ಅಂತ. ಇದು ಮತ್ತೆ ಹಿಂದೆ ಇಂಥದೇ ಪದ್ಯ ಬಂದದ್ದು ನೋಡಿದ್ದೇನೆ. 11ನೇ ಮಂತ್ರ ಈ ಥರ ಇದೆ ಅದು. ಅಲ್ಲಿ ಇರೋದೇ 2 ಪದ, ವಿದ್ಯಾ ಅವಿದ್ಯಾ ಬದಲು ಸಂಭೂತಿ ವಿನಾಶ ಅಂತ 2 ಪದ ಚೇಂಜ್ ಆಗಿ, ಉಳಿದೆಲ್ಲ ಹಾಗೆ ಇದೆ. ಸಂಭೂತಿಂಚ ವಿನಾಶಂಚ ಯಸ್ತದ್ವೇದೋ ಉಭಯಗಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವ ಸಂಭೂತ್ಯ ಅಮೃತಮಶ್ನುತೆ ಅಂತ. ಅದನ್ನು ಡಿ ವಿ ಜಿ ಅನುವಾದ ಮಾಡಿದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಸ್ಮರಿಸಿ ಸಂಭವ ವಿನಾಶಗಳೆರಡಂ ಕೂಡ ಅರಿಯಲು ಆತ್ಮ ಜಗತ್ತುಗಳ ಪರಸ್ಪರವ ದುರಿತ ಮೃತ್ಯುಗಳ ಮಾಯಾ ನಾಶದಿಂ ದಾಟಿ ಪರಮಾಮೃತವ ಪಡೆವನು ಆತ್ಮದರ್ಶನದಿಂ. 2 ಇರಬೇಕು ಅಂತ. ಸ್ಮರಿಸಿ ಸಂಭವ ವಿನಾಶಗಳೆರಡನ್ನು. ಸಂಭವ ಅಂದರೆ ಸಂಭೂತಿ, ಅಂದರೆ ಭಗವತ್ ಸತ್ವ, ಪರಸತ್ವ, ಮಹಾಚೈತನ್ಯ, ಅದನ್ನು ಭಗವಂತ, ದೇವರು ಅಂತ ಏನಾದರೂ ಕರಿಬೋದು. ವಿನಾಶ, ನಾನು ಆಗಲೇ ಹೇಳಿದಾಗೆ ಅಸಂಭೂತಿ,
ಅಸಂಭವ ಮತ್ತು ವಿನಾಶ ಮೂರು ಪ್ರಪಂಚಕ್ಕೆ ಹೆಸರಿರುವಂಥದ್ದು. ಪ್ರಪಂಚಕ್ಕೆ ಯಾಕೆ ವಿನಾಶ ಅಂತ ಹೆಸರಿಟ್ಟರು? ಯಾವತ್ತೋ ಒಂದು ದಿವಸ ಸೃಷ್ಟಿ ಆದದ್ದು ಯಾವತ್ತೋ ಒಂದು ದಿವಸ ಇಲ್ಲದೆ ಹೋಗುವಂಥದ್ದು. ಅದು ಸ್ವಂತ ಶಕ್ತಿಯಿಂದ ಬಂದದ್ದಲ್ಲ. ಯಾವುದೋ ಒಂದು ಮಹಾನ್ ಶಕ್ತಿಯಿಂದಾಗಿ ಹುಟ್ಟಿ ಬಂದು ಇಷ್ಟು ವರ್ಷ ಇದ್ದು ನಂತರ ಒಂದು ದಿವಸ ನಾಶ ಆಗಿ ಹೋಗುವಂಥದ್ದು. ಅದರ ಹೆಸರೇ ವಿನಾಶ, ತನ್ನಷ್ಟಕ್ಕೆ ತಾನೇ ನಾಶ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಹೇಳ್ತಾರೆ, ಸ್ಮರಿಸಿ ಸಂಭವ ವಿನಾಶಗಳ ಎರಡಂ ಕೂಡ ಅರಿಯಲು, ಎರಡು ಕೂಡ ಅರ್ಥಾಗ ಆತ್ಮ ಜಗತ್ತುಗಳ ಪರಸ್ಪರವ. ಜಗತ್ತು ಮತ್ತು ಆತ್ಮ ಅಂತೇನಿದೆಯೋ ಅವೆರಡು ಪರಸ್ಪರ ತಿಳಿತವೆ. ದುರಿತ ಮೃತ್ಯುಗಳ ಮಾಯಾ ನಾಶದಿಂ ದಾಟಿ, ಈ ದುರಿತ ಕಷ್ಟಗಳು ಸಾವು ಅಂತಿದೆಯಲ್ಲ, ಈ ಮಾಯೆಯ ದಾಟಿ ಮಾಯಾ ಸಮುದ್ರವನ್ನು ಮಾಯಾ ನದಿಯನ್ನು ದಾಟಿ ಪರಮಾಮೃತವ ಪಡೆವನು ಆತ್ಮದರ್ಶನದಿ. ಮನುಷ್ಯ ಪಡ್ಕೊಳ್ತಾನೆ ಎರಡನ್ನೂ ಅರ್ಥ ಮಾಡ್ಕೊಂಡಾಗ ಅಂತ. ಇಲ್ಲಿ ಪದ ವಿಶ್ಲೇಷಣೆ ಹೇಗೆ ಮಾಡ್ತಾರೆ ನೋಡಿ. ಆ ಎರಡನೇ ಸಾಲು ನೋಡೋಣ, ಎಸ್ತದ್ವೇದ ಉಭಯಗಂ ಸಹ ಅಂತ. ಅದು ಪದ ವಿಭಜನೆ ಮಾಡಿ ನೋಡಿದಾಗ ಯತತ್ ಉಭಯಗಂ ವೇದ ಅಂದರೆ ಎರಡನ್ನೂ ಜೊತೆಯಾಗಿ ಉಪಾಸನೆ ಮಾಡಿದರೆ, ಎರಡನ್ನೂ ಯಾವುದನ್ನು ಅದನ್ನ ಹೇಳ್ತಾರೆ. ಅದ್ರ ಜೊತೆ ಇನ್ನೊಂದು ಪದ ಸೇರಿಸಿದ್ದಾರೆ ಅಲ್ಲಿ, ಉಭಯಗಂ ಅಂತಿದೆಯಲ್ಲ, ಯತತ್ ಉಭಯಗಂ ವೇದ, ಎರಡನ್ನೂ ಜೊತೆ ತಗೊಂಡಾಗ ಅಲ್ಲೊಂದು ಸಹ ಅಂತ ಒಂದು ಮಾತು ಸೇರಿಸಿದ್ದಾರೆ ಮುಂದೆ. ಸಹ ಅಂತಿದೆ. ಸಹ ಅಂದರೆ ಒಟ್ಟೊಟ್ಟಿಗೆ ಮಾಡುವಂಥದ್ದು. ನಾವು ಸಹಭೋಜನ, ಸಹಪಾಠಿಗಳು, ಸಹೋದ್ಯೋಗಿಗಳು ಒಂದು ಜೊತೆಗಿರುವಂಥವ್ರು ಅಂದರೆ ಯಾವುದನ್ನು ಒಂದು ಎತ್ತರ ಒಂದು ಕಮ್ಮಿ ಅಂತಿಲ್ಲ, ಎರಡನ್ನೂ ಜೊತೆಗೆ ಆಗಿ ತೊಗೊಂಡು ಹೋಗ್ಬೇಕಂತೆ. ಯಾವುದನ್ನು ಮುಂದೆ ಮೂರನೇ ಸಾಲು ಬರೋದು, ಸಂಭೂತಿಂಚ ವಿನಾಶಂಚ. ಸಂಭೂತಿ ವಿನಾಶ ಎರಡನ್ನೂ ಒಂದೇ ಸಮವಾಗಿ ಒಟ್ಟೊಟ್ಟಿಗೆ ತೊಗೊಂಡು ಹೋಗಬೇಕು ಅಂತ ತಿಳ್ಕೊಂಡು ಹೋಗ್ಬೇಕಂತೆ. ಉಭಯಗಂ ಸದಾ ಮಾಡಿದರೆ ಏನಾಗ್ತದೆ, ಅವನು ದುರಿತವನ್ನು ದಾಟಿ ರಾಗದ್ವೇಷಗಳ ಬದುಕನ್ನು ದಾಟಿ ಮುಂದೆ ಹೋಗ್ತಾನೆ. ಅಮೃತ ಮಶ್ನುತೆ, ಅವನ ಜೀವನ ಅಮೃತ ಆಗ್ತದೆ ಅಂತ ಹೇಳ್ತಾರೆ. ಇದನ್ನು ನನಗೆ ಬಹಳ ಮುಖ್ಯ ಅನಿಸಿದ್ದು ಯಾಕೆ ಅಂದರೆ, ನಮ್ಮ ಜಗತ್ತಿಗೆ ಇವತ್ತು ಬೇಕಾದದ್ದು ಈ ತತ್ವ. ಎಲ್ಲ ತತ್ವಕ್ಕಿಂತ ಹೆಚ್ಚಾಗಬೇಕಾದದ್ದು ಇದು. ನಮ್ಮಲ್ಲಿ ಹಿಂದಿನ ಮಂತ್ರಗಳ ಕೆಲವು ಸಲ ಟೀಕೆ ಮಾಡಿದ್ದಾರೆ. ಬರೀ ಸಂಭೂತಿ ಮಾಡಿದರೆ ಹೀಗಾಗ್ತದೆ, ಗಾಢಾಂಧಕಾರಕ್ಕೆ ಹೋಗ್ತೀರಿ. ಬರೀ ಪ್ರಪಂಚ ಮಾಡಿದರೆ ಹೀಗಾಗ್ತದೆ, ಗಾಢಾಂಧಕಾರಕ್ಕೆ ಹೋಗ್ತೀರಿ. ಯಾವುದನ್ನು ಒಂದೊಂದೇ ಮಾಡಿದರೆ ಹಿಂಗಾಗ್ತದೆ ಅಂತ ಟೀಕೆ ಮಾಡಿದ್ದಾರೆ. ಆದರೆ ಇಲ್ಲಿ ಮಾತ್ರ ಹೇಳಬೇಕಾದದ್ದು, ಎರಡನ್ನೂ ಸಮುಚ್ಚಯ ಮಾಡಿಕೊಂಡಾಗ ಮಾತ್ರ ನಿಮಗೆ ಯಾವ ಚಿಂತೆನೂ ಇಲ್ಲ, ಅಮೃತವನ್ನು ಪಡ್ಕೊಳ್ತೀರಿ ಅಂತ ಹೇಳ್ತಾರೆ. ಈ ಬಾಹ್ಯ ಜೀವನ ಮತ್ತು ಅಂತರಂಗ ಜೀವನ, ನಮ್ಮ ಬಾಹ್ಯ ಜೀವನ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ನನ್ನ ಅಂತರಂಗ ಜೀವನ ನನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಂಬಂಧಪಟ್ಟಂಥದ್ದು. ಈ ನೋಡಿ ಎಷ್ಟು ಚೆನ್ನಾಗಿದೆ. ಬಾಹ್ಯ ಜೀವನ ಮತ್ತು ಆಂತರಿಕ ಜೀವನ, ಕರ್ಮ ಮತ್ತು ಜ್ಞಾನ, ಇವೆರಡರ ವಿರೋಧವನ್ನು ನಿವಾರಿಸಬೇಕು ಅಂತ ಈ ಮಂತ್ರ ಪ್ರಯತ್ನ ಮಾಡ್ತಿರೋದು. ಎರಡಕ್ಕೂ ವ್ಯತ್ಯಾಸ ಇಲ್ಲ, ಅವು ಎರಡೂ ಜೊತೆಗೆ ಹೋಗಬೇಕು ಅಂತ ಹೇಳೋದಕ್ಕೆ ಮಂತ್ರ ಪ್ರಯತ್ನ ಮಾಡ್ತಿರೋದು. ನಮ್ಮಲ್ಲಿ ನಾವು ಜೀವನದಲ್ಲಿ ನೋಡಿದ್ದೇವೆ ಸಾಕಷ್ಟು ಜನನ ಸಣ್ಣಂದಿರ್ತಾ ಯೌವನದಲ್ಲಿ ಸುಮಾರು 40-50 ವರ್ಷ ಆಗೋ ತನಕನೂ ಧರ್ಮಗಳನ್ನು ಟೀಕೆ ಮಾಡಿಕೊಂಡು ಇದರಲ್ಲಿ ಏನಿದೆ, ಇದ್ರೊಳಗೆ ಏನೇನು ಅರ್ಥ ಇಲ್ಲ, ಇದ್ರೊಳಗೆ ಬೋಗಸ್ ಇದು ಅಂತ ಹೇಳೋರನ್ನ ಕೇಳಿದ್ದೇವೆ ನಾವು. ಇದೇನೇನು ಪ್ರಯೋಜನ ಇಲ್ಲ, ಪೂಜೆ ಗೀಜೆ ಅರ್ಥವೇ ಇಲ್ಲ ಇದು ಅಂತ ಬೈಕೊಂಡಿದ್ದವರು 50 ವರ್ಷ ಆದಮೇಲೆ ಇದು ಏನು ಪ್ರಯೋಜನ ಇಲ್ಲ, ಜೀವನ ಒದ್ದಾಡಿದ್ದು, ಬೇರೆ ದಾರಿ ಇದೆ. ಕೆಲವರು ಹೇಳ್ತಾರೆ ರಿಟೈರ್ ಆದಮೇಲೆ ಹಿಂಗೆ ಮಾಡಬೇಕು ಅಂದರೆ ಅದು ಕೆಲಸ ಪೋಸ್ಟ್ ರಿಟೈರ್ಮೆಂಟ್ ವರ್ಕ್ ಅಂತೆ, ಅದು ಅಲ್ಲಿ ತನಕ ತಲೆಗೆ ಹೋಗಂಗಿಲ್ಲ. ಅಂದರೆ ಯಾಕೆ ಬರ್ತದೆ, ಕೆಲವ್ರು ನೋಡಬೇಕು ರಿವರ್ಸ್ ಆದದ್ದನ್ನು ತಾವು ಕಂಡಿದ್ದೀರಿ. ನಾನು ಹೆಸರು ಹೇಳೋದು ಬೇಡ, ನನ್ನ ಹೆಸರಿಗೊಂದು ತಲೆಗೆ ಅಂತ ಹೆಸರಿದೆ, ಇವ ಹೆಸರು ಬೇಕಾಗಿಲ್ಲ. ಬಾಲ್ಯದಲ್ಲಿ ತಾರುಣ್ಯದಲ್ಲಿ ಸ್ವಲ್ಪ ಬಿಸಿ ರಕ್ತ ಆರೋ ತನಕನೂ ಎಷ್ಟು ಖಡಾಖಂಡಿತವಾಗಿ ತೀವ್ರವಾದಿಗಳಾಗಿ ಮಾತಾಡಿ ಅರ್ಥದಲ್ಲಿ ಏನೂ ಇಲ್ಲ ಧರ್ಮದಲ್ಲಿ, ಅದೇನೂ ಪ್ರಯೋಜನ ಇಲ್ಲ, ಅಧ್ಯಾತ್ಮ ಅನ್ನೋದು ಬರೀ ಬುರುಡೆ ಅದು ಅಂತ ಹೇಳಿದಂಥವರು ಪೂರ್ತಿ ಟರ್ನ್ ತಗೊಂಡು ಪೂರ್ತಿ ಮಡಿವಂತರಾದದ್ದನ್ನು ಕಂಡಿದ್ದೇವೆ, ಬೇಕಾದಷ್ಟು ಕಂಡಿದ್ದೇವೆ. ಆದರೆ ಒಂದು ಥರ ಹೇಳೋದು ನಾನು, ಮೊದಲು ಹಾಗಿದ್ದವ್ರು ಹೀಗ್ಯಾಕಾದರೂ ಅದೊಂಥರ ನಿರಾಕರಣ, ಸಾಕು ಅದು ಸಾಕು, ಇನ್ನು ಹಿಂಗೆ ಬರೋಣ ಅಂತ, ಅದು ಒಂದು ಹಾದಿ ನೋಡಿದ್ದೇವೆ. ಇನ್ನು ಕೆಲವರು ರಿವರ್ಸು ನೋಡಿದ್ದೇವೆ. ಬಾಲ್ಯದಲ್ಲಿ ಬರೀ ಪೂಜೆ ಪುನಸ್ಕಾರ ಅಂತ ಇಟ್ಕೊಂಡು ಇದ್ದವರು ಯಾವುದೋ ಹಂತ ಬಂದಾಗ ಅದಕ್ಕೇನು ಅರ್ಥ ಇಲ್ಲ ಅಂತ ಬಿಟ್ಟು ಹೋದವ್ರನ್ನೂ ನೋಡಿದ್ದೇವೆ. ಯಾಕೆ? ಅದಕ್ಕೆ ಒಂದು ಮಾತು ನೆನಪಾಗುತ್ತೆ ನನಗೆ. ಗಾಂಧೀಜಿ ಮಗ ಹರಿಲಾಲ್ ಇಸ್ಲಾಂ ಧರ್ಮವನ್ನು ತಗೋತಾನೆ. ಅವನು ಮನೆಯಿಂದ ರೆಬೆಲ್ ಆಗಿ ಹೊರಗೆ ಬಂದು ದಾರಿ ತಪ್ಪಿ ಅವನು ಇಸ್ಲಾಂ ಧರ್ಮ ಸೇರ್ಕೋತಾನೆ. ಆವಾಗ ಗಾಂಧಿಗೆ ಒಂದು ಪತ್ರ ಬರೀತಾರೆ ಅವರು, ನೋಡಿ ನಿಮ್ಮ ಮಗ ಈಗ ಇಸ್ಲಾಂಗೆ ಸೇರ್ಕೊಂಡ, ಈಗ ನೀವು ಸೇರ್ಕೊಂಬಿಡಿ ಅಂತ ಬರೀತಾರೆ. ಅದು ಗಾಂಧಿ ಬರೆದ ಉತ್ತರ ಬಹಳ ಚೆನ್ನಾಗಿತ್ತು.
ಆತ ಇಸ್ಲಾಂ ಸೇರ್ಕೊಂಡ ಅಂತ ಬಹಳ ಸಂಭ್ರಮ ಪಡ್ಕೊಳ್ಬೇಡಿ, ಯಾಕಂದರೆ ಯಾವತ್ತೂ ಹಿಂದೂನೂ ಆಗಿರಲಿಲ್ಲ ಅವನು. ಎಷ್ಟು ಚಂದದ ಮಾತದು. ಅವನು ಇಸ್ಲಾಂ ಸೇರ್ಕೊಂಡ ಅಂತ ನಿಮ್ಗೆ ಸಂತೋಷ ಪಡಬೇಡಿ, ಯಾಕಂದರೆ ಹಿಂದೂನೂ ಆಗಿರಲಿಲ್ಲ, ಹಿಂದೂ ಧರ್ಮವನ್ನೇ ಅರ್ಥ ಮಾಡ್ಕೊಂಡಿದ್ದಿಲ್ಲ ಅವನು. ಇದು ಇಸ್ಲಾಂ ಏನು ಮಾಡ್ಕೋತಾನೆ? ಇದು ಹೀಗೆ ನಾವು ಯಾವುದನ್ನು ಸೇರ್ಕೊಳ್ಳಾರ್ದೆ ಅದ್ರ ಬಗ್ಗೆ ದ್ವೇಷ ತಿರಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಬಹಳ ಚಂದ, ಕೆಲವರು ಅಂತರಂಗ ಜೀವನ ಕಾಲ್ಪನಿಕ ಅಂದವರು ಅದರೊಳಗೆ ಸೇರ್ಕೊಂಡ್ಬಿಡ್ತಾರೆ. ಒಬ್ಬರು ನನ್ನ ದೊಡ್ಡ ಸಾಹಿತಿಗಳನ್ನು ಪರಿಚಯ ಇದ್ದವರು, ನಾನು ಹುಡುಗನಾಗಿದ್ದಾಗ ಬಹಳ ಧೀರೋದಾತ್ತ ಮಾತುಗಳನ್ನು ಆಡ್ತಿದ್ರು, ವೀರೋಚಿತವಾದ ಮಾತುಗಳನ್ನು ಆಡೋರು. ಈ ಧರ್ಮ ಅರ್ಥ ಇಲ್ಲ, ಇದೆಲ್ಲ ಬಂಧಗಳಿಲ್ಲ, ನಿಮ್ಮ ಕೊರಳಲ್ಲಿ ಶಿವದಾರ ತೆಗೆದು ಹಾಕಿಬಿಡಿ, ಜನಿವಾರ ಹರಿದು ಹಾಕಿ ಅಂತೆಲ್ಲ ಜೋರಾಗಿ ಮಾತಾಡ್ತಿದ್ರು. ಆದರೆ ಮುಂದೆ ಅವರೇ ದಿನಕ್ಕೆ 4 ಸಲ ಪೂಜೆ ಮಾಡೋದನ್ನು ನಾನೇ ಕಂಡಿದ್ದೇನೆ. ನಾನೊಂದ್ಸಲ ಕೇಳಿದೆ, ಇದು ಏನಾಯಿತು, ಯಾಕೆ ಹೆಂಗಾಯಿತು ಅಂತ. ಅವ್ರು ಹೇಳಿದ್ರು, ಅವಾಗ ಗೊತ್ತಾಗಲಿಲ್ಲಪ್ಪ ನನಗೆ, ಆವಾಗ ಗೊತ್ತಾಗಲಿಲ್ಲ ಅಂತ. ಆದರೆ ಈಗ ಗೊತ್ತಾಯ್ತಾ ಅಂತ. ಈಗ ಗೊತ್ತಾಯಿತು ನನಗೂ ಏನು ಅನಿಸ್ಲಿಲ್ಲ. ಯಾವಾಗಲೂ ಒಂದು ನಿರಾಕರಣೆಯಿಂದ ಇದು ಬೇಡ ಅಂತ ಇಲ್ಲಿ ಬರೋದಲ್ಲ. ಇದು ಮಂತ್ರದ ನನಗೆ ಯಾಕೆ ಮುಖ್ಯ ಅನಿಸೋದಂದರೆ ಒಟ್ಟೊಟ್ಟಿಗೆ ಎರಡೂ ಹೋಗಬೇಕು ಅಂತ. ಇದು ಬಿಟ್ಟು ಇದು ಹೋಗೋದಂತಲ್ಲ, ಇದು ಬಿಟ್ಟರೆ ಇದು ಅಂತಲ್ಲ. ಅದಕ್ಕೆ ಭಾಳ ಚಂದ ಹೇಳ್ತಾರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಭಗವಂತ ಜಗತ್ತು ಎರಡು ವಿರುದ್ಧವಾದದ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಬರೀ ಪೂಜೆ ದೇವರು ಅಂತ ಕೂತ್ಕೊಂಡ್ರೆ ಜಗತ್ತು ಯಾರು ನೋಡ್ತಾರ್ರಿ, ಬರೀ ಜಗತ್ತಲ್ಲಿ ಸೇರಿಕೊಂಡ್ರೆ ಭಗವಂತನ ತಲೆಗೆ ಬರೋಲ್ಲ ಅಂತ ಹೇಳಿ ಭಗವಂತ ಮತ್ತು ಜಗತ್ತು ಪರಸ್ಪರ ವಿರೋಧಾಭಾಸಗಳು ಅಂತ ಅನ್ನೋ ಹಾಗೆ ಕೆಲವು ಜನ ಮಾತಾಡೋದು ನೋಡಿದ್ದೀವಿ. ಅದಕ್ಕೆ ನನಗೆ ಈಗ ನೆನಪಾಗೋದು, ನಿನ್ನೆ ತೆಗೆದು ನೋಡಿದಾಗ 1896ರಲ್ಲಿ ಸ್ವಾಮಿ ವಿವೇಕಾನಂದರು ಲಂಡನ್ನಲ್ಲಿ ಈಶಾವಾಸ್ಯ ಉಪನಿಷತ್ ಮೇಲೆ ಒಂದು ಉಪನ್ಯಾಸ ಮಾಡ್ತಾರೆ. ಅದು ನನಗೆ ಸಿಕ್ತು, ನಿನ್ನೆ ತೊಗೊಂಡಿದ್ದೇನೆ ಅದನ್ನು. ಈಶಾವಾಸ್ಯ ಉಪನಿಷತ್ನಲ್ಲಿ ಮಾತಾಡ್ತಾ ಈ ಮಾತನ್ನು ಹೇಳ್ತಾರೆ. ಎಷ್ಟು ಚಂದಿದೆ ಮಾತು ನೋಡಿ ಅದನ್ನು. ಜಗತ್ತಿನ ಮೂರ್ಖ ಭೋಗಗಳಲ್ಲಿ ಸತ್ಯವನ್ನು ತಿಳಿಯದೆ ಯಾವನಾದರೂ ಧಡಮ್ಮನೆ ಧುಮುಕಿದರೆ ತನ್ನ ಆಧಾರವನ್ನೇ ಕಳೆದುಕೊಳ್ಳುತ್ತಾನೆ, ಗುರಿಯನ್ನು ಖಂಡಿತ ಸೇರಿರಲ್ಲ. ಭೋಗದಲ್ಲಿ ಹೋಗಬೇಕಂದ್ರೆ ಹಣೆ ಬಾರಿದು. ಜಗತ್ತಿನ ಭೋಗದಲ್ಲಿ ಸೇರ್ಕೊಳ್ಬೇಕು ಅಂತ ಧಡಮ್ಮಂತ ಹಾರ್ಕೊಂಡ್ರೆ ಅಲ್ಲೂ ದಂಡೆ ಮುಟ್ಟೋದಿಲ್ಲ, ಅವ್ನು ಗೊತ್ತೂ ಇಲ್ಲ ಏನು ಮಾಡಬೇಕು ಅಂತ. ಇದು ಸಡನ್ನಾಗಿ ಭೋಗಕ್ಕೆ ಬರೋದು ಕಷ್ಟ, ಅದಕ್ಕೂ ಒಂದು ಶಕ್ತಿ ಬೇಕಾಗುತ್ತೆ, ಅರಗಿಸ್ಕೊಳ್ಳೋಕ್ಕೂ ಶಕ್ತಿ ಬೇಕು. ನಾನು ಹುಡುಗನಾಗಿದ್ದಾಗ ನಮ್ಮ ಮರಾಠಿ ನಾಟಕ ನೋಡೋ ಹುಚ್ಚಿ ಜಾಸ್ತಿ ನಮಗೆಲ್ಲ. ಅವಾಗ ಬೆಳಗಾವಿಗೆ ಹೋಗಬೇಕು, ಮರಾಠಿ ನಾಟಕ, ಮರಾಠಿ ಸ್ಟೇಜ್ ವಾಸ್ ವೆರಿ ವಂಡರ್ಫುಲ್, ಮರಾಠಿ ಸ್ಟೇಜ್ ಇಸ್ ವೆರಿ ಆ್ಯಕ್ಟಿವ್. ಅಲ್ಲಿ ಹೋದಾಗ ಒಂದು ನಾಟಕ ಮಾಡಿದರು. ಒಬ್ಬ ಬಡ ಹುಡುಗ, ಅಸಾಧ್ಯ ಬಡವ, ಅವನು ಟೇಲರ್ ಕೆಲಸ ಮಾಡ್ಕೊಂಡಿದ್ದ. ಬದುಕಿಗೆ ಒಂದು ಏನಾದ್ರು ಬೇಕಲ್ಲ ಹುಡುಗ, ಸಣ್ಣ ಹುಡುಗ. ಯಾವುದೋ ಅಂಗಡಿ ಮುಂದೆ ಆ ಮುಂಗಟ್ಟು ಮುಂದೆ ಚಾಚ್ಕೊಂಡಿರ್ತದೆ, ಅಲ್ಲಿ ಇಟ್ಕೊಳ್ಳೋಕೆ ಪರ್ಮಿಷನ್ ಕೊಡಿ ಸರ್ ಮಷೀನು ಅಂತ ಇಟ್ಕೊಳ್ಳೋನು, ಅಲ್ಲೇ ಕೂತ್ ಹೊಲಿಯೋನು. ಎಷ್ಟು ಬರ್ತಿತ್ತು ಅದನ್ನ ಜೀವನ ಮಾಡಬೇಕು. ಒಂದು ರೂಮ್ ಬಾಡಿಗೆ ತೊಗೊಂಡಿದ್ದಾನೆ, ಬಾಡಿಗೆ ಕೊಡೋಕ್ಕಾಗ್ತಾಯಿಲ್ಲ. ಅವನ ಕಾಲಿಗೆ 8 ಆಣೆ ಬಾಡಿಗೆ ತಿಂಗಳಿಗೆ, ಅದು ಕೊಡೋಕ್ಕಾಗ್ತಿರ್ಲಿಲ್ಲ, ಅವನಿಗೆ ಒದ್ದಾಡ್ತಿದ್ದ. ಏನೋ ಸಂದರ್ಭ, ಆ ಊರಿನ ಅತ್ಯಂತ ಶ್ರೀಮಂತನ ಮಗಳು ಇವನ ಜೊತೆಗೆ ಪ್ರೇಮ ಮಾಡಿಬಿಡ್ತಾಳೆ, ಇವನ ಜೊತೆಗೆ ಪ್ರೀತಿ ಆಗ್ತದೆ. ಹೆಂಗಾಯಿತು, ಲವ್ ಈಸ್ ಬ್ಲೈಂಡ್ ಅಂತ ನೋಡಿದ್ರೆ ಗೊತ್ತಾಗ್ತದೆ. ಇವನು ಟೇಲರು, ಆಕೆ ಭಾರಿ ಶ್ರೀಮಂತನ ಮಗಳು, ಕೋಟ್ಯಾಧೀಶನ ಮಗಳು. ಇವನಿಗೆ ಆಯಿತು, ಆ ಕೇಳ್ತಾಳೆ ಮದುವೆ ಆಗ್ಬಿಡೋಣ ಅಂತ. ಅವನಂತಾನೆ, ಹೌದು ಮದುವೆ ಆಗ್ಬೇಕಾದ್ರೆ ಮೊದಲು ರೂಮ್ ರೆಂಟ್ ಕೊಡ್ಬೇಕು, ನಾನು 8 ಆಣೆ ಕೊಟ್ಟಿಲ್ಲ, ಸ್ವಲ್ಪ ಗಳಿಸ್ತೀನಿ ಆಮೇಲೆ ಮದುವೆ ಆಗೋಣ ಅಂತ. ಆಕೆ ಯಾಕೆ ಚಿಂತೆ ಮಾಡ್ತೀನಿ, ನಮ್ಮ ಅಪ್ಪನ ಕಡೆ ಬೇಕಾದಷ್ಟಿದೆ ಕೊಡ್ತೀನಿ ಬಾ ಅಂತಾಳೆ. ನಿಮ್ಮ ಅಪ್ಪನಿಗೆ ಹೇಳಿ ಹಾಗೆ ಅಂತ ಧೈರ್ಯ ಇಲ್ಲ ಇವನಿಗೆ. ನಾನು ಹೇಳ್ತೀನಿ ಬಾ ಅಂತಾಳೆ ಆಕೆ. ನಾನು ಹೇಳ್ತೀನಿ ಬಾ, ಕರ್ಕೊಂಡು ಹೋಗ್ತೀನಿ. ಆಕೆ ಧೈರ್ಯ ಇದೆ, ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಅಪ್ಪನಿಗೆ ಹೇಳ್ತಾಳೆ, ಅಪ್ಪ ಇವನು ಪ್ರೀತಿ ಮಾಡ್ತಿದ್ದೀನಿ, ಮದುವೆ ಆಗ್ತೀನಿ ನಾನು ಅಂತ. ಒಳ್ಳೇದಾಯ್ತಮ್ಮ, ನೀ ಏನು ಮಾಡ್ತೀಯಪ್ಪ ಅಂತ ಕೇಳ್ತಾನೆ. ಇವನು ಪಾಪ ಗಾಬರಿಯಾಗಿ ನಿಂತ್ಕೊಂಡು, ನಾನು ಟೇಲರ್ ಸರ್. ಅಂಗಡಿ ಇದೆಯಾ ಅಂತ ಕೇಳ್ತಾನೆ. ಅಂಗಡಿ ಇಲ್ಲ ಸರ್, ಯಾರ್ದೋ ಅಂಗಡಿ ಕಟ್ಟೆ ಮೇಲೆ ಕೂತ್ಕೊಂಡು ಹೊಲಿತೀನಿ. ಆಯ್ತು, 1 ನಿಮಿಷ ಇರು ಅಂತಾನೆ. ನಾಟಕ ಭಾಳ ಚೆನ್ನಾಗಿತ್ತು. ಜೇಬಿಂದ ₹1 ನೋಟು ತೆಗಿತಾನೆ. ನೋಡಿದ್ದೇನಪ್ಪ ಇದನ್ನು ಅಂತ ಕೇಳ್ತಾನೆ. ನೋಡಿದ್ದೇನು ಸರ್ ಇದನ್ನು ಅಂತ. ₹10 ನೋಟು ತೆಗಿತಾನೆ. ನೋಡಿದ್ದೇನಪ್ಪ ಅಂತ. ಇದನ್ನು ಆಗಾಗ ನೋಡ್ತಾ ಇರ್ತೀನಿ ಸರ್ ಅಂತಾನೆ. ₹100, ಆವಾಗಿನ ಕಾಲಕ್ಕೆ ನೀವು ನೋಡಿದ್ದು ಹಿರಿಯರು ನೋಡಿರ್ತಾರೆ, ಇಷ್ಟು ದೊಡ್ಡ ನೋಟ್ ಇರ್ತಿತ್ತು ₹100 ಅಂದರೆ, ಇಟ್ಕೊಳ್ಳೋದೇ ಕಷ್ಟ. ಅವ್ನು ₹100, ಆ ₹100 ತೋರಿಸ್ತಾನೆ. ನೋಡಿದ್ಯಾ ಇದನ್ನು ಅಂತ. ಇದೇನು ಸರ್ ಅಂತಾನವನು. ಇದು ₹100 ನೋಟಯ್ಯ ಅಂತ. ನೋಡೇ ಇಲ್ಲ ಸರ್, ಇದುವರೆ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು ಅಂತಾನೆ. ಇವನು ಹಣೆ ಬಾರಿ ಏನು ಅಂತ ಗೊತ್ತಾಯ್ತು ಯಜಮಾನ್ರಿಗೆ. ಅವ್ರೇನು ಮಾಡಿದ್ರು, ಮದುವೆ ಆಗಪ್ಪ, ನನಗೇನು ತಕರಾರಿಲ್ಲ, ಅದು ಕಂಡೀಷನ್ ಇದೆ, ನಿನಗೆ ಈಗ ತಕ್ಷಣವೇ ₹1,00,000 ಕ್ಯಾಶ್ ಕೊಡ್ತೀನಿ, ನಾಳೆ ಬೆಳಗ್ಗೆ ಒಳಗೆ ಖರ್ಚು ಮಾಡ್ಕೊಂಬರ್ಬೇಕು. ಖರ್ಚು ಮಾಡ್ಕೊಂಬಂದ್ರೆ ನನ್ನ ಮಗಳು ಮದುವೆ ಆಗಿಬಿಡು, ಏನು ತೊಂದರೆ ಇಲ್ಲ ಅಂತ. ಇವನಿಗೆ ಅದು ₹1,00,000 ಅಂದರೆ ಎಷ್ಟು ಅಂತ ಗೊತ್ತಿಲ್ಲ. ₹1,00,000 ನೋಟ್ ಕೊಡ್ತಾರೆ, ತೊಗೊಂಬರ್ತಾನೆ. ಫಸ್ಟ್ ಏನು ಮಾಡ್ತಾನೆ ಅಂದರೆ ಅವನವನ ಮಟ್ಟದ ಪ್ರಕಾರ ಖರ್ಚು ಮಾಡಬೇಕಲ್ಲ. ಅದಕ್ಕೆ ಹೇಳಿದೆ, ಭೋಗದಲ್ಲಿ ಧಡಮ್ಮನೆ ಬಿಡು ಸುಲಭ ಏನಲ್ಲ ಅದು.
ಅವನೇನು ಮಾಡ್ತಾನೆ ಗೊತ್ತಾ, ಮನೆ ಯಜಮಾನ ಕಡೆ ಹೋಗ್ತಾನೆ, ಬಾಡಿಗೆ ಇರ್ತಾನಲ್ಲ, ಹೋಗಿ ಅವನಿಗೆ ಮನೆ ಕೊಂಡ್ಕೋಬೇಕು ಅಂತ ತಲೆಗೂ ಬರಲ್ಲ. ನೋಡಯ್ಯ 3 ತಿಂಗಳು ಬಾಡಿಗೆ ಬಾಕಿ ಇದೆಯಲ್ಲ, ₹1.5 ತಗೋ, ಇನ್ನು ಮುಂದಿನ ₹3 ತಗೋ, ಮುಂದಿನ 3 ತಿಂಗಳು 4 ತಿಂಗಳು ತಗೋ, ಇಟ್ಕೊಂಡ್ಬಿಡು, ತಿರ್ಗಾ ಮರ್ಗ ಕೇಳ್ಬಿಡೋದು ನನ್ನ ಕಡೆ. ಅವ್ನು ಕೊಡೋದೇ ಎಲ್ಲ ಕೊಡೋಂದಿಷ್ಟ, ಒಂದು 2-4-5 ಆಯಿತು. ಹೋಗ್ತಾನೆ, ಹೊಟ್ಟೆ ತುಂಬ ಊಟ ಮಾಡ್ತಾನೆ, ಒಂದು 4 ಹಣದಲ್ಲಿ ಹೊಟ್ಟೆ ತುಂಬ ಹೋಗ್ಬಿಡುತ್ತದೆ ಒಂದು. ಇನ್ನು ಏನೇನು ಖರ್ಚು ಮಾಡಿದ್ರು ಆ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಆಕಿಗೆ ಐಡಿಯಾ ಕೊಡಬೇಡ ಅಂತ ಹೇಳ್ತಾನಪ್ಪ, ನೀವು ಕೊಡಬೇಡ ಐಡಿಯಾ ಖರ್ಚು ಹೆಂಗೆ ಮಾಡೋದು ಅಂತ. ಆಕೆ ಗೊತ್ತಿದೆ ಖರ್ಚು ಹೆಂಗೆ ಮಾಡೋದು. ಇವನು ಏನಾದರೂ ಇಡೀ ದಿವಸ ಓಡಾಡಿದ್ರು ಒಂದು ₹25 ಖರ್ಚಾಗಲ್ಲ. ತಲೆ ಕೆಟ್ಟು ಹೋಗ್ಬಿಡುತ್ತೆ. ಇನ್ನೂ ಇಷ್ಟಿದೆಯಲ್ಲ ಬಂಡ್ಲು, ಕರಗಿಸೋದು ಹೇಗೆ ಇದನ್ನು. ಮರುದಿವಸ ತೊಗೊಂಡು ಹೋಗಿ ಯಜಮಾನ್ರಿಗೆ ಕೊಟ್ಟು, ನಿಮ್ಮ ರೂಪಾಯಿನೂ ಬೇಡ, ನಿಮ್ಮ ಮಗಳೂ ಬೇಡ, ಸಾಕು ನನಗೆ ಅಂತಾನೆ. ಕೇಳ್ತಾನೆ, ನೀವು ₹1,00,000 ಕೊಟ್ರಿ, ಖರ್ಚಾಗತ್ತಾ ಇದು ಅಂತ ಕೇಳ್ತಾನೆ. ತೋರಿಸ್ತೀನಿ ಇರು ಅಂತ ತನ್ನ ಮಗನ ಕರೀತಾನೆ. ಬರಯ್ಯ, ಈ ₹1,00,000 ತಗೋ, ಖರ್ಚು ಮಾಡ್ಕೊಂಬ ನಾಳೆ ಒಳಗೆ ಅಂತ. ನಾಳೆ ಒಳಗೆ ಯಾಕಪ್ಪ ಅಂತಾನು. ಅರ್ಧ ಗಂಟೆಗೆ ಬರ್ತಾನೆ. ಇನ್ನೊಂದು 4 ಕಣೆ ಕೊಡಪ್ಪ ಅಂತ ಬರ್ತಾನೆ. ಅಲ್ಲಯ್ಯ, ₹1,00,000 ಕೊಟ್ಟಿದ್ನಲ್ಲೋ, ಮತ್ತು 4 ಕಣೆ ಕೇಳ್ತೀಯ ಅಂತ. ಹೌದು, ₹1,00,000 ಕೊಟ್ಟಿದ್ದೀನಿ. ನಾನೇನು ಮಾಡಿದ್ದು ಗೊತ್ತಾ, ₹1,00,000 ಒಂದು ದೊಡ್ಡ ಮುತ್ತು ತೊಗೊಂಡೆ, ಅತ್ಯಂತ ಬೆಲೆ ಬಾಳುವಂಥ ಮುತ್ತು. ಅದನ್ನು ಸುಟ್ಟು ಬೂದಿ ಮಾಡಿದ್ದೇನೆ, ನೀರು ಹಾಕಿ ಸುಣ್ಣ ಮಾಡ್ಕೊಂಡಿದ್ದೀನಿ. ಎಲೆ ಅಡಿಕೆಗೆ ದುಡ್ಡಿಲ್ಲ ನನಗೆ, ಸುಣ್ಣ ಇದೆ, ಎಲೆ ಅಡಿಕೆಗೆ ದುಡ್ಡಿಲ್ಲ. ಅವ್ನು ಹೇಳಿದಂತೆ, ನೋಡು, ಭೋಗ ಪಡಬೇಕಾದ್ರೂ ಶಕ್ತಿ ಬೇಕಾಗತ್ತೆ. ಅದು ಸುಲಭ ಅಲ್ಲ, ಅದು ಅರಗಿಸ್ಕೊಳ್ಳೋದು ಸುಲಭ ಅಲ್ಲ. ಹಾಗೆ ಅವ್ರು ಹೇಳ್ತಾ ಇರೋದನ್ನು, ಧರ್ಮನೆ ಧುಮುಕಿದರೆ ತನ್ನ ಆಧಾರವನ್ನೇ ಕಳೆದುಕೊಳ್ಳುತ್ತಾನೆ, ಗುರಿಯನ್ನೂ ಸೇರಲಾರ. ಅದರ ವಿರುದ್ಧವಾಗಿ ಯಾವನಾದರೂ ಜಗತ್ತನ್ನು ಶಪಿಸಿ ಕಾಡಿಗೆ ಹೋಗಿ ದೇಹವನ್ನು ದಂಡಿಸಿ ಉಪವಾಸ ಮಾಡಿ ಸ್ವಲ್ಪ ಸ್ವಲ್ಪವೇ ತನ್ನನ್ನು ತಾನು ಕೊಂದುಕೊಂಡರೆ, ಅತ್ಯಂತ ಮಡಿ ಮಾಡ್ತೀನಿ, ಹಠ ಮಾಡ್ತೀನಿ, ವೃತ ಮಾಡ್ತೀನಿ ಅಂತ ಕೂತ್ಕೊಂಡು ದೇಹ ದಂಡಿಸಿಕೊಂಡು ತನ್ನನ್ನು ತಾನು ಕೊಂದುಕೊಂಡರೆ, ತನ್ನ ಹೃದಯವನ್ನು ಮರಳುಗಾಡು ಮಾಡಿಕೊಂಡರೆ, ಎಲ್ಲ ಭಾವನೆಗಳನ್ನು ಹಿಸುಕಿ ಹಾಕಿ ಕಠಿಣನು, ನಿಷ್ಠುರನು, ಶುಷ್ಕನೂ ಆಗಿ ಹೋದರೆ ಅವನೂ ದಾರಿ ತಪ್ಪುತ್ತಾನೆ. ಎಷ್ಟು ಚಂದ ಮಾತು ಗೊತ್ತಾ. ನಾವು ಯಾವುದೋ ಒಂದು ಹಠದಿಂದ ವೃತ ಮಾಡೋಕ್ಕೆ ಹೋಗಿ ಜೀವನ ಒಣಗಿಸ್ಕೊಂಡು ಬಿಡ್ತೀರಲ್ರಿ ಅಂತ ಅವ್ರು ಹೇಳೋದು. ಅದು ಬೇಡ ನೋಡಿ, ಅವನು ದಾರಿ ತಪ್ಪುತ್ತಾನೆ. ಇವೆರಡೂ ಅತಿರೇಕಗಳು, ಎಕ್ಸ್ಟ್ರೀಮ್ಸ್, ಅವು ಅತಿರೇಕಗಳು. 2 ಕೊನೆಗಳಲ್ಲೂ ಆಗುವ ದೋಷಗಳು. ಅದರಿಂದ ವೇದಾಂತ ಹೇಳುತ್ತದೆ, ವಿವೇಕಾನಂದರ ಮಾತು, ವಿವೇಕಾನಂದ ಹೇಳುತ್ತದೆ, ಎಲ್ಲದರಲ್ಲೂ ಭಗವಂತನನ್ನು ಬೆರೆಸಿ ಎಲ್ಲದರಲ್ಲಿ ಅವನಿದ್ದಾನೆ ಎಂದು ತಿಳಿದು ಕೆಲಸ ಮಾಡಿ. ಎಷ್ಟು ಚಂದ ಮಾತು. ಕೆಲಸ ಮಾಡುವಾಗ ನೀನು ಕೆಲಸ ಮಾಡ್ಕೊಂಡು ಹೋಗಪ್ಪ, ಆದರೆ ಪ್ರತಿಯೊಂದು ಕೆಲಸ ಭಗವಂತನ ಕೆಲಸ, ಅವಂದು ಅಂತ ಅಂದ್ಕೊಂಡು ಮಾಡ್ತಾ ಹೋಗಿ ಬದುಕು ಪವಿತ್ರವಾದದ್ದು, ಭಗವಂತನೇ ಬದುಕು ಎಂದು ತಿಳಿದು ನಿರಂತರವಾಗಿ ಕೆಲಸ ಮಾಡಿ ನಿಮಗೆ ಮೋಕ್ಷ ದೊರಕುತ್ತದೆ. ಈಶಾವಾಸ್ಯದ ಮಾತು, ಈ 14ನೇ ಮಂತ್ರದ ಅರ್ಥವನ್ನು ಎಷ್ಟು ಚಂದ ಹೇಳ್ತಾರೆ ಅವರು. ಇದು ಬೇಡ, ಇದು ಬೇಡ, 2 ಸೇರಿಸ್ಕೋ, 2 ಇದೆ ಅಂತ ಮಾಡ್ಕೊಂಡು ಹೋಗಾಗ್ತದೆ ಅಂತ. ಒಂದು ಅದ್ಭುತ ಪದ್ಯ ಮರುಳು ಮುನಿಯ ಸಿಗ್ತದೆ ನನಗೆ. 2 ಪಕ್ಕಗಳು ನಿನ್ನ ಜೀವನದ ಪಾಂಥಕ್ಕೆ, 2 ಪಕ್ಕಗಳು ನಿನ್ನ ಜೀವನದ ಪಾಂಥಕ್ಕೆ, ಪರತತ್ವ ಒಂದು, ಲೋಕದ ಮಾಯೆಯೊಂದು. ತೊರೆಯಲಾಗದು ನೀನದಾವುದನು ನಿತ್ಯಮುಂ, ಮರೆಯಬೇಡೊಂದನು ಮರುಳು ಮುನಿಯ. ಎಷ್ಟು ಚಂದ. ಜೀವನದ ದಾರಿ ಅಂತಿದೆಯಲ್ಲ ನಮ್ಮದು, ಜೀವನದ ಪಾಂಥ ಅಂತಿದೆಯಲ್ಲ, ಅದು 2 ಪಕ್ಕಗಳಿದ್ದಾವಂತೆ, 2 ರೆಕ್ಕೆಗಳಿದ್ದಾವೆ. 2 ಪಕ್ಕಗಳು ನಿನ್ನ ಜೀವನದ ಪಾಂಥಕ್ಕೆ, ಪರತತ್ವ ಒಂದು, ಲೋಕದ ಮಾಯೆ ಇನ್ನೊಂದು. 1 ರೆಕ್ಕೆಯಿಂದ ಹಾರೋಕ್ಕಾಗೋಲ್ಲ ರೀ, 2 ರೆಕ್ಕೆ ಬೇಕೇ ಬೇಕು ನಮ್ಗೆ ಹಾರಬೇಕಾದ್ರೆ. 2 ರೆಕ್ಕೆ ಬಳಸಬೇಕು. ಬರೀ ನಾನು ಒಂದನ್ನೇ ಪರತತ್ವ ಅಂತ ಹಿಡ್ಕೊಂಡ್ರೆ ಹಾರೋಕ್ಕಾಗಲ್ಲ, ಬರೀ ಮಾಯೆ ಹಿಡ್ಕೊಂಡು ಪ್ರಪಂಚ ಅಂತ ಹಿಡ್ಕೊಂಡ್ರೆ ಹಾರೋಕ್ಕಾಗಲ್ಲ. ಆದ್ದರಿಂದ ಪರತತ್ವ ಒಂದು, ಲೋಕದ ಮಾಯೆಯೊಂದು. ತೊರೆಯಲಾಗುವುದು ನೀನಾವುದನು ನಿತ್ಯಮುಂ, ನಿಜವಾಗಿ ಯಾವುದನ್ನು ಬಿಡೋಕ್ಕಾಗಲ್ಲ. ಮರೆಯಬೇಡ ಒಂದನು ಮಂಕುತಿಮ್ಮ. ಬದುಕೊಂಡೇ ದೇವರಿದ್ದಾನೆ ಅಂತ ಕೆಲಸ ಮಾಡು ಅಂತ ಹೇಳಿದಾಗ ನನಗೆ ಒಂದು ಅದ್ಭುತವಾದಂಥ ವಚನಕಾರರ ನೆನಪಾಗ್ತದೆ. 12ನೇ ಶತಮಾನ ಬಹುಶಃ ನಮ್ಮ ಪ್ರಪಂಚದಲ್ಲಿ ಒಂದು ಅದ್ಭುತವಾದಂಥ ಶತಮಾನ ಅದು. ಭಾರತದ ಕೊಡುಗೆ ಬಹು ದೊಡ್ಡದಾದದ್ದು. ಈ 12ನೇ ಶತಮಾನ ವಚನಕಾರರು ಬಂದಂಥ ಕಾಲ. ಎಂಥ ಜೀವನ ಮಾಡಿದ್ದದು. ನುಡಿಗೆ ಬೆಲೆ ಕೊಡದೆ ನಡೆಗೆ ಬೆಲೆ ಕೊಟ್ಟವರು ಅವರು. ಆ ನಡೆಗೆ ಬೆಲೆ ಕೊಟ್ಟು ಮಾತು ನಿಮಗೆ ಜಾತಿ ಮುಖ್ಯ ಅಲ್ಲ, ಕಾಯಕವೇ ಕೈಲಾಸ ಅಂದವರು. ಕಾಯಕದಲ್ಲೇ ಕೈಲಾಸವನ್ನು ಕಂಡವರು. ಅದರೊಳಗೆ ಮನುಷ್ಯ ವಚನಕಾರ ಬರ್ತಾನೆ. ಅದು ಸ್ವಲ್ಪ ಸ್ಪೆಷಲ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕನ್ನಡಕ್ಕಿಂತ ಆತ ತಮಿಳುನಾಡಲ್ಲಿ ಹೆಚ್ಚು ಪ್ರಸಿದ್ಧ ಆದವನು. ಅವನು ಅಲ್ಲೇ ಇದ್ದಂತೆ, ತಮಿಳುನಾಡಲ್ಲಿದ್ದಂತೆ. ಅವನ ಹೆಸರು ನಕ್ಕೀರ ಅಂತ. ನಕ್ಕೀರ ಅಂತ ವಚನಕಾರ. ಅವನ ಬಗ್ಗೆ ಬಹಳ ಸುಂದರವಾದ ಕಥೆಗಳಿದ್ದಾವೆ. ಅವನ ಕೆಲಸ ಏನು ಅಂದರೆ, ಸಮುದ್ರ ದಂಡೆಗಿದ್ದು ಮುತ್ತು ತೊಗೊಂಡು ಬರ್ತಿದ್ದಂತೆ ಅವನು.
ಆಗಿನ ಕಾಲದಲ್ಲಿ ಗಿರ್ಕೆಲ್ ಇರಲಿಲ್ಲ, ಸ್ನಾರ್ಕೆಲ್ ಹಾಕ್ಕೊಂಡು ಇರಲಿಲ್ಲ. ಅವನು ಹಾಗೆ ಉಸಿರು ಬಿಗಿ ಹಿಡ್ಕೋಬೇಕು, ಸಮುದ್ರ ತಳಕ್ಕೆ ಹೋಗಬೇಕು, ಹಾಗೆ ಹುಡ್ಕಾಡಿ ಅಲ್ಲಿರುವಂಥ ಮುತ್ತು ತಂದು ಮಾರ್ತಿದ್ದಂತೆ. ಆದರೆ ಅವನಂಥ ಶಿವಭಕ್ತ ಯಾರೂ ಇದ್ದಿದ್ದಿಲ್ಲಂತೆ. ಅವನು ದೊಡ್ಡ ಹೆಸರು, ಇವನಂಥ ಶಿವಭಕ್ತ ಜಗತ್ತಲ್ಲಿ ಯಾರೂ ಇಲ್ಲ ಅಂತ. ಅವನು ಉಸಿರಲ್ಲಿ ಶಿವ, ಕೆಲಸದಲ್ಲಿ ಶಿವ, ಏನು ಕೆಲಸ ಮಾಡಿದ್ರು ಶಿವ ಧ್ಯಾನದಲ್ಲೇ ಮಾಡ್ತಿದ್ದಂತೆ. ಎಷ್ಟರ ಮಟ್ಟಿಗೆ ನಕ್ಕೀರನ ಹೆಸರಾಗಿತ್ತು ಶಿವಭಕ್ತ ಅಂದರೆ ಶಿವನಿಗೂ ಅಸೂಯೆ ಆಯ್ತಂತೆ. ಏನು ನನ್ನ ಭಕ್ತ ಅಂತ ಇಷ್ಟು ಹೇಳ್ತಾರೆ, ಒಂದ್ಸಲ ನೋಡ್ಬೇಕು ಅವನು ಹೇಗಿದ್ದಾನೆ ಅಂತ. ಸಮುದ್ರ ದಂಡೆಗೆ ಬಂದ. ನಕ್ಕೀರ ಕೆಲಸದಲ್ಲಿ ಮಗ್ನಾಗಿದ್ದಾನೆ. ನೋಡಿದ ಶಿವನ. ಅವನೇನು ಮಾತಾಡಿಸ್ತಿಲ್ಲ. ಅವನು ಮತ್ತೆ ಉಸಿರು ಜೋರಾಗಿ ಹಿಡ್ದ, ಸಮುದ್ರ ತಳಕ್ಕೆ ಹೋದ, ಮೂತು ತಂದ, ಮತ್ತಿಟ್ಟ. ಇವನು ನೋಡಿದ, ಮತ್ತೆ ಉಸಿರು ಹಿಡ್ಕೊಂಡ, ಮತ್ತೆ ಕೆಳಗೆ ಹೋದ. ಹೀಗೆ ಮಾಡ್ತಾನೇ ಇದ್ದ. ಶಿವನಿಗೆ ಅಸಾಧ್ಯ ಕೋಪ ಬಂತು. ಇವನು ಶಿವಭಕ್ತ ಅಂತಾರೆ, ಎಂಥ ಶಿವಭಕ್ತರು ಇವನು. ಮುಂದೆ ಸಾಕ್ಷಾತ್ ನಾನೇ ನಿಂತಿದ್ದೀನಿ, ಏನು ಶಿವ ಬಂದಿದ್ದೀನಿ ನಮಸ್ಕಾರ ಮಾಡಬೇಕಲ್ಲ, ಮಾತಾಡಬೇಕಿಲ್ಲ. ಏನು ಮಾತಾಡಲ್ಲ ಇವನು. ನಕ್ಕೀರ ನಿಂತ್ಕೊ ಅಂದ. ನಕ್ಕೀರ ನಿಂತ್ಕೊಂಡ. ನಾನು ಶಿವ ಅಂದ. ಹೌದು ಗೊತ್ತು ಅಂದವ, ನನಗೆ ಗೊತ್ತು. ನೀನು ಹೇಳಬೇಕಾಗಿಲ್ಲ, ನೀನು ಬಂದದ ತಕ್ಷಣ ಅವಾಗೇ ಗೊತ್ತಾಯ್ತು ನನಗೆ ನೀ ಬಂದಿದ್ದೀಯಾ ಅಂಥೇಳಿ. ಅಲ್ಲಪ್ಪ, ನನ್ನ ಬಗ್ಗೆ ಗೌರವನೇ ಇಲ್ವಾ ನಿನಗೆ ಅಂತ ಹೇಳಿ ಕೋಪದಿಂದ 3ನೇ ಕಣ್ಣು ತೆಗೆದಂತೆ ಶಿವ. 3ನೇ ಕಣ್ಣು ತೆಗೆದ್ರೆ ಪ್ರಪಂಚನೇ ಭಸ್ಮ ಆಗಿ ಹೋಗ್ಬಿಡ್ಬೇಕು. ಇವನಿಗೇನೂ ಆಗಲಿಲ್ಲ ಅಂತ ನಕ್ಕೀರಿಗೆ. ಈ ಬೆಂಕಿ ಅವನ ಹತ್ರ ಹೋಗಲೇ ಇಲ್ಲ ಅಂತ. ಶಿವನಿಗೆ ಒಂಥರ ಮುಖ ಕೆಟ್ಟಂಗೆ ಆಗ್ಬಿಡ್ತು. ಏನು ಜಗತ್ತನ್ನೇ ಸುಡುವಂಥವು ನಾನು, ನಕ್ಕೀರಿಗೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಅಲ್ಲಯ್ಯ, ನಾನು ಬಂದಿದ್ದೀನಿ ಶಿವಭಕ್ತ ಅಂತ ನೀನು ಹೇಳ್ತಾರೆ, ನಾನು ಬಂದು ನಿಂತರು ಈ ಮಾತಾಡ್ಸೋಕೆ ಬರ್ಸತ್ತಿಲ್ಲ ನಿನಗೆ ಅಂತ. ಆತ ಹೇಳಿದಂತೆ, ನೋಡಪ್ಪ ಶಿವ, 2 ಇಶ್ಯೂ ಬೇರೆ ಬೇರೆ ಇವು, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ನಾನು ಕೆಲಸ ಮಾಡ್ಲಿಕ್ಕತ್ತಿದ್ದೀನಿ, ಕೆಲಸ ಮಾಡ್ತೀನಿ. ನಾನು ಹೇಳ್ತಲ್ಲ, ನನ್ನ ಕೆಲಸದ ಉದ್ದೇಶನೂ ನೀನೇ, ಗುರಿನೂ ನೀನೇ, ಸಾಧನೆಯೂ ನೀನೇ. ಪ್ರತಿಯೊಂದು ಕ್ಷಣದಲ್ಲಿ ನೀನು ಬಿಟ್ಟರೆ ನನಗೆ ಬೇರೆ ದರ್ಶನ ಇಲ್ಲ. ನಾನು ಮುತ್ತು ತರೋಕೆ ಸಮುದ್ರ ತಳಕ್ಕೆ ಹೋದರೂ ಅಷ್ಟೇ, ಮುತ್ತು ತಂದು ಕಟ್ಟೆ ಮೇಲೆ ಇಟ್ಟರು ಅಷ್ಟೇ, ಅದನ್ನು ಮಾರಾಟ ಮಾಡಿದ್ರು ಅಷ್ಟೇ, ಅದನ್ನು ಬೇರ್ಪಡಿಸುವಾಗ ಅಷ್ಟೇ, ನನಗೆ ಬೇರೆ ಯಾರೂ ಕಾಣಿಸ್ತಲ್ಲ, ನೀನೇ ಕಾಣಿಸ್ತೀಯ. ಈಗ ನೀನು ಮುಂದೆ ನಿಂತಿ ಅಷ್ಟೇ, ಅದನ್ನು ಮೊದಲಿಂದ ನೋಡ್ತಾನೆ ಇದ್ದೀನಿ ನಾನು. ಆದರೆ ನೀನು ಮಾತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ನನ್ನ ಟೈಮ್ ಹೋಗ್ಬಿಡುತ್ತೆ, ವೇಸ್ಟ್ ಆಗ್ತದೆ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವನಂದ, ನಿನ್ನ ಧ್ಯಾನ ನನಗೆ ಯಾವಾಗಲೂ ಇದೆ, ಉಸಿರಿನಲ್ಲಿ ಧ್ಯಾನ ಇದೆ, ಆದರೆ ನಾನು ಕೆಲಸ ಮಾಡೋಕೆ ಬಿಡು, ನಾನು ಕೆಲಸ ಮಾಡಬೇಕಾದನ್ನು. ನೀನು ನಿಂತ್ಕೊಂಡು ಮಾತಾಡ್ತಾ ಇದ್ದೆ, ಟೈಮ್ ಹೋಗ್ತದೆ ನಂದು. ಶಿವ ಅಂದ, ಇದೆಲ್ಲ ಕರೆಕ್ಟ್ ಆಯಿತು. ಇನ್ನೊಂದು ವಿಷಯ ಅರ್ಥ ಆಗಲಿಲ್ಲ ನನಗೆ. ಇಡೀ ಪ್ರಪಂಚವನ್ನೇ ಸುಡಬಲ್ಲಂಥ ನನ್ನ 3ನೇ ಕಣ್ಣಿನ ಬೆಂಕಿ ನೀನು ಮುಟ್ಲೇ ಇಲ್ಲಲ್ಲ ಯಾಕೆ ಅಂತ. ಅದು ನಕ್ಕೀರು ಹೇಳೋ ಮಾತು ಭಾಳ ಚಂದ ರೀ. ಅವನು ನಕ್ಕಿಬಿಟ್ಟು ಹೇಳ್ತಾನೆ, ಅದು ಹಾಗೆ ಆಗೋದಪ್ಪ, ನಾನು ದುಡಿದು ತಿನ್ನೋನು, ನೀನು ತಿರದು ತಿನ್ನೋನು. ಈಶ್ವರನಿಗೆ ಹೇಳೋದು, ನಾನು ದುಡಿದು ವ್ಯವಸಾಯ ಕಷ್ಟಪಟ್ಟು ಪರಿಶ್ರಮ ಪಟ್ಟು ದುಡಿತಂತಂತೇನೆ, ಅದಕ್ಕೆ ನನಗೇನಾಗೋಲ್ಲ. ನೀನು ಮತ್ತೊಬ್ಬರು ಕೇಳಿ ತಿನ್ನೋನು, ತಿರದು ತಿನ್ನೋನು, ಆದ್ದರಿಂದ ನಿನ್ನ ಕಡೆ ಶಕ್ತಿ ಇಲ್ಲ. ದುಡಿದು ತಿನ್ನೋನು ತಿರದು ತಿನ್ನೋನಕ್ಕಿಂತ ದೊಡ್ಡವನು. ಆದ್ದರಿಂದ ನನ್ನ ಕಾಯಕಕ್ಕೆ ಅಡ್ಡ ಬರಬೇಡ. ಸಾಯಂಕಾಲ ಮನೆಗೆ ಬರ್ತೀನಿ, ಪೂಜೆ ಮಾಡ್ತೀನಿ, ಆವಾಗ ನಿನ್ನ ಟೈಮ್ ಇದ್ದರೆ ನೀನು ಬಾ, ನಿನಗೂ ನಮಸ್ಕಾರ ಮಾಡ್ತೀನಿ. ಇದು ಎಂಥ ಪ್ರೀತಿ ರೀ, ಇದು ಅಸಾಧ್ಯ ಪ್ರೀತಿ ಅಲ್ವಾ. ಅಂದರೆ ಭಗವಂತನ ಬಿಟ್ಟು ಒಂದು ಕ್ಷಣ ಇಲ್ಲ, ಉಸಿರಿನಲ್ಲಿ ಭಗವಂತನ ಇಟ್ಟುಕೊಂಡಿದ್ದಾನೆ. ಆದರೆ ಈ ಕರ್ತವ್ಯವನ್ನು ಬಿಡೋದಿಲ್ಲ. ಈ ಲೋಕ ಮಾಯೆಯನ್ನು ಹಿಡ್ಕೊಂಡಿದ್ದಾನೆ, ಪ್ರಪಂಚ ಹಿಡ್ಕೊಂಡಿದ್ದಾನೆ, ಅದರ ಜೊತೆಗೆ ಭಗವಂತನ ಬೇಕು ಅಂತಾನೆ. ಇದನ್ನು ವಿವೇಕಾನಂದ ಹೇಳಿದಂಥದ್ದು. ಎಲ್ಲದರಲ್ಲೂ ಭಗವಂತನನ್ನು ಬೆರೆಸಿ ಅವನಿದ್ದಾನೆ ಎಂದು ತಿಳಿದು ಕೆಲಸ ಮಾಡಿ, ಆಗ ನಿಮ್ಗೆ ಸರಿ ಆಗ್ತದೆ ಅಂತ. ಇದಕ್ಕೆ ಶಂಕರಾಚಾರ್ಯರು ಗೀತಾ ಭಾಷ್ಯದ ಆರಂಭದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ನನ್ನ ಇಷ್ಟವಾದಂಥ ಪದ್ಯ ಅದು. ದ್ವಿವಿಧೋ ಹಿ ವೇದಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣೋ ನಿವೃತ್ತಿ ಲಕ್ಷಣಸ್ಯ ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಅಂತ 2 ಪದ ಉಪಯೋಗಿಸ್ತಾರೆ ಇಲ್ಲಿ. ನಿಶ್ರೇಯಸ ಅಂತ ಹೇಳಿ ಉಪಯೋಗಿಸ್ತಾರೆ. ನಿಶ್ರೇಯಸ ಮತ್ತು ಅಭ್ಯುದಯ ಅಂತ 2 ಪದ ಉಪಯೋಗಿಸ್ತಾರೆ. ಈ 2 ಪದ ಮುಖ್ಯ ನನಗೆ. ಶ್ಲೋಕ ನೆನಪಿಳಿದಿದ್ರು ತೊಂದರೆ ಇಲ್ಲ. ಅವ್ರು ಹೇಳ್ತಾರೆ, ವೇದೋಕ್ತವಾದಂಥ ಧರ್ಮ ಅಂತ ನಮ್ಮ ಮುಂದೆ ಏನಿದೆಯೋ, ಸನಾತನ ಧರ್ಮ ಅಂತ ಕರಿತೀವಿ, ಅದರಲ್ಲಿ 2 ಬಗೆ ಇದ್ದಾವಂತೆ. ಒಂದು ಲಕ್ಷಣ ಪ್ರವೃತ್ತಿ. ಮೊದಲೇದ್ರ ಲಕ್ಷಣ ಪ್ರವೃತ್ತಿ ಅಂದರೆ ಹೊರಮುಖವಾದಂಥ ಒಂದು ಧರ್ಮ, ಅದು ಕರ್ಮ ಅಂತ ಅನ್ಕೊಳ್ಳಿ. 2ನೇದರ ಲಕ್ಷಣ ನಿವೃತ್ತಿ. ಮೊದಲೇದರ ಲಕ್ಷಣ ಪ್ರವೃತ್ತಿ ಆದರೆ 2ನೇದರದ್ದು ನಿವೃತ್ತಿ. ನಿವೃತ್ತಿ ಅಂದರೆ ಒಳಮುಖವಾದಂಥ ಕರ್ಮ. ಒಂದು ಹೊರಮುಖ ಬಹಿರ್ಮುಖವಾದದ್ದು, ಅಂತರ್ಮುಖವಾದದ್ದು. ಇವೇ ಎಲ್ಲ ಈ ಜಗತ್ತಿನ ಸ್ಥಿತಿಗೆ 2 ಸೇರಿಯೇ ಕಾರಣವಾಗುತ್ತದೆ ಅಂತ ನೋಡಿ. ಎಲ್ಲಿ ಭಗವದ್ಗೀತಾ ಅದು ಹೇಳ್ತಿರ್ಬೇಕಾದ್ರೆ ಉಪನಿಷತ್ತನ್ನು ಸಾರ ಭಗವದ್ಗೀತಾ ಅಂತ ಹೇಳ್ತೀವಿ. ಭಗವದ್ಗೀತೆಯಲ್ಲಿ ಹೇಗೆ ಬಂದಿದೆ ನೋಡಿ, ಅದೇ ಮಾತು. 14ನೇ ಮಂತ್ರ ಈಶಾವಾಸ್ಯದ ಮಂತ್ರ ಬಂದ ಹಾಗೆ 2 ಸೇರಿ ಬರಬೇಕು, ಸಹ 2 ಜೊತೆಗೆ ಒಟ್ಟೊಟ್ಟಿಗೆ ಇರಬೇಕು ಅಂತ ಅದಕ್ಕೆ ಹೇಳ್ತಾರೆ. ಜಗತ್ತಿನ ಸ್ಥಿತಿಗೆ 2 ಸೇರಿಯೇ ಕಾರಣವಾಗುತ್ತದೆ.
ಅವೇ ಎಲ್ಲ ಜೀವಿಗಳ ಅಭ್ಯುದಯ ಅಂದರೆ ಲೌಕಿಕ ಕಲ್ಯಾಣ ಮತ್ತು ನಿಶ್ರೇಯಸ ಅಂದರೆ ಮೋಕ್ಷ. ಅವರ ಲೌಕಿಕ ಕಲ್ಯಾಣಕ್ಕೂ ಆಗ್ತದೆ, ಮೋಕ್ಷಕ್ಕೂ ಆಗ್ತದೆ. ಅಂದರೆ ಪ್ರಾಪಂಚಿಕ ಬೆಳವಣಿಗೆಗೂ ಆಗ್ತದೆ ಹಾಗೂ ಆಧ್ಯಾತ್ಮಿಕ ಶಕ್ತಿ ಬೆಳವಣಿಗೆಗೂ ಆಗ್ತದೆ. ಇದು ಕಾರಣ ಆಗ್ತದೆ ಅಂತ ನೋಡಿ. ಪ್ರವೃತ್ತಿ ಲಕ್ಷಣ, ನಿವೃತ್ತಿ ಲಕ್ಷಣ ಅಂತ ಎರಡಿದ್ದಾವೆ. ಅವು ಎರಡರಿಂದಾನೇ ಆಗೋದು, ಎರಡೂ ಜೊತೆಗೆ ಇರಬೇಕಾಗ್ತದೆ ಅಂತ. ಇದು ನಮ್ಮ ಸಂಪೂರ್ಣ ದರ್ಶನ ಅಂತ ಹೇಳ್ತೀವಿ. ನಮ್ಮ ಭಾರತೀಯ ಅಧ್ಯಾತ್ಮ ಪರಂಪರೆಯ ಪೂರ್ಣ ದರ್ಶನ ಅಂದರೆ ಇದು, ಎರಡೂ ಸೇರ್ಕೋಬೇಕು. ಇದನ್ನು ತಮ್ಮ ಶಿಷ್ಯ ನರೇಂದ್ರನಿಗೆ ಹೇಳಬೇಕು ಅಂತ ಶ್ರೀರಾಮಕೃಷ್ಣರ ಮನಸ್ಸು. 4 ವರ್ಷದ ಹಿಂದೆ ಆ ಹುಡುಗನ ನೋಡಿದ್ದಾರೆ. ಆತ ಪರೀಕ್ಷೆ ಮಾಡಲಿಂತೆ ಬಂದದ್ದು, ಪರೀಕ್ಷೆ ಮಾಡಿಕೊಂಡೇ ಬಂದದ್ದು. ಪರೀಕ್ಷೆ ಮಾಡಿದ್ದು ಎಷ್ಟು ಕಡೆಗೆ, ಹೌದಾ ಅಲ್ವಾ ಇವರು ಅಂತ ಹೇಳಿ ಹಾಸಿಗೆ ಬುಡಿಕೆ ದುಡ್ಡಿಟ್ಟು ಪರೀಕ್ಷೆ ಮಾಡಿ ಎಲ್ಲ ಮಾಡಿ ಗುರು ಅಂತ ಒಪ್ಕೊಂಡಿದ್ದಾರೆ. ಆವಾಗಿನಿಂದೇ ಅವ್ರಿಗೆ ಗೊತ್ತು, ಈತ ಹುಡುಗನಲ್ಲಿ ಒಂದು ಶಕ್ತಿ ಇದೆ, ಅಸಾಧ್ಯ ಶಕ್ತಿ ಇದೆ. ಗಮನಿಸ್ತಾ ಇದ್ದಾರೆ. ಒಂದು ಮುಖ್ಯವಾದ ಗಮನ ಏನು ಬಂತು ಅಂದರೆ, ಉಳಿದವರು ಗುರುಗಳು ಹೇಗೆ ಹೇಳ್ತಾರೋ ಹಾಗೆ ಮಾಡಿಬಿಡ್ತಾರೆ, ಆದರೆ ಈತ ಹಾಗೆ ಮಾಡೋನಲ್ಲ. ತನಗೆ ಸರಿ ಅನಿಸಿದಾಗ ಅದನ್ನು ಪರೀಕ್ಷೆ ಮಾಡಿ ಆಮೇಲೆ ಒಪ್ಕೊಳ್ಳುವಂಥ ಬುದ್ಧಿ. ಇನ್ನೊಂದು, ಭಗವಂತನ ಸಗುಣ ರೂಪವಾದಂಥ ಶಕ್ತಿ ಇದ್ದಾಳಲ್ಲ, ಶಕ್ತಿ ದೇವತೆ ಇದ್ದಾಳಲ್ಲ, ಆ ಸಗುಣ ರೂಪದಲ್ಲಿ ಪೂಜೆ ಮಾಡೋದನ್ನು ಕಂಡಿದ್ದಾರೆ. ಗುರುಗಳು ಮಾಡ್ತಾರೆ, ಆತನೂ ಮಾಡ್ತಾನೆ. ಆ ಸಗುಣ ರೂಪವನ್ನು ಕಂಡಿದ್ದಾನೆ, ಆದರೆ ನಿರ್ಗುಣ ರೂಪವನ್ನು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಈಗ ಮೂರ್ತಿ ಪೂಜೆ ಮಾಡುವಾಗ ಮೂರ್ತಿ ಕಾಣುತ್ತೆ, ನನಗೆ ಸಂವಾದ ಮಾಡ್ತೀನಿ ಮೂರ್ತಿ ಜೊತೆಗೆ, ಆದರೆ ಅದು ಗೊತ್ತೂ ಇದೆ, ಮೂರ್ತಿ ಹಿಂದೆ ಅತ್ಯಂತ ನಿರ್ಗುಣವಾದಂಥ ಒಂದು ಸತ್ವ ಇದೆ ಅಂತ ಗೊತ್ತಿದೆ. ಅದು ಗೊತ್ತಿದೆ ನರೇಂದ್ರನಿಗೆ. ಎರಡೂ ಸರಿಯಾಗಿ ಅರ್ಥ ಆಗಿದೆ. ಒಂದು ಸಲ ಪೂರ್ಣ ದರ್ಶನ ಆತನಿಗೆ ಕೊಡಬೇಕು ಅಂತ ಕಾಯ್ತಾ ಇದ್ರು. ರಾಮಕೃಷ್ಣರ ಆರೋಗ್ಯ ಕೆಟ್ಟೋಯ್ತು, ಗಂಟಲು ಕ್ಯಾನ್ಸರ್ ಅಂತಾಯಿತು. ಇನ್ನು ಬಹಳ ದಿವಸ ಬದುಕೋದಿಲ್ಲ ಅಂತೂ ಅನಿಸ್ತು. ಬಹಳ ಆದರೆ 1 ತಿಂಗಳು ಅಷ್ಟು ಬದುಕ್ಬೋದು ಅಂತ ಅನಿಸ್ತು. ದೇಹದಲ್ಲಿ ಅನುಭವಿಸ್ತಿದ್ದಂಥ ಯಾತನೆ ಬಹಳ ತೀಕ್ಷ್ಣ ಆಗಿತ್ತು. 2 ಕಾರಣಕ್ಕೆ ಅವರಲ್ಲಿ ಯಾತನೆ ತೀವ್ರ ಆಗ್ತಾಯಿತ್ತಂತೆ. ಅವರಲ್ಲಿ ಭಾವ ತೀವ್ರತೆ ಹೆಚ್ಚು, ಟ್ರಾನ್ಸ್ಗೆ ಹೋಗ್ಬಿಡ್ಬೇಕು. ತಮಗೆ ಗೊತ್ತಿದೆ, ಈ ಅಧ್ಯಾತ್ಮದಲ್ಲಿ ಯಾವುದು ಆವೇಶ ಬಂದಾಗ ಆವಾಗ ಗೊತ್ತಾಗಲ್ಲ, ಆವೇಶ ಇಳಿದ ಮೇಲೆ ಎಷ್ಟು ಸುಸ್ತಾಗ್ತದೆ ಅಂತ. ಭಾರಿ ಸುಸ್ತಾಗ್ಬಿಡ್ತದೆ. ಆ ಭಾವ ತೀವ್ರತೆಯಿಂದಾಗಿ ತುಂಬ ದೇಹ ತೊಂದರೆ ಆಗ್ತಾಯಿತ್ತು. ಅದ್ರ ಜೊತೆಗೆ ಎಡಬಿಡದ ಉಪನ್ಯಾಸಗಳು, ಆಧ್ಯಾತ್ಮಿಕ ಮಾತುಗಳಾಗೋದು, ಯಾರೋ ಬರಬೇಕು 1 to 1 ಮಾತಾಡ್ತಾನೆ ಇರೋದು. ಇದರಿಂದಾಗಿ ತುಂಬ ಆಯಾಸ ಆಗ್ತಿತ್ತಂತೆ. ಅವ್ರು ಹಿಂಡಿ ಹಾಕ್ತಿತ್ತು ನನ್ನ ಜೀವ ಅಂತ ಶಿವಾನಂದರು ಬರೀತಾರೆ. ಒಂದು ಘಟನೆ ಆಗ್ತದೆ. ಆವಾಗ ಕಲ್ಕತ್ತಾ ಹತ್ರ ಕಾಶಿಪುರ ಅಂತ, ಕಾಶಿಪುರದಲ್ಲಿದ್ದರು. ಅಟ್ಟದ ಮೇಲೆ ರಾಮಕೃಷ್ಣರಿದ್ದಾರೆ, ಮಲ್ಕೊಂಡಿರ್ತಾರೆ. ಯಾವಾಗಲೂ ಗಂಟಲು ನೋವು ಒಂದು ಮಲ್ಕೊಂಡಿರ್ತಾರೆ. ಕೆಳಗಡೆ ನರೇಂದ್ರ ಮತ್ತೆಲ್ಲ ಹುಡುಗರಿದ್ದಾರೆ. ನರೇಂದ್ರ ಗುರುಗಳನ್ನು ತುಂಬ ಕಾಡಿಬಿಟ್ಟಿದ್ದಾನೆ. ನನಗೆ ನಿರ್ವಿಕಲ್ಪ ಸಮಾಧಿ ಕೊಡಿಸಿ ಅಂತ. ನೋಡೋಣ ತಗೋ, ಯಾಕೆ ಅವಸರ ಅಂತ ಮುಂದೆ ಹಾಕ್ಕೊಂಡು ಬಂದಿದ್ದಾರೆ ರಾಮಕೃಷ್ಣರು. ಈತ ಕೆಳಗಡೆ ಕೂತ್ಕೊಂಡು ಪ್ರಯತ್ನ ಮಾಡ್ತಿದ್ದಾನೆ ಸಮಾಧಿಗೆ ಹೋಗಬೇಕು ಅಂತ. ಒಂದು ಕ್ಷಣದಲ್ಲಿ ಸಮಾಧಿಗೆ ಏರ್ಬಿಡ್ತು. ಅದು ಯಾವ ಮಟ್ಟಕ್ಕೆ ಹೋಗ್ಬಿಡ್ತು ಅಂತಂದರೆ, ಕೆಳಗೆ ಬರಬೇಕು ಅಂತಾರೆ, ಹೋಗೋಕ್ಕಾಗ್ತಾ ಇಲ್ಲ. ನನ್ನ ದೇಹ ಎಲ್ಲಿ, ಅಯ್ಯೋ ನನ್ನ ದೇಹ ಎಲ್ಲಿ ಅಂತ ಕೂಗ್ತಾರೆ. ಶಿಷ್ಯರೆಲ್ಲ ಉಳಿದವರಿದ್ದಾರಲ್ಲ ಹೋಗಿ ನೋಡ್ತಾರೆ, ದೇಹ ಪೂರ್ತಿ ತಣ್ಣಗಾಗೋಗಿದೆ. ಅವ್ರಿಗೆ ಗಾಬರಿ, ಏನಾಯಿತು? ಕೂಗ್ತಾನೆ, ಬಟ್ ದೇಹ ಪೂರ್ತಿ ತಣ್ಣಗಾಗಿದೆ, ಏನು ನಾಡಿ ಕೊಡೋಕೆ ಹತ್ತಾ ಇಲ್ಲ ಕೈಗೆ ಅಂತ ಓಡಿ ಹೋಗಿ ರಾಮಕೃಷ್ಣ ಹೇಳಿದ್ರಂತೆ, ನರೇಂದ್ರ ಹೆಂಗೆ ಕೂಗ್ತಾ ಇದ್ದಾನೆ, ಅವನು ಏನಾಗಿದೆ ಗೊತ್ತಾಗ್ತಾ ಇಲ್ಲ ಅಂತ. ಅವ್ರು ನಕ್ಬಿಟ್ರು, ಏನು ಪರವಾಗಿಲ್ಲ, ಹಾಗೆ ಇರಲಿ, ಅವನು ಬಹಳ ಕಾಡಿದ್ದಾನೆ, ಸ್ವಲ್ಪ ಹೊತ್ತಿರಲಿ ಅವನು ಹಾಗೇನೆ ಅಂತ ಇದ್ರು. ಬಹಳ ಕಾಡಿದ್ದಾನೆ, ಸ್ವಲ್ಪ ಹೊತ್ತು ಹಾಗೇ ಇರಲಿ ಅಂತ. ಸ್ವಲ್ಪ ಹೊತ್ತು ಆದಮೇಲೆ ನಿಧಾನಕ್ಕೆ ಆ ಭಾವದಿಂದ ಕೆಳಗಿಳಿದು ದೇಹದೊಳಗೆ ಸೇರಿಕೊಂಡು ಒಂದು ಸಲ ದೇಹದಲ್ಲಿ ಬಂದ ಮೇಲೆ ಎಷ್ಟು ಆನಂದ ಆಗಿರಬೇಕು ಅದು ವಿವೇಕಾನಂದರಿಗೆ. ಅದನ್ನು ಮೊಟ್ಟ ಮೊದಲು ಗುರುಗಳಿಗೆ ಹೇಳಬೇಕು ಅಂತ ಓಡಿ ಹೋಗಿ ಗುರುಗಳ ಮುಂದೆ ಕೂತರು. ಇವ್ರಿಗಿಂತ ಮೊದಲು ಅವ್ರಿಗೆ ಗೊತ್ತಿದೆ. ಇದು ಇಷ್ಟು ಚಂದ ವರ್ಣನೆ ಮಾಡ್ತಾರೆ ಶಿವಾನಂದರದನ್ನು. ಗುರುಗಳ ಮುಂದೆ ಶಿಷ್ಯ ಕೂತ್ಕೊಂಡಾಗ ಗುರು ಕಣ್ಣಲ್ಲಿ ನೀರು, ಶಿಷ್ಯನ ಕಣ್ಣಲ್ಲಿ ನೀರು. ಒಂದು ಅವಿರ್ಚನೀಯ ಅನುಭವ ಆಗಿಬಿಟ್ಟಿದೆ. ಗುರುಗಳಿಗೆ ಗೊತ್ತಾಗಿದೆ, ಗುರುಗಳಿಗೆ ಸಂತೋಷ, ಶಿಷ್ಯನಿಗೆ ಆಯ್ತಲ್ಲ ಅಂಥೇಳಿ. ಗುರು ಕೃಪೆಯಿಂದ ತನಗಾಯ್ತಲ್ಲ ಅಂತ ಇವರಿಗೆ ಸಂತೋಷ. ಇಬ್ಬರು ಅಳ್ತಾ ಇದ್ದಾರೆ. ಆ ನಂತರ ರಾಮಕೃಷ್ಣವರು ಅವನ ಹತ್ತಿರ ಕೇಳಿಕೊಂಡು ಅವನ ಈ ಹಣೆ ಮೇಲೆ ಭೂರು ಮಧ್ಯದಲ್ಲಿ ಮತ್ತು ಹಣೆ ಮೇಲೆ ಒಂದು ಮುತ್ತು ಕೊಟ್ಟು, ನೋಡಪ್ಪ ಇವತ್ತೆಲ್ಲ ಕೊಟ್ಟು ನಾನು ಫಕೀರ್ ಆಗಿಬಿಟ್ಟೆ ಅಂತ ಹೇಳಿದ್ರಂತೆ. ಎಲ್ಲ ಕೊಟ್ಟುಬಿಟ್ಟೆ ನಿನಗೆ, ನಾನು ಫಕೀರ್ ಆಗಿಬಿಟ್ಟಿದ್ದೆ, ನನ್ನ ಕಡೆ ಏನು ಉಳಿದಿಲ್ಲ ಈಗ ಅಂತ ಹೇಳಿದ್ರಂತೆ. ಹೇಳಿ ಕೂತಾಗ ವಿವೇಕಾನಂದ ಹೇಳ್ತಾರೆ, ನಾನು ನಿರ್ವಿಕಲ್ಪ ಸಮಾಧಿಗೆ ಹೋದಾಗ ಎಷ್ಟು ಸಂತೋಷ ಆಯಿತು ಗೊತ್ತೇ ಗುರುಗಳೇ, ಆನಂದ ಅತಿರೇಕ ಆಗಿತ್ತು ನನಗೆ.
ಅಲ್ಲೇ ಇರಬೇಕು ಅಂತ ಅನಿಸುತ್ತೆ, ನನ್ನ ಮೇಲೆ ಮೇಲೆ ಅವಕಾಶ ಮಾಡಿಕೊಡಿ, ಅಲ್ಲೇ ಇರೋದಕ್ಕೆ ನನಗೆ ಅಂತದ್ದು ಅಂದು ಕೂಡಲೇ ತಕ್ಷಣ ಗುಡುಗಿದ್ರಂತೆ ರಾಮಕೃಷ್ಣರು, ನಾಚಿಗೇಡು ಅಂದರು. ಈಗ ತಾನೇ ಅವನಿಗೆ ನಿರ್ವಿಕಲ್ಪ ಸಮಾಧಿಯನ್ನು ಕರುಣಿಸಿದಂಥ ಗುರುಗಳು ಅಲ್ಲೇ ಇರ್ತೀನಿ ಅವಕಾಶ ಕೊಡಿ ಅಂತ ಹೇಳಿದಾಗ ನಾಚಿಗೇಡು ಅಂದ್ರಂತೆ. ಯಾಕೆ ಅಂದರೆ ಹೇಳ್ತಾರೆ, ಇಂಥ ಸ್ವಾರ್ಥಿ ಇದ್ದೀನಿ ನೀನು ಅಂತ ಅಂದ್ಕೊಂಡಿರಲಿಲ್ಲ ನಾನು. ನಿನಗೆ ಅದು ಆಗ್ಬಿಟ್ರೆ ಅಲ್ಲೇ ಉಳ್ಕೊಂಡ್ಬಿಡ್ತೀಯ ನೀನು, ಈ ಸಮಾಜಕ್ಕೆ ಏನು ಮಾಡ್ತೀಯ ನೀನು. ನೋಡಿ ಪರಮಹಂಸರು, ಇದಕ್ಕೆ ಪರಮಹಂಸರು ಅಂತ ಅನ್ನೋದು. ಆ ಎತ್ತರದ ಸಮಾಧಿ ಸ್ಥಿತಿಯಲ್ಲಿ ಕೂಡ ಅವರಿಗೆ ಸಮಾಜದ ಬಗ್ಗೆ ಚಿಂತನೆ ಇರಬೇಕು, ಈ ಜಗತ್ತು ಬಿಡೋ ಹಂಗಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ನೀನು ಬರೀ ಸ್ವಾರ್ಥಿ ಆಗಿಬಿಡ್ತೀಯ, ಅಲ್ಲಿ ಇತ್ಕೊಂಡ್ರೆ ಸಂತೋಷದಲ್ಲಿ ಕೂತ್ಕೊಂಡ್ಬಿಡ್ತೀಯ, ನಿನ್ನಿಂದ ಸಮಾಜಕ್ಕೆ ಬೇಕಾದಷ್ಟು ಆಗೋದಿದೆ, ಲೌಕಿಕವಾಗಿ ಕೆಲಸ ಮಾಡೋದಿದೆ, ನೀವು ಹೋಗಬೇಕು, ದೀನ ದರಿದ್ರರ ಕಣ್ಣೀರು ಒರೆಸಬೇಕು, ಸಾಕಷ್ಟು ಬಂದು ಧರ್ಮದ ಕಡೆ ತಿರುಗಿಸ್ಬೇಕು ಮನಸ್ಸನ್ನು, ಇದೆಲ್ಲ ಕೆಲಸ ಇದೆ ನಿನಗೆ. ಆದರೆ ತಾಯಿ ಕೃಪೆ ನಿನ್ನ ಮೇಲೆ ಇದೆ. ಮುಂದೆ ನಿನಗೆ ಈ ನಿರ್ವಿಕಲ್ಪ ಸಮಾಧಿ ಅನ್ನೋದು ಎಷ್ಟು ಸಾಮಾನ್ಯ ಆಗಿಬಿಡ್ತದೆ ಅಂದರೆ, ನೀನು ಸಾಮಾನ್ಯ ಸ್ಥಿತಿಯಲ್ಲೇ ಜನರೊಳಗೆ ದೈವಿಕತೆಯನ್ನು ಕಾಣಿಸೋಕೆ ಶುರು ಮಾಡ್ತದೆ. ನಿನಗೆ ಸಾಮಾನ್ಯ ಸ್ಥಿತಿಯಲ್ಲಿ ನಿನಗೆ ಜನರೊಳಗೆ ದೈವಿಕತೆ ಕಾಣಿಸೋಕೆ ಶುರು ಆಗ್ತದೆ. ಅದನ್ನು ಚಿಂತೆ ಮಾಡಬೇಡ, ತಾಯಿ ನಿನ್ನ ಜೊತೆಗೆ ಇರ್ತಾಳೆ. ಅದಕ್ಕೆ ಹೇಳ್ತಾರೆ, ನಿನಗೆ ಕೊಟ್ಟಿದ್ದೀನಲ್ಲ ಈಗ ಟೇಸ್ಟು, ಅದನ್ನು ಕೀಲಿ ಹಾಕಿ ಕೀಲಿಕೆ ನಾನು ಇಟ್ಕೋತೀನಿ ಅಂತ ಹೇಳ್ತಾರೆ. ಯಾಕಂದರೆ ಕೊಟ್ಟರೆ ಮತ್ತೆ ಅಲ್ಲೇ ಹೋಗ್ಬಿಡ್ತೇನೆ ನೀನು ಒಂದು ಸಲ ಮನಸ್ಸು ಸಿಕ್ಕಾಕೊಂಡ್ರೆ. ಅಂದರೆ ಗುರುಗಳ ಅಪ್ಪಣೆ ಏನು ಅಂದರೆ, ನಿರ್ವಿಕಲ್ಪ ಸಮಾಧಿ ಒಂದು ಅದು ತುರಿಯ ಸ್ಥಿತಿ. ಅದು ಆ ಸ್ಥಿತಿಯನ್ನು, ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡ್ಕೊಂಡಂಥ ವಿವೇಕಾನಂದರಿಗೆ ಗುರುಗಳು ಹೇಳೋದು ಬರೀ ಅಲ್ಲೇ ಕೂತ್ಕೊಳ್ಳೋದಲ್ಲ ನಿಂದು, ಅದು ಅನುಭವ ನಿನಗಾಗಲಿ, ಅದರ ಜೊತೆಗೆ ಸಮಾಜ ಕೆಲಸ ಮಾಡಿ, ಅದು ಕೆಲಸ ನೀನು ಭಾಳ ಮುಖ್ಯವಾಗಿದೆ ಅಂಥೇಳಿ. ಅದಕ್ಕೆ ಅದನ್ನು ಮಾಡಬೇಡ ಅಂಥೇಳಿ ಅದಕ್ಕೆ ಹೇಳ್ತಾರೆ. ಮುಂದೆ ವಿವೇಕಾನಂದರು ಮುಂದೆ ಪೂರ್ವದಲ್ಲಿ ಪಶ್ಚಿಮ ದೇಶಗಳಲ್ಲಿ ತಿರುಗಾಡಿ ಎಷ್ಟೊಂದು ಜನಕ್ಕೆ ಧಾರ್ಮಿಕ ಸಂದೇಶವನ್ನು ಮುಟ್ಟಿಸಿದರು, ನಮ್ಮ ಅಧ್ಯಾತ್ಮದ ಪರಿಚಯ ಮಾಡಿಸಿದರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಅದಕ್ಕೆ ಅವ್ರನ್ನ ಯಾವಾಗಲೂ ನಾನು ಕರೆಯೋದು ಎ ಕ್ರಿಯೇಟಿವ್ ಜೀನಿಯಸ್ ಅಂತ. ವಿವೇಕಾನಂದನ ಕ್ರಿಯೇಟಿವ್ ಜೀನಿಯಸ್ ಅಂತ. 2014 ಹೊತ್ತಿಗೆ ವಿವೇಕಾನಂದರು 150ನೇ ಆಚರಿಸ್ತಿರ್ಬೇಕಾದ್ರೆ 13ನೇ ಇಸ್ವಿದು 14ನೇ ಜಾನ್ವರಿಯಲ್ಲಿ ಒಂದು ಸ್ಪೆಷಲ್ ವಾಲ್ಯೂಮ್ ತಂದರು, ಪ್ರಬುದ್ಧ ಭಾರತ ಸ್ಪೆಷಲ್ ವಾಲ್ಯೂಮ್ 150ನೇ ವರ್ಷದ್ದು ಅಂತ. ಕೆಲವರ ಕಡೆಯಿಂದ ಆರ್ಟಿಕಲ್ ಬರೆದಿದ್ರು, ಅಲ್ಲಿ ಬರೆಯೋ ಭಾಗ್ಯ ನನಗೂ ಇತ್ತು. ಅದಕ್ಕೊಂದು ಪ್ರಬುದ್ಧ ಭಾರತದಲ್ಲಿಂದು ದೊಡ್ಡ ಆರ್ಟಿಕಲ್, ವಿವೇಕಾನಂದ ಕ್ರಿಯೇಟಿವ್ ಜೀನಿಯಸ್ ಅಂತ. ಅದರಲ್ಲಿ ಇದೇ ಹಾಕಿದ್ದೀನಿ ನಾನು. ಅದು ಯಾವ ಲೆವೆಲಿಗೆ ಹೋಗ್ಬಿಡ್ತದೆ ಅಂತಂದರೆ ನಂಬೋಕ್ಕೆ ಸಾಧ್ಯ ಇಲ್ಲ. ಯಾವ ಜೀವ ಧಾರ್ಮಿಕ ಉದಾತ್ತತೆಯನ್ನು, ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಿಕೊಂಡು ಅದರ ಜೊತೆಗೆ ತನ್ನ ಸುತ್ತಮುತ್ತಲ ಜನರನ್ನು ಹಿಡ್ಕೊಂಡು ಹೋಗ್ತದೆ, ತೆಕ್ಕೆಗೆ ಹಿಡ್ಕೊಂಡು, ಅದು ಮಾತ್ರ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇರುವಂಥದ್ದು. ಅದು ಏನು ಸೈನ್ಸ್ ಕಾಂಪ್ರಿಹೆನ್ಷನ್, ಅದು ಅದ್ಭುತ ಅನಿಸುತ್ತೆ. ಸೈನ್ಸ್ ಕಾಂಪ್ರಿಹೆನ್ಷನ್. ಅದು ಮುಂದೆ ಎಲ್ಲೂ ನೊಬೆಲ್ ಪ್ರಶಸ್ತಿ ಬಂತದಕ್ಕೆ, ಸ್ಪೇಸ್ ಟೈಮ್ ಯೂನಿಫಿಕೇಶನ್ ಥಿಯರಿ ಅಂತ. ಅದನ್ನು ಮಾತಾಡೋದು, ಅದು ಹೆಂಗೆ ಸಾಧನೆ ಆಗಿಬಿಡ್ತದೆ ಅಂದರೆ, ಒಂದು ಸಲ ಆಧ್ಯಾತ್ಮಿಕ ಸಾಧನೆ ಆಗಿಬಿಟ್ರೆ ಅದೆಲ್ಲ ಸಿಕ್ಬಿಡ್ತದೆ ಅನಿಸುತ್ತೆ. ಗುರುಗಳು ಹೇಳಿದ ಹಾಗೆ ಮುಂದೆ ನಿನಗೆ ಆ ತುರಿಯ ಸ್ಥಿತಿ ಸಾಮಾನ್ಯ ಆಗಿಬಿಡ್ತದೆ ಅನ್ನೋ ಹಾಗೆ. ಹರಿಪದ ಮಿತ್ರ ಅಂತ ಫಾರೆಸ್ಟ್ ಆಫೀಸರು ಬೆಳಗಾಂನಲ್ಲಿದೆ, ಆ ಮನೆಯನ್ನು ಮಾನ್ಯುಮೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅವನ ಹತ್ರ ಮಾತಾಡ್ತಾ ಹೇಳುವಂಥದ್ದು 7ನೇ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳ್ತಾರೆ. ಸ್ಪೇಸ್ ಆ್ಯಂಡ್ ಟೈಮ್ ಅಂದರೆ ಏನಪ್ಪ, ಸಮಯ ಅಂದರೆ ಏನು? ಸಮಯ ನೀವು ಮಾಡ್ಕೊಂಡಿದ್ದೀರಿ. ಈಗ ಸಮಯ ಗಡಿಯಾರ ನೋಡಿ, ಈಗ ಇಷ್ಟು ಗಂಟೆ ಆಯಿತು ಅಂತ ಹೇಳ್ತೀರಿ. ಈ ಗಡಿಯಾರ ಬಂದಿದ್ದು ಎದ್ರ ಮೇಲೆ ಗೊತ್ತಾ? ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತವೆ, ಅದರ ಮೇಲಿಂದ ಒಂದು ಸುತ್ತು ಹಾಕಿದರೆ 24 ತಾಸು, ಅದ್ರ ಮೇಲೆ ನೀವು ಗಡಿಯಾರ ಮಾಡ್ಕೊಂಡಿದ್ದೀರಿ ಅಲ್ವಾ? ಸೂರ್ಯ ಇರೋದ್ರಿಂದ ನಿನ್ನ ಗಡಿಯಾರಕ್ಕೊಂದು ಟೈಮ್ ಅಂತ ಅರ್ಥ ಇದೆ. ಯಾವುದೋ ಒಂದು ಕಾಲಕ್ಕೆ ಸೂರ್ಯ ಇರಲಿಲ್ಲ, ಅಥವಾ ಇನ್ನೂ ಒಂದಿಷ್ಟು ಕಾಲ ಹೋದ್ಮೇಲೆ ಸೂರ್ಯ ಇರೋದಿಲ್ಲ, ಆವಾಗ ಟೈಮ್ ಇರಲ್ವಾ? ಟೈಮ್ ಇರ್ತದೆ, ನೀನು ವಾಚ್ ಇರಲ್ಲ ಅಷ್ಟೇ. ಟೈಮ್ ಇರ್ತದೆ, ಆದರೆ ಅಳೆಯುವಂಥ ಮಾಪನ ಇಲ್ಲ, ಯಾಕಂದರೆ ಸೂರ್ಯನ ಮೂಲಕ ಮಾಪನ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ, ದೇರ್ ವಾಸ್ ಅ ಟೈಮ್ ವೆನ್ ಸನ್ ಡಿಡ್ ನಾಟ್ ಎಕ್ಸಿಸ್ಟ್ ಆ್ಯಂಡ್ ದೇರ್ ವುಡ್ ಬಿ ಎ ಟೈಮ್ ವೆನ್ ಸನ್ ವುಡ್ ನಾಟ್ ಎಕ್ಸಿಸ್ಟ್, ಬಟ್ ದ ಟೈಮ್ ವುಡ್ ಎಕ್ಸಿಸ್ಟ್. ದೇರ್ ಫಾರ್ ಟೈಮ್ ಈಸ್ ಅನ್ ಇನ್ಫಿನಿಟ್. ಅದೊಂದು ಇನ್ಫಿನಿಟ್, ಅದು ಅನಂತವಾದದ್ದು, ಸಮಯ ಅನಂತವಾದದ್ದು. ಅದೇ ಇದು ಸ್ಪೇಸ್, ಜಾಗ ಅಂತ ಹೇಳ್ತೀವಿ. ಸ್ಪೇಸ್ ನಮ್ದು ಹೇಳ್ತೀವಿ, ನಮ್ಮ ಮನೆ ನೋಡ್ರಿ 60-40, 30-40. ಇದು ಬರೋದು ಯಾಕೆ 30-40, 60-40 ಬಂತು? ಪ್ರಪಂಚದಲ್ಲಿ ನೀವು ಒಬ್ಬರೇ ಇರೋದಾಗಿದ್ದರೆ, ಇನ್ನು ಯಾರೂ ಇಲ್ಲ, 60-40 ಬರ್ತಿತ್ತಾ? ಇಡೀ ಜಗತ್ತೇ ನಿಮ್ಮದು. ಇನ್ನೊಬ್ಬರು ಬಂದ ತಕ್ಷಣ ನಿಮಗೆ ಡೆಫಿನೇಷನ್ ಬರುತ್ತೆ ಅಲ್ವಾ? ಅದು ಆಯಿತು. ಅವ್ರು ಹೇಳ್ತಾರೆ, ಇವತ್ತು ಒಂದು ಸ್ಯಾಟಲೈಟ್ ಬಿಟ್ಟರೆ, ನಾವು ಬೆಳಕಿನ ವೇಗದಲ್ಲಿ ಹೋಗುವಂಥದ್ದು, ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋಗುವಂಥ ವೇಗದಲ್ಲಿ ಹೋಗುವಂಥ ಒಂದು ರಾಕೆಟನ್ನು ಭೂಮಿ ಮೇಲೆ ಬಿಟ್ಟರೆ ಎಷ್ಟು ದೊಡ್ಡದಾಗಿದೆ ಜಗತ್ತು ಅಂದರೆ 75,000 ವರ್ಷ ಹೋದರೂ ಕೂಡ ಅದು ತುದಿಗೆ ಬರಲ್ಲ. ಅಂದರೆ ಸ್ಪೇಸ್ ಈಸ್ ಆಲ್ಸೋ ಎನ್ ಇನ್ಫಿನಿಟ್, ಅದು ಅನಂತ. ಅವ್ರು ಹೇಳ್ತಾರೆ, 2 ಇನ್ಫಿನಿಟ್ಸ್ ಕೆನಾಟ್ ಕೋ ಎಕ್ಸಿಸ್ಟ್. ಅನಂತ ಅಂದರೆ ಒಂದೇ ಇರಬೇಕಲ್ರಿ, 2 ಅನಂತ ಇರೋಕ್ಕೆ ಸಾಧ್ಯ ಇಲ್ಲ.
ಎರಡು ಅನಂತ ಇದ್ದರೆ ಏನಾಗಿರಬೇಕು ಅಂದರೆ ಒಂದು ಇನ್ನೊಂದರ ಭಾಗ ಆಗಿರಬೇಕು, ಅಥವಾ ಅದನ್ನೇ ಎರಡು ಬೇರೆ ಹೆಸರಿಂದ ಕರಿತಿರ್ಬೇಕು ಅಷ್ಟೇ. ಅದಕ್ಕೆ ಹೇಳ್ತಾರೆ ಬೋತ್ ಆರ್ ಸೇಮ್ ಟೈಮ್ ಆ್ಯಂಡ್ ಸ್ಪೇಸ್, ದಸ್ ದೇ ಆರ್ ಯೂನಿಫೈಡ್ ಅಂತ. ಇದು ವಿವೇಕಾನಂದರು ಮಾತಾಡ್ಕೊಂಡು ಹೇಳುವಂಥದ್ದನ್ನು. ಇದೆಲ್ಲ ಕಾಂಪ್ರಿಹೆನ್ಸ್ ಆಗೋದು. ಅದಕ್ಕೆ ಹೇಳ್ತಾರೆ ನನಗೆ ಬಂದದ್ದು ನನ್ನ ಗುರುಗಳಿಂದ ಬಂದದ್ದಿದು. ಗುರುಗಳು ನಂಗೆ ಸ್ಪಷ್ಟವಾಗಿ ಹೇಳಿದರು, ಯಾವುದನ್ನು ಒಂದಕ್ಕೂ ಗಟ್ಟಿಯಾಗಿ ಅಂಟ್ಕೋಬೇಡ, ಎರಡೂ ಇರಲಿ ನಿನಗೆ, ಯಾವುದೂ ಬಿಡಬೇಡ ಅಂತ ಹೇಳಿದ್ದಕ್ಕೆ ಅಂತ. ಕೊನೆಗೆ ಅವ್ರು ಕೇಳ್ತಾರೆ, ನಿಮ್ಮ ಗುರುಗಳ ಜೀವನದ ಉದ್ದೇಶ ಏನು? ಅದನ್ನು ಎಷ್ಟು ಚೆಂದಾಗಿ ಬರೀತಾರೆ ರೀ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ, ಅದು ರಾಮಕೃಷ್ಣಾಶ್ರಮದ ಮೋಟೋ ಅದೀಗ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ, ಈ ಪದ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಆತ್ಮನೋ ಮೋಕ್ಷಾರ್ಥಂ, ನನ್ನ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತೀನಿ, ಆಧ್ಯಾತ್ಮಿಕವಾಗಿ ಬೆಳ್ಕೊಂಡೇ ಹೋಗ್ತೀನಿ ನಾನು, ಆದರೆ ಜಗತ್ತಿನ ಹಿತಕ್ಕೋಸ್ಕರನೂ ಇರ್ತೀನಿ. ಜಗದ್ಹಿತಾಯ ಚ, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ, ಎರಡೂ ಸೇರ್ಕೊಂಡಾಗ ಮಾತ್ರ ಒಂದು ಸಮನ್ವಯ ಆಗ್ತದೆ, ಇಲ್ದಿರ ಆಗೋದಿಲ್ಲ ಅಂತ. ನನಗೆ 14ನೇ ಮಂತ್ರ ಇಷ್ಟ ಆಗೋದು ಅದು. ಯಾಕಂದರೆ ಇವತ್ತಿಗೆ ಬೇಕಾದದ್ದು ಅದು, ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಕಾದದ್ದು ಇದು. ಈಶಾವಾಸ್ಯ ಉಪತಿಂದ ಈ ಸುಂದರವಾದ ಮಾತುಗಳೇನಿದ್ದಾವೆ, ಎಷ್ಟು ಯುಗಗಳ ಹಿಂದೆ ಬಂದದ್ದೋ ಮಾತು ಗೊತ್ತಿಲ್ಲ, ಆದರೆ ಇವತ್ತೂ ಸಾರ್ವಕಾಲಿಕ ಆಗಿದ್ದಾವೆ, ಸಾರ್ವತ್ರಿಕತೆಯನ್ನು ಪಡೆದಿದ್ದಾವೆ, ಮಾನವತೆಯ ಉಸಿರನ್ನು ಮಿಡಿತಾ ಇದ್ದಾವೆ ಮಂತ್ರಗಳು. ಆದ್ದರಿಂದ ಈ ಮಂತ್ರ ನನಗೆ ಬಹಳ ಮುಖ್ಯ ಅನಿಸುತ್ತೆ. ಮನುಷ್ಯ ತನ್ನ ವ್ಯಕ್ತಿತ್ವವನ್ನು, ಚಾರಿತ್ರ್ಯವನ್ನು ಬೆಳೆಸ್ಕೊಳ್ಬೇಕಾದ್ರೆ ಒಂದು ಸ್ಪಷ್ಟ ದಾರಿಯನ್ನು ಈ ಮಂತ್ರ ಕೊಡ್ತದೆ ನಮಗೆ. ನನ್ನ ಚಾರಿತ್ರ್ಯವನ್ನು ಬೆಳೆಸ್ಕೋಬೇಕಾದ್ರೆ ವ್ಯಕ್ತಿತ್ವ ಒಂದು ಸ್ಪಷ್ಟವಾದ ದಾರಿ ಬೇಕಾಗಿತ್ತು. ಬರೀ ಪ್ರಪಂಚವೇ ಸತ್ಯ, ಆದರೆ ಭೋಗ ಮುಖ್ಯ ಅನ್ನೋದು ಎಷ್ಟು ಮೂರ್ಖತನದ ಮಾತಾಗ್ತದೋ ಅಷ್ಟೇ ಮೂರ್ಖತನದ ಮಾತು ಜಗತ್ತನ್ನು ಬಿಟ್ಟು ನಾನು ಮೂಗು ಹಿಡ್ಕೊಂಡು ಕೂತ್ಕೋತೇನೆ ಅನ್ನೋದು ಆಗುತ್ತೆ. ಎರಡೂ ಬೇಡ ಅಂತ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದು. ಇದನ್ನು ನಾನು ಸುಮಾರು 4-5 ತಿಂಗಳ ಹಿಂದೆ ಅಮೆರಿಕದಲ್ಲಿದ್ದಾಗ ಮಾತಾಡ್ತಿರ್ಬೇಕಾದ್ರೆ ಒಂದು ಕಡೆ ಚೆನ್ನಾಗಿ ಹೇಳಿದರು. ಈಸ್ ಅ ಸ್ಕಾಲರ್, ಈಸ್ ಅ ವೆರಿ ಗ್ರೇಟ್ ಸ್ಕಾಲರ್, ಫಿಲಾಸಫರಲ್ಲಿ. ಅವ್ರು ಹೇಳ್ತಾ ಇದ್ರು, ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ದೆ. ಕೃಷ್ಣನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಹಿ ವಾಸ್ ಅ ಗ್ರೇಟ್, ಅಬ್ಸಲ್ಯೂಟ್ಲಿ ಗ್ರೇಟ್ ಜೀನಿಯಸ್ ಅಂತೆಲ್ಲ ಅಂದರು. ಅಂದ್ಬಿಟ್ಟು ಹಿ ಈಸ್ ಡೆಫಿನೇಷನ್ ಆಫ್ ಯೋಗ, ಯೋಗದ ಒಂದು ಪ್ರತಿಬಿಂಬ ಇದ್ದಂಗೆ ಕೃಷ್ಣ ಇದ್ದ ಹಾಗೆ, ಪರಾತ್ಪರ ಸತ್ತು. ಟುಡೇ ವಿ ನೀಡ್, ಅವ್ರ ಮಾತದು, ಟುಡೇ ವಿ ನೀಡ್ ಯೋಗ ಆಫ್ ಕೃಷ್ಣ ಆ್ಯಂಡ್ ದಿ ಪ್ರೊಮಿಥಿಯನ್ ಫೈರ್. ಪ್ರೊಮಿಥಿಯನ್ ಫೈರ್. ನನಗೆ ಸ್ವಲ್ಪ ಗ್ರೀಕ್ ಇತಿಹಾಸದ ಬಗ್ಗೆ ಹುಚ್ಚು ಜಾಸ್ತಿ, ಗ್ರೀಕ್ ಪುರಾಣಗಳ ಬಗ್ಗೆ. ಯಾಕಂದರೆ ಗ್ರೀಕ್ ಪುರಾಣಗಳು ನಮ್ಮ ಪುರಾಣಗಳು ಹತ್ತತ್ರ ಹೋಗ್ತಾವೆಲ್ಲ. ಅಲ್ಲಿ ಟ್ರೋಜನ್ ವಾರ್ ಇದ್ದರೆ ನಮ್ಮಲ್ಲಿ ಕುರುಕ್ಷೇತ್ರ ಯುದ್ಧ ಆಗ್ತದೆ, ನಮ್ಮಲ್ಲಿ ಅರ್ಜುನ ಇದ್ದರಲ್ಲಿ ಅಚಿಲಸ್ ಅಂತ ಆಗ್ತಾನೆ, ಪ್ಯಾರಲಲ್ ಹೋಗ್ತಾವೆಲ್ಲ. ಆ ದೃಷ್ಟಿಯಿಂದ ನಾನು ಗ್ರೀಕ್ ಇತಿಹಾಸ ತುಂಬ ಓದೋಕ್ಕೆ ಇಷ್ಟಪಡ್ತೀನಿ. ಈ ಪ್ರೊಮಿಥಿಯನ್ ಫೈರ್ ಅಂತ ಬರ್ತದೆ, ಪ್ರೊಮಿಥಿಯನ್ ಫೈರ್ ಅಂತ. ಇದರೊಳಗೆ ಗ್ರೀಕ್ ಪುರಾಣದಲ್ಲಿ ಒಂದು ಕಥೆ ಇದೆ. 2 ಥರದ ಜನಾಂಗಗಳಿದ್ವು ಅಂತೆ. ಒಂದು ಟೈಟನ್ ಅಂತ ಜನಾಂಗ, ಇವತ್ತೆಲ್ಲ ವಾಚ್ ಹಾಕಿ ಕೂತಿದೆ ಅದು. ಟೈಟನ್ ಜನಾಂಗ ಅಂತ ಒಂದು, ಒಲಿಂಪಿಯನ್ ಅಂತ ಒಂದು ಸಮಾಜ. ಇವತ್ತು ಒಲಿಂಪಿಯಾ ಬಂದಿದ್ದು, ಒಲಿಂಪಿಯಾ ಪ್ರದೇಶದಲ್ಲಿದ್ದಂಥವ್ರು. ಒಲಿಂಪಿಯನ್ ಜನ ಕೆಲವರು, ಟೈಟನ್ ಕೆಲವರು. ಆ ಒಲಿಂಪಿಯನ್ ಗುಂಪಿನ ನಾಯಕ ಜಿಯಸ್ ಅಂತ, ಅವನು ದೇವತೆ, ಅವನು ಜಿಯಸ್ ಅಂತ. ಎಲ್ಲರೂ ದೇವತೆಗಳೇ ಅವರು, ನಮ್ಮಲ್ಲಿದ್ದ ಹಾಗೇನೆ ಅತ್ಯಂತ ಶ್ರೇಷ್ಠ ಮನುಷ್ಯ ದೇವತೆ ಆಗಿಬಿಡ್ತಾನೆ ಅಂತ ಅನಿಸುತ್ತೆ. ಜಿಯಸ್ ಅನ್ನೋನು ಒಂದು ದೇವತೆ. ಈ ಟೈಟನ್ನಿಗೆ ದೇವತೆ ಆದವನು ಪ್ರೊಮಿಥಿಯಸ್ ಅಂತ. ಪ್ರೊಮಿಥಿಯಸ್ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರೊಮಿಥಿಯಸ್, ಎಪಿಮಿಥಿಯಸ್ ಅಂತ ಅಣ್ಣತಮ್ಮ. ಇನ್ನು 3ನೇದವನು ಅಟ್ಲಾಸ್ ಅಂತ. ಅಟ್ಲಾಸ್ ಅಂತ ನಾವು ಕೇಳಿದ್ದೀವಿ. ಆ 3 ಜನ ಅಣ್ಣತಮ್ಮಂದರು. ಇವನು ದೊಡ್ಡವನು, ಟೈಟನ್ ಒಳಗೆ ಇವನು ಪ್ರೊಮಿಥಿಯಸ್ ದೊಡ್ಡವನು. ಅವನು ಎಷ್ಟು ಜನರ ಬಗ್ಗೆ ಕಳಕಳಿ ಇತ್ತು, ಪ್ರೀತಿ ಇತ್ತು ಅಂದರೆ, ಯಾವುದೋ ಒಂದು ಕಾರಣಕ್ಕೆ ಒಂದು ಗಿಫ್ಟ್ ಕೊಡಬೇಕಾಯ್ತು, ಒಂದು ಕಾಣಿಕೆ ಕೊಡಬೇಕಾಯ್ತು ಜಿ ಎಸ್ಸಿಗೆ. ಇವನು ಏನೋ ತಮಾಷೆ ಮಾಡೋಕ್ಕೆ ಹೋದ, ಅವನಿಗೆ ಜಿ ಎಸ್ಸಿಗೆ ಅಪಮಾನ ಆಗಿಬಿಡ್ತು. ಕಥೆಗಳು ಹೇಗಿರ್ತಾವೆ ನೋಡಿ, ಗ್ರೀಸ್ ಕಥೆಗಳು, ನಮ್ಮ ಪುರಾಣ ಕಥೆಗಳಿದ್ದಂಗೆ. ಅವನಿಗೆ ಸಿಟ್ಟು ಬಂದು ಅಪಮಾನ ಆಗಿ, ನನಗೆ ಅಪಮಾನ ಮಾಡಿದ ಪ್ರೊಮಿಥಿಯಸ್ ಅಂಥೇಳಿ, ಇವನಲ್ಲ ಇವರೆಲ್ಲ ಜನಾಂಗಕ್ಕೆ ತೊಂದರೆ ಮಾಡಿಬಿಡಬೇಕು ಅಂಥೇಳಿ ಬೆಂಕಿಯನ್ನು ಕದ್ದುಕೊಂಡು ಹೋದ ಅಂತ. ಬೆಂಕಿ ತೊಗೊಂಡು ಹೋಗ್ಬಿಟ್ಟ ಅವನು. ಎಷ್ಟು ಸಿಂಬಾಲಿಕ್ ಆಗಿದೆ ಗೊತ್ತಾ? ನಮ್ಮಲ್ಲಿ ಬೆಂಕಿ ಮತ್ತು ಬೆಳಕು ಜ್ಞಾನದ ಸಂಕೇತ. ಆ ಬೆಂಕಿ ತೊಗೊಂಡು ಹೋಗ್ಬಿಟ್ಟ. ಈ ಮಂದಿಗೆ ಬೆಂಕಿ ಇಲ್ಲ. ಅವರಿಗೆ ನೋಡಿ ಹೇಗಿದೆ, ನಮಗೆ ಲೈಟ್ ಇಲ್ಲದೆ ಹೋಗಿದಾಗ, ನಾವೆಲ್ಲ ಹುಡುಗರಾಗಿದ್ದಾಗ ಕರೆಂಟ್ ಇರಲಿಲ್ಲ, ಸೀಮೆ ಎಣ್ಣೆ ದೀಪ ಹಚ್ಕೊಂಡು ಕೂತ್ಕೋಬೇಕು. ಆವಾಗ ಇದು ಲೈಟ್ ಬೇಕು ಅಂತ ಅನಿಸ್ಲೇ ಇಲ್ಲ, ಯಾಕಂದ್ರೆ ಗೊತ್ತೇ ಇಲ್ಲಲ್ಲ, ಲೈಟ್ ಇರೋದೇ ಗೊತ್ತಿಲ್ಲ. ಲೈಟ್ ಬಂದು ಒಂದು 4 ವರ್ಷ ಆದಮೇಲೆ ಕರೆಂಟ್ ಹೋದಾಗ ಸೀಮೆ ಎಣ್ಣೆ ಬುಡ್ಡಿ ಆಕರ್ಷಕ ಅನಿಸೋಲ್ಲ. ಅಯ್ಯೋ ಕಣ್ಣೇ ಕಾಣಲ್ಲ ಅದಿದ್ರೆ ಅಂತೀವಿ. ಅಲ್ಲೇ ಬದುಕಿದ್ವಿ 50 ವರ್ಷ ನಾವು. ಒಂದು ಸಲ ಅದು ಅಭ್ಯಾಸ ಆದರೆ ಇದಾಗತ್ತೆ. ಬಾವಿಯಲ್ಲಿ ನೀರು ಎಳ್ಕೊಂಡು ಬರ್ತಾ ಇದ್ವಿ ಹೊತ್ಕೊಂಡು.
ಅದು ಕಷ್ಟ ಅನ್ನಿಸ್ತಿಲ್ಲ. ಒಂದು ಸಲ ಮನೆಯಲ್ಲಿ ನಲ್ಲಿಯಲ್ಲಿ ನೀರು ಬರೋಕ್ಕೆ ಶುರು ಆದಮೇಲೆ ಅದು ನಿಂತು ಹೋದರೆ ಬಲಿ ಕಷ್ಟ ಬಾವಿಗೆ ಹೋಗೋದು. ಅಂದರೆ ಒಂದು ಸಲ ಹೊಂದ್ಕೊಂಡ್ಬಿಟ್ರೆ ಬಿಡೋದು ಕಷ್ಟ ಅಂತ. ಈ ಜನಕ್ಕೆ ಬೆಂಕಿ ಅಭ್ಯಾಸ ಆಗಿತ್ತು. ಅಡಿಗೆ ಬೇಯಿಸ್ಕೊಳ್ಳೋದಕ್ಕೆ, ತಮ್ಮ ಮೈ ಕಾಯಿಸ್ಕೊಳ್ಳೋದಕ್ಕೆ, ಏನಾದರೂ ಮಾಡೋದಕ್ಕೆ ಬೆಂಕಿ ಅಭ್ಯಾಸ ಆಗಿತ್ತು. ಆ ಬೆಂಕಿಯನ್ನು ತೊಗೊಂಡು ಹೋಗ್ಬಿಟ್ಟ GS ಕೊಡೋದಿಲ್ಲ ಅಂತ. ಜನ ಒದ್ದಾಡ್ಬಿಟ್ರು, ಕಂಗಾಲಾಗ್ಬಿಟ್ರು. ಇವನೇನು ಮಾಡ್ದ? ಬಿಡಲಿಲ್ಲ. ಶೂರ ಇವನು, ಧೀರ. ಅಲ್ಲಿ ಹೋದ. ಎಲ್ಲಿ ಹೋದ? ಒಲಿಂಪಿಸ್ ಪರ್ವತಗಳ ಮೇಲೆ ಇದ್ದರಲ್ಲ ಇವರೆಲ್ಲರೂ, ಒಲಿಂಪಿಯನ್ಸ್ ಎಲ್ಲರೂ, GS ದೇವತೆಗಳು. ಈತ ಬೆಟ್ಟದ ಮೇಲೆ ಹೋಗಿ ಯಾರಿಗೂ ಗೊತ್ತಾಗದ ಹಾಗೆ ಆ ಬೆಂಕಿಯನ್ನು ಮದ್ದು ಕದ್ಕೊಂಡು ತೊಗೊಂಡು ಬಂದ. ಕಥೆಗಳು ಎಷ್ಟು ಚೆಂದ ಇದೆ ನೋಡಿ. ಅವು ನಾವೆಲ್ಲ ಪಕ್ಷಿಗಳು ಹಾರ್ತಾವೆ ಅಂದರೆ ಒಪ್ತೀವಿ, ಕಥೆಗಳು ಬೇಕಾದ ಬರ್ತದೆ. ಅವನೇನು ಮಾಡಿದ ಅಂದರೆ ಯಾವುದೋ ಒಂದು ಬಳ್ಳಿಯ ಕಾಂಡದಲ್ಲಿ ಬೆಂಕಿನ ಇಟ್ಕೊಂಡು ಬಂದಂತೆ. ಕಲ್ಪನೆ ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ಕೊಂಡು ಬರೋಕ್ಕಾಗತ್ತೇನ್ರಿ? ಸುಟ್ಟು ಹೋಗಲ್ವಾ ಅದು? ಹಾಗೆಲ್ಲ ಪ್ರಶ್ನೆ ಕೇಳೋಂಗಿಲ್ಲ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಿರ್ತೀರಿ ಅದನ್ನು ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ. ನಮಗೆ ಗೊತ್ತಿದ್ದು ನಂಬಿಕೆ ಇಲ್ಲ ಅಂತ ಗೊತ್ತಿದ್ರು ಕತೆ ನಂಬೇಕಷ್ಟೇ. ಅವನು ಹೋಗಿ ಕದ್ದುಕೊಂಡು ಆ ಬೆಂಕಿಯನ್ನು ಆ ಬಳ್ಳಿಯ ಕಾಂಡದಲ್ಲಿ ಇಟ್ಕೊಂಡು ಮನೆಗೆ ತಂದುಬಿಟ್ಟ. ಜನಕ್ಕೆಲ್ಲ ಕೊಟ್ಟ. ಜನಕ್ಕೆಲ್ಲ ಸಂತೋಷ ಆಯಿತು. ಅವರ ತೃಪ್ತಿಗೋಸ್ಕರ ಆತ ರಿಸ್ಕ್ ತೊಗೊಂಡ ಅಂತ. ಆದರೆ GS ಬಿಡ್ತಾನ? ಬಲಾಢ್ಯ ಅವನು. ತನ್ನ ಸೈನಿಕರನ್ನು ಕರೆಸಿ ಇವನ್ನ ಹಿಡ್ಕೊಂಡು ತೊಗೊಂಬಂದು ಯಾವುದದು ಒಂದು ಕಾಕಸ್ಟಸ್ ಅಂತ ಒಂದು ಕಾಕ್ಸಸ್ ಅಂತ ಒಂದು ಪರ್ವತದ ಮೇಲೆ ಒಂದು ದೊಡ್ಡ ಬಂಡೆಗೆ ಅವನ ಚೈನ್ ಹಾಕಿ ಕಟ್ ಹಾಕ್ಬಿಟ್ಟ. ಪಾಪ ಇವನು ಕಟ್ ಹಾಕ್ಬಿಟ್ಟ. ಪ್ರೊಮಿಥಿಯಸ್ ಸಿಕ್ಕಾಕೊಂಡಿದ್ದಾನೆ. ಎಷ್ಟು ಚೆನ್ನಾಗಿ ಕಟ್ಟಿಬಿಟ್ಟಿದ್ದಾನೆ, ಬಿಡಿಸೋಕೆ ಸಾಧ್ಯ ಇಲ್ಲ. ಅಷ್ಟೇ ಆಗಿದ್ರೆ ಒಂದು ಮಾತು ಬೇರೆ ಇರ್ತಿತ್ತು. ಅವನೇನು ಮಾಡ್ದ? GS ಒಂದು ಹದ್ದಿಗೆ ಹೇಳ್ದ. ಒಂದು ಹದ್ದನ್ನು ತೊಗೊಂಡ. ದಿನ ಇವನು ಚಿತ್ರಹಿಂಸೆ ಕೊಡಬೇಕು ಇವನಿಗೆ. ನಮ್ಮ ಕಡೆದು ಬೆಂಕಿ ಕದ್ಕೊಂಡು ಹೋಗಿದ್ದಾನೆ ಇವನು, ತನ್ನ ಜನರ ಪ್ರೀತಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ, ಅವನು ಶಿಕ್ಷೆ ಪಡಲಿ. ಪರ್ವತ ತುದಿ ಮೇಲೆ ಕಂಬಕ್ಕೆ ಕಟ್ಟು ಹಾಕಿದ್ದೀವಿ, ಅವನು ಹೇಗಿದ್ರು ಕಲ್ಲಿಗೆ ಕಟ್ಟು ಹಾಕಿದ್ದೀವಿ. ಈ ಹದ್ದು ಹೋಗಿ ದಿನ ಅವನು ಹೊಟ್ಟೆ ಹರಿದು ಒಳಗಿನ ಯಕೃತ್ತನ್ನು ತಿಂದು ಬರಬೇಕು. ಜೀವಂತವಾಗಿದ್ದಾನೆ ಇವನು. ಇವನಿಗೆ ಏನು ಇನ್ನೊಂದು ಕಷ್ಟನೋ ಸುಖನೋ ಗೊತ್ತಿಲ್ಲ. ಇವನು ಪ್ರೊಮಿಥಿಯಸ್ ಚಿರಂಜೀವಿ, ಅವನು ಸಾಯೋಂಗಿಲ್ಲ. ಇವನ ಕರ್ಮ ಹೇಗಿತ್ತು ಅಂದರೆ ದಿನ ಬೆಳಗ್ಗೆ ಹದ್ದು ಬರಬೇಕು, ಕುಕ್ಕಿ 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 ಚರ್ಮ ಕಿತ್ತಿ ಒಳಗಿನ ಮಾಂಸ ತಿನ್ನಬೇಕು, ಮತ್ತು ರಾತ್ರಿ ಬೆಳಿಬೇಕದು ಯಕೃತ್ತು, ಮತ್ತು ಬೆಳೀತಿತ್ತು, ಮತ್ತು ಚರ್ಮ ರೆಡಿ ಆಗೋದು, ಮತ್ತು ಮರುದಿವಸ ಕುಕ್ಕೋಕ್ಕೆ ಶುರು. ಅಂದರೆ ಒಂದು ದಿವಸ ಮುಗಿತಪ್ಪ ನಂದು ಸತ್ತು ಹೋಗ್ತೀನಿ ಅಂತಿಲ್ಲ ಅವನಿಗೆ. ದಿನ ಬೆಳಗ್ಗೆ ಚಿತ್ರಹಿಂಸೆ ಆಗ್ತಾನೆ ಇರೋದಂತೆ. ಮುಂದೆ ಎಷ್ಟೋ ವರ್ಷ ಆದಮೇಲೆ ಇನ್ನೊಬ್ಬ ಹರ್ಕ್ಯುಲಸ್ ಅಂತ ಒಬ್ಬ ಕ್ಯಾರೆಕ್ಟರ್ ಬರ್ತದೆ. ಅವನು ಈ ಟೈಟನ್ ಸಮುದಾಯಕ್ಕೆ ಸೇರಿದವನು. ಅವನು ಬಂದು ಬಾಣದಿಂದ ಹದ್ದನ್ನು ಕೊಂದು ಬಿಡಿಸ್ಕೊಂಡು ಹೋಗ್ತಾನೆ ಅಂತ. ಅವನು ತನ್ನ ಜನರಿಗೋಸ್ಕರ ಇಷ್ಟೊಂದು ತ್ಯಾಗ ಮಾಡಿ ಒದ್ದಾಡ್ಕೊಂಡು ಬಂದಲ್ಲ, ಅದು ಇವತ್ತಿಗೂ ಗ್ರೀಕ್ನಲ್ಲಿ ಬಹುದೊಡ್ಡ ಕಾಣಿಕೆ ಜಗತ್ತಿಗೆ ಕೊಟ್ಟದ್ದು ಅಂತ. ಜಗತ್ತಿಗೆ ನಮಗೆ ಬೆಂಕಿ ಸಿಕ್ಕಿದ್ದು ಪ್ರೊಮಿಥಿಯಸ್ಸಿಂದಾಗಿ ಅಂತ. ಅವನು ತನಗೋಸ್ಕರ ತನ್ನ ಜೀವನವನ್ನು ಒತ್ತೆ ಇಟ್ಟು ಶಿಕ್ಷೆ ಗುರಿ ಮಾಡಿಕೊಂಡು ಜನರ ಒಳ್ಳೆಕ್ಕೋಸ್ಕರ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಪ್ರೊಮಿಥಿಯಸ್ ಫೈರ್ ಅಂದರೆ ಬಹಳ ದೊಡ್ಡದು. ಆನಂತರ ಇನ್ನೂ GSಗೆ ಸಮಾಧಾನ ಆಗಲಿಲ್ಲ. ಅವನೇನು ಮಾಡಿದ? ಒಂದು ಮಣ್ಣಿನ ಸ್ತ್ರೀ ವಿಗ್ರಹವನ್ನು ಮಾಡಿದ. ಮಣ್ಣಿನ ಸ್ತ್ರೀ ವಿಗ್ರಹವನ್ನು ಮಾಡಿ ಆ ಜಗತ್ತಿನಲ್ಲಿದ್ದಂಥ ಚೆಲುವೆಯರ ಎಲ್ಲ ರೂಪವನ್ನು ಅದ್ರಿಗೆ ಹಾಕಿದ, ಸುಂದರಿಯ ರೂಪವನ್ನು ಅದ್ರಿಗೆ ಹಾಕಿದ, ಅವರ ಬುದ್ಧಿಯನ್ನು ಹಾಕಿದ, ಅದಕ್ಕೆ ಜೀವ ತರಿಸಿದ. ಅದಕ್ಕೆ ಹೆಸರಿಟ್ಟ ಪ್ಯಾಂಡೋರಾ ಅಂತ. ತಾವೆಲ್ಲ ಯೂಸ್ ಮಾಡಿದ್ದೀರಿ ಪ್ಯಾಂಡೋರಾಸ್ ಬಾಕ್ಸ್ ಅಂತ. ಅದೇ ಪ್ಯಾಂಡೋರಾ. ಆಕೆ ಪ್ಯಾಂಡೋರಾನ್ ಮಾಡಿ ಆಕೆ ಕೈಯಲ್ಲಿ ಒಂದು ಡಬ್ಬಿ ಕೊಟ್ಟ, ಇದನ್ನು ತೊಗೊಂಡು ಹೋಗು. ಅವನು ಪ್ರೊಮಿಥಿಯಸ್ ಅಂತೂ ಲಗ್ನ ಆಗೋದಿಲ್ಲ ಅಂತ ಗೊತ್ತು ಅವನಿಗೆ, ಇದೇನೋ ಮೋಸ ಇದೆ ಅಂತ, ಮದುವೆ ಆಗಲ್ಲ ಅಂದ. ಆಕೆ ಎಷ್ಟು ಸುಂದರಿ ಆಗಿದ್ಲು ಅಂದರೆ, ಇವನು ತಮ್ಮ ಇದ್ನಲ್ಲ ಪ್ರೊಮಿಥಿಯಸ್ ಬೇಡ ಅಂದರೆ ಎಪಿಮಿಥಿಯಸ್ ಇದ್ದಾನಲ್ಲ ಅವನು ಲಗ್ನ ಆದಮೇಲೆ ಆ ಹುಡುಗಿ ಪಾಪ ಆಕೆ ಗೊತ್ತಿಲ್ಲ ಡಬ್ಬಿಯೊಳಗೆ ಏನಿದೆ ಅಂಥೇಳಿ, ಕುತೂಹಲ ಇದೆ. ಡಬ್ಬಿ ಕೊಟ್ಟು ಕಳಿಸಿದ್ದಾನೆ GS ನೋಡಬೇಕು ಅಂತ. ಒಂದು ಚೂರು ತೆಗೆದ್ಲಂತೆ. ಒಂದು ಚೂರು ತೆಗೆದ ತಕ್ಷಣ ಒಳಗಿಂದ ನುಗ್ಗಿ ಬಂದ್ಬಿಡ್ತು ಹೊರಗಡೆ ಎಲ್ಲ. ಏನು? ರೋಗಗಳು, ದುರ್ಬಲತೆಗಳು, ಚಿಂತೆಗಳು, ಕಾಟಗಳು ಎಲ್ಲ ಬಂದ್ಬಿಟ್ಟು ಹೊರಗಡೆ ಟಕ್ ಅಂತ ಮುಚ್ಚಿದ್ಲಂತೆ. ಇನ್ನು ಒಳಗಡೆ ಏನಿದೆಯೋ ಅವೆಲ್ಲ ಮನೆ ಸೇರ್ಕೊಂಡ್ಬಿಟ್ಟು ಅಲ್ಲಿವರೆಗೂ ಜನರಿಗೆ ರೋಗ ಇರಲಿಲ್ಲ, ಚಿಂತೆ ಇರಲಿಲ್ಲ, ಕಿರಿಕಿರಿ ಇರಲಿಲ್ಲಂತೆ. ಈ ತೆಗೆದ ತಕ್ಷಣ ಎಲ್ಲರಿಗೂ ಬಂದುಬಿಡುತ್ತಂತೆ. ಅವ್ನು ಹೇಳ್ದ GS ನೋಡಿ ನಿಮ್ಮ ಜನರಿಗೆ ಹೆಂಗೆ ಶಿಕ್ಷೆ ಮಾಡ್ತೀನಿ ನಾನು, ಬೆಂಕಿ ಕೊಟ್ಟಿದೆಯಲ್ಲ ಒದ್ದಾಡಲಿ ಈಗ ಅವರು, ಇದೆಲ್ಲ ರೋಗ ಬಂದು ಒದ್ದಾಡಲಿ ಅಂತ. ಅದಕ್ಕೆ ಇವತ್ತು ಹೇಳ್ತಾರೆ ಡಬ್ಬಿಯಲ್ಲಿ ಏನಿದೆ ಗೊತ್ತಿಲ್ಲ, ಆಕೆಗೂ ಗೊತ್ತಿಲ್ಲ, ಅದಕ್ಕೆ ಅದು ಪ್ಯಾಂಡೋರಾಸ್ ಬಾಕ್ಸ್ ಅಂತ. ಇಲ್ಲಿ ಅದು ಹೇಳ್ತಾನೆ ಪ್ರೊಮಿಥಿಯಸ್ ಹೇಗೆ ತನ್ನ ಜೀವನವನ್ನು ಒತ್ತೆ ಇಟ್ಟು ಸಮಾಜಕ್ಕೋಸ್ಕರ ಮಾಡಿದ, ಆದರೆ ಮುಂದೆ ದೇವತೆ ಆದ ಅವನು ಅಂತ. ಅಂದರೆ ದೇವತೆ ಆಗಬೇಕಾದ್ರೆ ಈ ಭೂಮಿಯಲ್ಲಿ ಬೇಕಾದಂಥ ಲೌಕಿಕ ಗುಣವನ್ನು ಬೆಳೆಸ್ಕೊಂಡಾಗ ಮಾತ್ರ ಅಲ್ಲಿ ಹೋಗೋಕ್ಕೆ ಸಾಧ್ಯ ಇದೆ ಅಂತ. ಈ ಥರದ ಅರ್ಜುನನು ಅದೇ ತಾನೇ ನಮ್ಮಲ್ಲಿ ಇದ್ದದ್ದು. ಅರ್ಜುನನು ಕರ್ಮ ಮಾರ್ಗದಲ್ಲೇ ಹೋದಂಥವನು, ಇವನು ಕರ್ಮ ಮಾರ್ಗದಲ್ಲಿ ಬಂದಂಥವನು. ಅದೇ ರೀತಿ ನಮ್ಮಲ್ಲಿ ಬೇಕಾದಷ್ಟು ಜನ ಆ ಥರದವ್ರು ಮಾಡಿದವರಿದ್ದಾರೆ. ಜೀಮೂತವಾಹನ ಆಗ್ಬೋದು, ದಧೀಚಿ ಆಗ್ಬೋದು, ಸಾವಿರಾರು ಹೆಸರು ಸಿಗ್ತಾವೆ ಭಾರತದ ಪುರಾಣಗಳಲ್ಲಿ. ಆದ್ದರಿಂದ ಇವರ ಕರ್ಮ
ಬರೀ ಕರ್ಮವಾಗಿ ಉಳಿಯೋದಿಲ್ಲ, ಅದೊಂದು ಪೂಜೆ ಆಗ್ತದೆ ಅಂತ. ಇಂಥ ಜೀವನ ದರ್ಶನದ ತತ್ವ ಕರ್ಮ ಜ್ಞಾನಗಳನ್ನು, ಲೌಕಿಕ ಪಾರಮಾರ್ಥಗಳನ್ನು, ವಿಚಾರ ಶ್ರದ್ಧೆಗಳನ್ನು, ಮಾನವತೆ ಮತ್ತು ದಿವ್ಯತೆಗಳನ್ನು ಸಮನ್ವಯಗೊಳಿಸುವಂಥ ಮಂತ್ರ ಈ 14ನೇ ಮಂತ್ರ. ಇದರ ವೈಭವವನ್ನು, ಇದರ ಸಾರ್ಥಕತೆಯನ್ನು, ಇದರಿಂದ ಪ್ರಪಂಚಕ್ಕಾಗುವಂಥ ಅನುಕೂಲತೆಯನ್ನು ಭಗವದ್ಗೀತೆ ಹೇಳುವಷ್ಟು ಚೆನ್ನಾಗಿ ಇನ್ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ತಮಗೆಲ್ಲ ಗೊತ್ತಿರುವಂಥದ್ದು ಅತ್ಯಂತ ಪ್ರಸಿದ್ಧವಾದ ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ತ ಶ್ರೀ ವಿಜಯೋ ಭೂತಿರ್ ಧ್ರುವ ನೇತಿರ್ಮತಿರ್ಮಮ. ಎಂಥ ಅದ್ಭುತ ಮಾತು ಗೊತ್ತಾ, ಒಂದ್ಸಲ ರೋಮಾಂಚನ ಆಗುತ್ತೆ. ಎಲ್ಲಿ ಜ್ಞಾನ ಸ್ವರೂಪನಾದ ಕೃಷ್ಣ ಇದ್ದಾನೋ, ಕರ್ಮ ಸ್ವರೂಪನಾದ ಅರ್ಜುನ ಇದ್ದಾನೋ, ಒಬ್ರಿಗೊಬ್ಬರು ಪರಸ್ಪರವಾಗಿ ಸೇರಿಕೊಂಡಿದ್ದಾರೋ, ಅಲ್ಲಿ ಐಶ್ವರ್ಯ, ಜಯ, ಅಭಿವೃದ್ಧಿ, ಸ್ಥಿರವಾದ ನ್ಯಾಯ ನೀತಿಗಳು ಯಾವತ್ತಿಗೂ ಇರ್ತವೆ ಅಂತ ಕಲ್ಪನೆ ಮಾಡಿಕೊಳ್ಳಿ. ಒಬ್ಬ ಅರ್ಜುನ, ಒಬ್ಬ ಕೃಷ್ಣ. ಅರ್ಜುನ ಕರ್ಮದ ಪ್ರತಿರೂಪ ಆದರೆ, ಲೌಕಿಕ ಜ್ಞಾನದ ಪ್ರತಿರೂಪ ಆದರೆ, ಕೃಷ್ಣ ಅಧ್ಯಾತ್ಮದ ಪ್ರತಿರೂಪ. ಒಂದು ಸಂಭೂತಿ, ಇನ್ನೊಂದು ಅಸಂಭೂತಿ. ಅವು ಎರಡೂ ಸೇರಿಕೊಂಡು ಸಮಾನಗೊಂಡಾಗ ಅದು ಹೇಳ್ತಾರಲ್ಲ, ಸಂಭೂತಿಂಚ ಅಸಂಭೂತಿಂಚ. ಅವೆರಡೂ ಸಮವಾಗಿ ಇದ್ದಾಗ ಮಾತ್ರ ಅಮೃತಮಶ್ನುತೆ ಅಂತ, ಅಮೃತಮಶ್ನು ಆದದ್ದು. ಆದರೆ ನಿಜವಾಗ್ಲೂ ನೋಡಿದಾಗ ಅರ್ಜುನನ ಬಿಟ್ಟರೂ ಕೂಡ ಕೃಷ್ಣ ತನ್ನ ಜೀವನದಲ್ಲೇ ಸಮನ್ವಯ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಯುದ್ಧ ಭೂಮಿಯಲ್ಲಿ ಕೃಷ್ಣ ಅರ್ಜುನ ಇಬ್ಬರೂ ಆಯಿತು, ಒಂದು ಕರ್ಮ ಒಂದು ಜ್ಞಾನ ಎರಡೂ ಸಂಯೋಜನೆ ಆಯಿತು. ಆದರೆ ಕೃಷ್ಣ ತನ್ನ ಜೀವನದಲ್ಲಿ ಎರಡೂ ಸಮನ್ವಯ ಮಾಡ್ಕೊಂಡ್ಬಿಟ್ಟಿದ್ದಾನಲ್ಲ, ಎಂಥ ಚಂದದದು. ಮಧುಸೂದನ ಸರಸ್ವತಿಗಳು ಬರೆದಂಥ ಧ್ಯಾನ ಶ್ಲೋಕ, ಅದ್ಭುತವಾದ ಶ್ಲೋಕ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕ ಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಎಷ್ಟು ಅದ್ಭುತವಾದ ಅರ್ಥ ಇರುವಂಥದ್ದು ಗೊತ್ತಾ ಅದು. ಪ್ರಪನ್ನ ಪಾರಿಜಾತ. ಪಾರಿಜಾತ ಅಂದರೆ ಮನೆ ಹೂವಾಗೋ ಗಿಡ ಅಲ್ಲ, ಅದು ಯಾವುದೋ ಒಂದು ಗಿಡ ಇದೆ ಅಂತೆ, ಕಲ್ಪವೃಕ್ಷ. ಕೇಳಿದ್ದನ್ನೆಲ್ಲ ಕೊಡುವಂಥ ಕಲ್ಪವೃಕ್ಷ. ಭಗವಂತ ಕೃಷ್ಣ ಆ ಕಲ್ಪವೃಕ್ಷ ಇದ್ದ ಹಾಗೆ, ಪಾರಿಜಾತ ಇದ್ದ ಹಾಗೆ, ಕೇಳಿದ್ದನ್ನು ಕೊಡ್ತಾನಂತೆ. ಯಾರಿಗೆ? ಪ್ರಪನ್ನ. ಯಾರು ಶರಣಾಗಿದ್ದೀರೋ ಅವ್ರಿಗೆ ಮಾತ್ರ. ಅದು ಕಂಡೀಷ್ನಲ್ ಇದೆ. ಅದು ನೀವು ಶರಣಾಗತರಾದರೆ ನಿಮಗೆಲ್ಲ ಕೊಡ್ತಾನೆ. ಉದ್ದಡತನ ಮಾಡಿದರೆ ಏನೂ ಸಿಗೋಲ್ಲ. ಅಲ್ಲಿ ಪ್ರಪನ್ನ ಪಾರಿಜಾತಾಯ, ಯಾರು ತನ್ನನ್ನು ಸೇವಿಸ್ತಾರೋ, ಯಾರು ತನಗೆ ಶರಣಾಗತರಾಗಿದ್ದಾರೋ ಅವರಿಗೆ ಪಾರಿಜಾತ ವೃಕ್ಷ ಇದ್ದಾಗಿದ್ದಾನೆ ಕೃಷ್ಣ. ತೋತ್ರವೇತ್ರೈಕ ಪಾಣಯೇ, ತೋತ್ರವೇತ್ರ ಏಕಪಾಣಯೇ. ಚಾಬೂಕಿನ ಹಿಡಿ. ತೋತ್ರ ಅಂದರೆ ಚಾಬೂಕು, ವೇತ್ರ ಅಂದರೆ ಹಿಡಿ. ಆ ಚಾಬೂಕಿನ ಹಿಡಿಯನ್ನು ಒಂದು ಕೈಯಲ್ಲಿ ಹಿಡಿದಿದ್ದಾನೆ, ಅಂದರೆ ಒಂದು ಕೈಯಲ್ಲಿ ಚಾಬೂಕಿದೆ. ತೋತ್ರವೇತ್ರ ಏಕಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಗೀತಾಮೃತ ಅನ್ನುವಂಥ ಹಾಲು ಕೊಡ್ತಾನಲ್ಲ ಕೃಷ್ಣ, ಎರಡು ಹಿಡ್ಕೊಂಡಿದ್ದಾನೆ. ಎಡಗೈಯಲ್ಲಿ ಒಂದು ಚಾಬೂಕಿದೆ, ಬಲಗೈಯಲ್ಲಿ ಜ್ಞಾನ ಮುದ್ರೆ ಇದೆ. ಚಾಬೂಕು ಕರ್ಮವನ್ನು ತೋರಿಸುತ್ತೆ. ಜಗದೋದ್ಧಾರನಾದಂಥ ಕೃಷ್ಣ ಅರ್ಜುನನ ಕುದುರೆ ಮೈ ತೊಳೆದು ಸಾರಥಿಯಾದ, ಕರ್ತವ್ಯ ಮಾಡಿದ, ಕರ್ಮ ಮಾಡಿದ. ಅದರಿಂದ ಕೈಯಲ್ಲಿ ಚಾವಟಿ ಇದೆ. ಚಾವಟಿ ನಿಗ್ರಹದ ಮಾತು ಹೌದು, ಬರೀ ಅದು ಚಾವಟಿ ಅಲ್ಲ, ನಿಗ್ರಹದ ಮಾತು ಕೂಡ ಹೌದು. ಅಂದರೆ ಬರೀ ಸೇವೆ ಒಂದೇ ಅಲ್ಲ, ಸರಿಯಾಗಿ ಮಾಡದೆ ಹೋದರೆ ನಿಮ್ಮ 500,000 ಬಂದಾಗ್ತದೆ ಅಂತ ಹೇಳೋದು ಬರಬೇಕು. ಅದು ಎರಡೂ ಬರಬೇಕು. ಅಂದರೆ ನಿಗ್ರಹನೂ ಬರಬೇಕಲ್ಲಿ. ಆ ಚಾಟಿ ಇದೆ, ಕರ್ಮದ ಚಾಟಿ ಇದೆ. ಬಲಗಡೆ ಈ ಧ್ಯಾನ ಮುದ್ರೆ ಇದೆ. ಹಿಂದಕ್ಕೆ ಎಷ್ಟೋ ಒಂದು 3-4 ವರ್ಷದಿಂದ 8 ವರ್ಷದಿಂದ ಹೇಳಿದ್ದೆ, ಅದನ್ನು ನಾನು ನೆನಪಿದೆ ನನಗೆ. ಈ ಧ್ಯಾನ ಮುದ್ರೆ ಅಂತಿದೆಯಲ್ಲ, ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ಕೆಲವರು ಅಧ್ಯಾತ್ಮದಲ್ಲಿ. ಅಂದರೆ ನಮ್ಮ ಕೈ ಹಿಂಗಿದೆ, ಈ 4 ಬೆರಳು ಒಂದಾಗಿರ್ತವೆ, ಜೊತೆಗೆ ಇರ್ತವೆ. ಇದೊಂದು ಬೆರಳು ಬೇರೆ ಇರ್ತದೆ ಯಾವಾಗಲೂ. ಹಿಂಗೆ ಇಟ್ಕೊಳ್ಳೋದು ಅಪರೂಪ. ನಾವು ಕೆಲವ್ರು ಮಾತ್ರ ಹಿಂಗೆ ಇಟ್ಕೊಂಡು ಅಡ್ಡಾಡ್ತಿರ್ತಾರೆ, ಮತ್ತು ಬೇರೆ. ಆದರೆ ಈ ಒಂದು ಬೆರಳು ಬೇರೆಯೇ ಇರ್ತದೆ. ಇದು ಭಗವಂತ ಅಂತ, ಇದು ಭಗವಂತ. ಈ ಬೆರಳಿದೆಯಲ್ಲ, ತರ್ಜಿನಿ ಬೆರಳು, ತೋರು ಬೆರಳು ಅಂತಿದೆಯಲ್ಲ, ಅದು ನಾನು, ಜೀವ. ಈ ಜೀವ ಈ 3 ಜೊತೆಗೆ ಇರ್ತದೆ ಯಾವಾಗಲೂ. ಈ 3 ಗುಣಗಳು ಅಂತ, ಸತ್ವ ರಜಸ್ ತಮಸ್ ಅಂತ. ಈ ಜೀವಕ್ಕೆ ಇದು ಯಾವುದು ಹೆಚ್ಚಿಗೆ ಆಗಿದೋ ಅದರ ವಾಸನೆ ಬರುತ್ತೆ. ತಮಸ್ಸು ಗುಣ ಜಾಸ್ತಿ ಇದ್ದರೆ ಆ ಮನುಷ್ಯ ತಾಮಸಿಕ ಆಗ್ತಾನೆ. ರಜಸ್ ಗುಣ ಹೆಚ್ಚಾಗಿದ್ದರೆ ಮನುಷ್ಯ ರಜಸ್ ಗುಣ ಆಗ್ತದೆ. ಅದೇ ಥರ ಸಾತ್ವಿಕ ಗುಣ ಬರ್ತದೆ, ಸತ್ವ ಜಾಸ್ತಿ ಆಗಿದ್ದರೆ. ಅದು ಯಾವುದು ಹೆಚ್ಚಾಗಿದೆಯೋ ಅದರ ವಾಸನೆ ಈ ಜೀವಕ್ಕೆ ಬರ್ತದೆ. ಭಗವಂತ ಬೇರೆಯೇ ಇದ್ದಾನೆ. ಈಗ ಭಗವಂತನ ಸೇರ್ಕೋಬೇಕಾದ್ರೆ ಏನು ಮಾಡಬೇಕು ಅವನು? ನೋಡಿ, ಫಿಸಿಕಲಿ ಕೂಡ ಸಾಧ್ಯ ಇಲ್ಲ ಸೇರ್ಕೋಬೇಕಾದ್ರೆ. ಒಂದು, ಈ 3 ಬಿಡಬೇಕು, ಈ ಗುಣಗಳಿಂದ ಪಾರಾಗಬೇಕು. ಸತ್ವ ಗುಣನೂ ಗುಣನೇ, ಅದರಿಂದನೂ ಪಾರಾಗಬೇಕು. ಸತ್ವ ರಜಸ್ ಗುಣಗಳಿಂದ ಪಾರಾದಾಗ ತ್ರಿಗುಣಾತೀತ ಅಂತ ಆಗ್ಬೋದು. 3 ಗುಣಗಳಿಂದ ಪಾರಾದ ಅಂತ. ಪಾರಾಗೋದಷ್ಟೇ ಅಲ್ಲ, ಅಹಂಕಾರ ಬಿಡಬೇಕು, ಬಗ್ಗಬೇಕು. ಈ 3 ಗುಣಗಳಿಂದ ದೂರ ಆಗಿ ಅಹಂಕಾರ ಬಿಟ್ಟು ಬಾಗಿದಾಗ ಭಗವಂತನ ಮೇಲೆ ಬಂದು ಕೈ ಹಿಡ್ಕೋತಾನೆ. ಇದು ಧ್ಯಾನ ಮುದ್ರೆ. ಇದರೊಳಗೆ ಇದು ಸೇರ್ಕೊಂಡಾಗ ಒಂದು ಸರ್ಕಲ್ ಆಯ್ತು, ಇದು ವೃತ್ತ ಆದಂಗೆ ಆಯಿತು.
ಸರ್ಕಲ್ ಈಸ್ ದ ಓನ್ಲಿ ಆಬ್ಜೆಕ್ಟ್ ವಿಚ್ ಹ್ಯಾಸ್ ನೋ ಬಿಗಿನಿಂಗ್ ಆ್ಯಂಡ್ ನೋ ಎಂಡ್. ಅಂದರೆ ಒಂದು ಸಲ ಭಗವಂತನ ಸೇರಿಕೊಂಡಾಗ ಅವನು ಅದೇ ಆಗಿಬಿಡ್ತಾನೆ. ಒಂದು ಸಲ ಭಗವಂತ ಭಕ್ತ ಇಬ್ಬರು ಒಂದಾಗ್ಬಿಡ್ತಾರೆ ಅಂತ. ಇದು ಧ್ಯಾನ ಮುದ್ರೆ ಅಂತ ಹೇಳುವಂಥದ್ದು. ಇನ್ನೊಂದು ಕಡೆಗೆ ಕೆಲವೊಂದು ಸಲ ಮನುಷ್ಯ ಜ್ಞಾನ ಭಕ್ತಿ ವೈರಾಗ್ಯದಲ್ಲಿ ಜಾಸ್ತಿ ತನ್ಮಯನಾದಾಗ ಭಗವಂತ ತಾನಾಗಿ ಬರ್ತಾನಂತೆ. ಇವನು ಬಗ್ಗೋದೇ ಬೇಕಾಗಿಲ್ಲ. ಭಗವಂತ ಒಂದು ಸಲ ಜೀವನ ಕಡೆ ಬಂದುಬಿಟ್ರೆ ಅದು ಅಭಯ ಹಸ್ತ ಆಯಿತು. ಭಗವಂತ ಬಂದಾಗ ಈ ಗುಣಗಳು ಮಾಯ ಆಗಿ ಭಕ್ತ ಜ್ಞಾನ ವೈರಾಗ್ಯ ಆಗ್ತದೆ. ಭಕ್ತಿ ಜ್ಞಾನ ವೈರಾಗ್ಯ ಆದಾಗ ಭಗವಂತ ತಾನಾಗಿ ಬಂದು ಅಭಯ ಕೊಡ್ತಾನೆ ಅಂತ. ಕೃಷ್ಣಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎರಡನ್ನೂ ಮ್ಯಾನೇಜ್ ಮಾಡ್ತಾನಲ್ಲಪ್ಪ ಅವನು. ಕರ್ಮವನ್ನು ಮ್ಯಾನೇಜ್ ಮಾಡ್ತಾನೆ, ಅಧ್ಯಾತ್ಮವನ್ನು ಮ್ಯಾನೇಜ್ ಮಾಡ್ತಾನೆ. ಆದ್ದರಿಂದ ಒಂದು ಮಾಡೆಲ್ ಆಗಿದೆ ನಮಗೆ ಅಂತ. ಇದನ್ನು ನೋಡಿದಾಗ 14ನೇ ಮಂತ್ರ ಎಷ್ಟು ಮುಖ್ಯವಾದ ಮಂತ್ರ ನಮಗೆ ಅಂತ ಅನಿಸುತ್ತೆ. ಇದು ಮುಗಿದಲ್ಲಿ 15ನೇ ಮಂತ್ರಕ್ಕೆ ಹೋಗೋಣ. 15ನೇ ಮಂತ್ರ ಅದು ಇನ್ನೂ ಅದ್ಭುತ. 15ರಿಂದ 18 ಈ 4 ಮಂತ್ರಗಳೇನಿದ್ದಾವೆ ಅತ್ಯಂತ ವಿಶೇಷವಾದಂಥ ಮಂತ್ರಗಳಿವೆ. ಈಶೋಪನಿಷತ್ತಿನ ಕೊನೆಯ 4 ಮಂತ್ರಗಳು ಒಬ್ಬ ಜೀವನ ಸಂಧಿಯಲ್ಲಿರುವಂಥ ವೇದಯುಗದ ಆಧ್ಯಾತ್ಮಿಕ ಸಾಧಕನೊಬ್ಬನ ಕಣ್ಮುಂದು ಚಿತ್ರ ಬರಬೇಕು. ವೇದ ಕಾಲದ ಮನುಷ್ಯ ಅಧ್ಯಾತ್ಮದಲ್ಲಿದ್ದಾನೆ. ಒಂದು ಮನಸ್ಸಿನ ನೋಟ ನಮಗೆ ಸಿಗ್ತದೆ. ಅವನು ಒಳ್ಳೆಯವನಾಗಿ ಬಾಳಿದ್ದಾನೆ, ಚೆನ್ನಾಗಿ ನೀತಿಯನ್ನು ಬದುಕಿದ್ದಾನೆ, ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಿದ್ದಾನೆ, ಆಧ್ಯಾತ್ಮಿಕ ತಿಳುವನ್ನು ಹೆಚ್ಚಿಗೆ ಮಾಡಿಕೊಳ್ಬೇಕು ಅಂತ ಕೂಡ ಪ್ರಯತ್ನ ಮಾಡಿದ್ದಾನೆ. ಈ ಕಾಲ ಹೇಗಿದೆ, ಈ ಕಣ್ಮುಂದು ಚಿತ್ರ ಬರಬೇಕು. ನನಗಂತೂ ಎಷ್ಟೋ ಸಲ ಅಳು ಬಂದ್ಬಿಡುತ್ತೆ 4 ಪದ್ಯ ಓದಬೇಕಾದ್ರೆ. ಇದು ಯಾವ ಹಂತದಲ್ಲಿದ್ದಾನೆ ಮನುಷ್ಯ ಅಂದರೆ ಜೀವನದ ಕೊನೆಯ ಹಂತದಲ್ಲಿದ್ದಾನೆ. ಇನ್ನೇನು ಮರಣ ಹತ್ತಿರ ಇದೆ. ಅವನು ಗೊತ್ತಿದೆ ಮರಣ ಹತ್ತಿರ ಇದೆ ಅಂತ. ಯಾವಾಗಲೂ ಬಹುಶಃ ಹತ್ತಿರ ಬಂದಾಗ ಜೀವನ ಸ್ಕ್ಯಾನ್ ಮಾಡ್ತದೆ ಅನಿಸುತ್ತೆ. ಏನು ಮಾಡಿದೆ ಇಷ್ಟು ವರ್ಷ, ನಾನು ಏನೇನು ಮಾಡಿದೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೆ, ಅಧ್ಯಾತ್ಮ ಸಾಧನೆಗೆ ಪ್ರಯತ್ನ ಮಾಡಿದೆ, ಅದ್ರ ಎಷ್ಟು ನಿಲ್ಲುತ್ತೋ ಗೊತ್ತಾಗಿಲ್ಲ ನನಗೆ. ಒಂದು ಮಟ್ಟಕ್ಕೆ ಹೋಗ್ದಾಯಿತು, ಅದಕ್ಕಿಂತ ಮೇಲೆ ಹೋಗೋಕ್ಕಾಗಲಿಲ್ಲ ಅಂತ ಅನಿಸುತ್ತೆ. ಈ ಕೊನೆ ಹಂತದಲ್ಲಿದ್ದವನ ಚಿಂತೆ ಹೇಗಿರ್ತದೆ ಅಂತ ಅದನ್ನು ಇಷ್ಟು ಚಂದ ಬರೀತಾರೆ. ರಂಗನಾಥಾನಂದಜಿ ಬರೀತಾರೆ ಇದನ್ನು. ಅಂಥ ಸಾಧಕನ ಮನಸ್ಥಿತಿ ಎಂಥದ್ದು ಒಂದು ಕ್ಷಣ ನಾವು ವಿಚಾರ ಮಾಡ್ಕೋಬೇಕು. ನಮ್ಮನ್ನೇ ಆ ವಯಸ್ಸಿಗೆ ಹಾಕ್ಕೊಂಡು ನೋಡ್ಕೋಬೇಕು. ನಿಮ್ಗೊಂದು 90-95 ಆಗಿದೆ ಅಂತ ಇಟ್ಕೊಳ್ಳಿ. ಕೈ ಕಾಲಲ್ಲಿ ಯಾವ ಶಕ್ತಿ ಇಲ್ಲ, ಏನೇನೂ ಇಲ್ಲ, ನಿಮ್ಮ ಕೈಯಲ್ಲಿ ಕೂತಿದ್ದೀರಿ, ಜಸ್ಟ್ ಕಾಯ್ತಾ ಇದ್ದೀರಿ ಯಾವಾಗ ಬರ್ತದೆ ಭಗವಂತನ ಕರೆ ಅಂತ ಕಾಯ್ತಾ ಇದ್ದೀವಿ. ಆ ಹೊತ್ತಿಗೆ ಈ ಫ್ಲ್ಯಾಶ್ ಬ್ಯಾಕ್ ಅಂತಾರಲ್ಲ, ಆ ಫ್ಲ್ಯಾಶ್ ಬ್ಯಾಕಲ್ಲಿ ಮನಸ್ಸು ಬರುತ್ತೆ. ಹುಟ್ಟಿದಾಗಲೇ ಬೆಳ್ಕೊಂಬಂದಿದ್ದೀನಿ, ಏನು ಮಾಡಿದೆ ನಾನು? ಓಕೆ, ಜೀವನಕ್ಕೊಂದಿಷ್ಟೇನೋ ಮಾಡಿಕೊಂಡೆ, ಲೌಕಿಕಕ್ಕೊಂದು ಸಹಾಯ ಮಾಡಿದೆ, 4 ಜನಕ್ಕೆ ಆಯಿತು, ಅದು ಒಳ್ಳೆಯದಾಯಿತು. ಅದು ನನ್ನ ಅಧ್ಯಾತ್ಮಕ್ಕೋಸ್ಕರ ಏನು ಮಾಡಿಕೊಂಡೆ ಅಂತ ವಿಚಾರ ಬಂದಾಗ ಹೇಳ್ತಾನಂತೆ. ಅಂಥ ಸಂದಿಗ್ಧ ಸಮಯದಲ್ಲಿ ಅವನ ಮನಸ್ಸನ್ನು ಮುತ್ತುವ ಚಿಂತನೆಗಳ ಸ್ವರೂಪವೇನು, ವ್ಯಾಪ್ತಿ ಏನು? ಅಧ್ಯಾತ್ಮ ಪಥದಲ್ಲಿ ಪ್ರಾಮಾಣಿಕವಾಗಿ ಅವನು ಶ್ರಮಿಸಿದ್ದಾನೆ, ಕೆಲಸ ಮಾಡಿಲ್ಲ ಅಂತಲ್ಲ, ಮಾಡಿದ್ದಾನೆ, ಪ್ರಗತಿಯನ್ನೂ ಸಾಧಿಸಿದ್ದಾನೆ. ಆದರೆ ಹಿಂದಿನ ಮಂತ್ರಗಳಲ್ಲಿ ವಿವರಿಸುವಂಥ ಉನ್ನತ ಸತ್ಯವನ್ನು ಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ. ಪೂರ್ತಿ ಮುಟ್ಲಿಕ್ಕಾಗಿಲ್ಲ, ಪ್ರಯತ್ನ ಮಾಡಿದ್ದಂತ ಸತ್ಯ ಮುಟ್ಟಬೇಕು ಅಂತ ಏನಿದೆ, ಪ್ರಯತ್ನ ಮಾಡಿದ್ದಾನೆ. ಅಂಥವನು ಮೃತ್ಯುವನ್ನು ಹೇಗೆ ಎದುರಿಸುತ್ತಾನೆ? ಈ ಪ್ರಶ್ನೆಗಳಿಗೆ ಈ 4 ಮಂತ್ರಗಳು ಉತ್ತರ ಕೊಡುತ್ತವೆ. ಅವನು ಹೀಗೆ ಚಿಂತಿಸಿರಬಹುದೇ ಅಂತ ಕೇಳ್ತಾರೆ. ಹೇಗೆ ಚಿಂತೆ ಮಾಡಿರ್ಬೋದು ಅವನು? ನಾನು ಪೂರ್ಣತೆಯನ್ನು ಸಾಧಿಸಿಲ್ಲ, ಎಲ್ಲರ ಆತ್ಮವಾದ ನನ್ನ ಆತ್ಮದ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿಲ್ಲ ಇನ್ನೂ ನಾನು. ಅಂಥ ಸಾಕ್ಷಾತ್ಕಾರದಿಂದ ಬರುವಂಥ ಜೀವನ್ ಮುಕ್ತಿಯನ್ನು ಕೂಡ ಪಡ್ಕೊಂಡಿಲ್ಲ ನಾನು. ಜೀವನ್ ಮುಕ್ತಿ ಬಂದಿಲ್ಲ ನನಗೆ. ಆದರೆ ಒಳ್ಳೆಯ ಜೀವನವನ್ನು, ನೀತಿಯುತವಾದ ಜೀವನವನ್ನು ನಡೆಸಿದ್ದೇನೆ. ಇದು ಅಂಥವ್ರಿಗೆ ಮಾತ್ರ ಹೇಳೋದು. ಯಾರು ಸತ್ಯಧರ್ಮ ಅಂತ ಹೇಳ್ತಾನೆ, ಶ್ಲೋಕಲ್ಲಿ ಬರ್ತದೆ, ನಾನು ಸತ್ಯಧರ್ಮ, ನಾನು ಸತ್ಯವನ್ನು ನೋಡೋದೇ ನನ್ನ ಧರ್ಮ ಅಂತ ಬದುಕಿದ್ದೇನೆ, ಅಂಥವ್ರಿಗೆ ಮಾತ್ರ ಇದಾಗುವಂಥದ್ದು. ಆದರೆ ಒಳ್ಳೆಯ ಜೀವನವನ್ನು, ನೀತಿಯುತ ಬದುಕನ್ನು ನಡೆಸುವಾಗ ಸತ್ಯದ ಇರುವು ಮತ್ತು ಅದರ ರಹಸ್ಯಗಳನ್ನು ಕುರಿತು ಶ್ರದ್ಧೆಯಿಂದ ಚಿಂತನೆ ಮಾಡಿದ್ದೇನೆ. ಆದರೆ ಅವು ಮುಟ್ಟಿತು ಅನ್ನುವ ಕಲ್ಪನೆ ನನಗಿಲ್ಲ. ನನ್ನ ಆಧ್ಯಾತ್ಮಿಕ ಸ್ವಭಾವ ವಿಶ್ವ ಚೈತನ್ಯದೊಡನೆ, ಅದರ ಮೂಲಕ ಸೃಷ್ಟಿಯೊಡನೆ ಅದಕ್ಕಿರುವ ಸಂಬಂಧವನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇಷ್ಟೆಲ್ಲ ಮಾಡಿದ್ದೇನೆ. ಆದರೆ ಯಾರನ್ನು ಪ್ರಾರ್ಥನೆ ಮಾಡಬೇಕಾತೀಗ? ಯಾರನ್ನು ಪ್ರಾರ್ಥನೆ ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ಭಗವಂತನ ಸಾಕ್ಷೀಕರಣ ಆಗಬೇಕು. ಭಗವಂತ ನನ್ನ ಮುಂದೆ ಇಲ್ಲ, ಭಗವಂತನನ್ನು ರೂಪವಾಗಿ ಇಟ್ಕೋಬೇಕಾದ್ರೆ ಅವನ ರೂಪವನ್ನು ಇಟ್ಕೋಗಿ ಯಾರನ್ನ ಇಟ್ಕೋಬೇಕು ಅಂತ ಅಲ್ಲಿ ಹೇಳ್ತಾನೆ. ಸೂರ್ಯ ಅಗ್ನಿ ರೂಪ ಅಂತ, ಸೂರ್ಯ ಮತ್ತು ಅಗ್ನಿ. ಅದಕ್ಕೆ DVG ಒಂದು ಕಡೆ ಬರೀತಾರೆ, ಭಾಳ ಚಂದ ಬರೀತಾರೆ ಅದನ್ನು, ಅದ್ಭುತವಾದ ಮಾತು. ಅದನ್ನು ಹೇಳಿಬಿಡ್ತೇನೆ, ಅವ್ರ ಮಾತುಗಳಲ್ಲಿ ಹೇಳಬೇಕು. ಮಧ್ಯಮಾಧಿಕಾರಿಗಳಿಗೆ ಇದು ಯಾರಿಗೆ ಅಂದರೆ 3 ಥರದ ಶಿಷ್ಯರು ಇರ್ತಾರೆ ಅಂತ ಒಂದು ಸಲ ಹೇಳಿದ್ದೆ ನಾನು. ಉತ್ತಮಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಕನಿಷ್ಠಾಧಿಕಾರಿಗಳು ಅಂತ.
ಉತ್ತಮಾಧಿಕಾರಿಗಳು ಆಗಲೇ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವರು ಏನು ಬೇಕೋ ಸಾಧನೆ ಮಾಡ್ಕೊಂಡಿದ್ದಾರೆ, ಅವ್ರದ್ದು ತಕರಾರಿಲ್ಲ. ಕನಿಷ್ಠ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ಳಲ್ಲ, ನಮಗೇನು ಸಂಬಂಧ ಇಲ್ಲ ಅಂತಿದ್ದಾರೆ. ಈ ಮಧ್ಯಮಾಧಿಕಾರಿಗಳು ನಮ್ಮ ಜೀವನದಲ್ಲಿ ಹಾಗೇನೆ ಮಧ್ಯಮ ವರ್ಗದವರೇ ಕಷ್ಟಪಡೋದು. ತೀರಾ ಶ್ರೀಮಂತರಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು, ತೀರಾ ಬಡವ್ರಿಗೂ ಒಂಥರ ಬೇರೆ ಚಿಂತೆ ಇರ್ತದೆ. ಈ ಮಧ್ಯಮ ವರ್ಗದಲ್ಲಿ ಅಲ್ಲಿ ಹೋಗೋಕ್ಕೂ ಆಗಲ್ಲ, ಕೆಳಗೆ ಇಳಿಯೋಕ್ಕೂ ಆಗಲ್ಲ. ಅದಕ್ಕೆ ಹೇಳ್ತಾರೆ ಮಧ್ಯಮಾಧಿಕಾರಿಗಳೇನಿದ್ದಾರೆ ಈ ಗಹನ ವಿಷಯವನ್ನು ಮನಮುಟ್ಟುವಂತೆ ತಿಳಿಸುವುದಕ್ಕೆ ಉಪನಿಷತ್ತಿನ ಋಷಿಗಳು ಎಲ್ಲರಿಗೂ ತಿಳಿದಿರುವ ಪ್ರತ್ಯಕ್ಷ ವಸ್ತುಗಳನ್ನು ಆತ್ಮ ಚೈತನ್ಯದ ಪ್ರತಿನಿಧಿಗಳಾಗಿ ಉದಾಹರಿಸಿ ಹೇಳುತ್ತಾರೆ. ಅವರಿಗೆ ತಕ್ಷಣ ಸೆಟ್ಲ್ ಆಗಿ ತಿಳ್ಕೊಳ್ಳೋಕ್ಕಾಗಲ್ಲ, ಆ ಸ್ಥೂಲವಾಗಿ ತೋರಿಸ್ಬೇಕು ಭಗವಂತ ಹೇಗಿದ್ದಾನೆ. ನೋಡಪ್ಪ, ಕಣ್ಣು ಮುಂದೆ ಕಾಣಿಸುವಂಥದ್ದು ಭಗವಂತನ ಪ್ರತಿನಿಧಿ ಆಗುವಂಥದ್ದು ಅಂದರೆ ಸೂರ್ಯ ಮತ್ತು ಅಗ್ನಿ ಎರಡೇ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ ಅವರು, ಅವು ಎರಡು ಪ್ರಸಿದ್ಧ ವಸ್ತುಗಳು ಸೂರ್ಯ ಮತ್ತು ಅಗ್ನಿ. ಅವು ಎಂಥವರಿಗಾದರೂ ಗೋಚರಿಸುವಂಥ ವಸ್ತುಗಳು. ಅವುಗಳೊಳಗಿನ ಜ್ಯೋತಿಯು ಪರಸತ್ವದ ಒಂದು ಅಂಶ. ಅದು ನಮಗೆ ಯಾವಾಗಲೂ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಬೆಳಕು ಅಂದರೆ ಜ್ಞಾನದ ರೂಪ, ಕತ್ತಲೆ ಅಂದರೆ ಅಜ್ಞಾನದ ಸ್ವರೂಪ. ಅದು ಅಲ್ಲಿ ಹೇಳ್ತಾರೆ ಪರಸತ್ವದ ಒಂದು ಅಂಶ. ಆ ಜ್ಯೋತಿ ಹಾಗೂ ಪ್ರತಿಯೊಬ್ಬ ಮನುಷ್ಯನ ಅಂತರಾತ್ಮದೊಳಗಿನ ದೃಷ್ಟಿ ಶಕ್ತಿ ರೂಪವಾದ ಚಿಂದಂಶವೂ ಒಂದೇ ಆಗಿರುತ್ತದೆ. ಆದ್ದರಿಂದ ಸೂರ್ಯ ಅಗ್ನಿಗಳ ತೇಜಸ್ಸಿನ ಮೂಲಕ ಆತ್ಮಸ್ವರೂಪವನ್ನು ಮನಸ್ಸಿಗೆ ತಂದುಕೊಳ್ಳುವುದು ನಮಗೆ ನಿರಾಕಾರ ಬ್ರಹ್ಮಜ್ಞಾನಕ್ಕಿಂತ ಸುಲಭ. ನಿರಾಕಾರವಾದ ಬ್ರಹ್ಮ ಅಂದರೆ ಯಾರಿಗೂ ತಲೆಗೆ ಹೋಗೋದಿಲ್ಲ, ಹಿಡ್ಕೊಳ್ಳೋದು ಕಷ್ಟ, ಅದನ್ನು ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ. ಆದರೆ ಕಣ್ಣು ಮುಂದೆ ಒಂದು ಆಕಾರ ಇರಬೇಕು ಅಂದರೆ ಸೂರ್ಯನನ್ನು ಇಟ್ಕೊಳ್ಳಿ, ಸೂರ್ಯ ಪರತತ್ವದ ಒಂದು ರೂಪ ಅಂತ ಹೇಳಿಡಬೇಕಾಗ್ತದೆ. ಹೀಗೆ ಸೂರ್ಯಾಗ್ನಿ ಪ್ರಾರ್ಥನೆ ನಮಗೆ ಪ್ರಸ್ತುತವಾಗಿದೆ ಅಂತ. ಮುಂದೆ ಇದು ಯಾಕೆ ಇಟ್ಕೊಂಡ್ರು? ಪ್ರಾಚೀನ ವೈದಿಕ ಚಿಂತಕರೇನಿದ್ರೋ ಸೌರವ್ಯೂಹದಲ್ಲಿ ಸೂರ್ಯನೇ ನಮ್ಮ ಸಮಸ್ತ ಶಕ್ತಿಯ ಮೂಲ ಅಂತ ತಿಳ್ಕೊಂಡಿದ್ರು. ಇವತ್ತಿಗಾದರೂ ಅದೇ ಸಮಸ್ತ ಮೂಲ ಶಕ್ತಿಯ ರೂಪ ಅದು. ಆತನ ಹೆಸರು ಪೂಷನ್ ಅಂತ, ನಮ್ಮನ್ನೆಲ್ಲ ಪೋಷಣೆ ಮಾಡುವಂಥವನು. ಅವನು ಯಮಸೌರವ್ಯೂಹದಲ್ಲಿ ನಮ್ಮ ಇಡೀ ಭೌತಿಕ ಇವತ್ತು ಪ್ರಪಂಚದಲ್ಲಿ ಕಲ್ಪನೆ ಮಾಡಿಕೊಳ್ಳಿ, ಸೂರ್ಯ ಇಲ್ಲ ಅಂದರೆ ಬದುಕು ನಿಂತು ಹೋಗ್ಬಿಡ್ತದೆ. ನನ್ನ ಬದುಕಿಗೆ, ಚಲನೆಗೆ, ಸ್ಫುರಣೆಗೆ, ಅದರ ಬೆಳವಣಿಗೆಗೆ ಮೂಲ ಕಾರಣ ಸೂರ್ಯ. ಆದ್ದರಿಂದ ಅವನನ್ನೇ ದೇವರು ಅಂತ ಕಾಣಿದ್ರು. ಹಿಂದಕ್ಕೆಲ್ಲ ದೇವರು ಅಂದದ್ದು ತಾವು ಯಾವುದನ್ನು ಕಂಡ್ರೋ, ಯಾವುದರಿಂದ ಪ್ರಭಾವಿತರಾದರೂ ಅದನ್ನೇ ದೇವರು ಅಂತ ಕರೆದಿದ್ದು. ಆದ್ದರಿಂದ ನಮ್ಮ ಎಲ್ಲ ಘಟನೆಗಳ ಕಾರ್ಯವಿಧಾನಗಳ ನಿಯಂತ್ರಕನೂ ಅವನೇ, ನಿಯೋಜಕನೂ ಅವನೇ. ಆದ್ದರಿಂದ ಅವನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ವೈದಿಕರೇನು ತೀರ್ಮಾನ ಮಾಡಿದ್ರು ಆಗಿನವ್ರು ಹಿರಿಯರು ಅಂದರೆ, ವಿಶ್ವದಲ್ಲಿ ದೇವರೊಬ್ಬರು ಇದ್ದಾನೆ, ನಮ್ಮ ಕಣ್ಣಿಗೆ ಕಾಣುವಂಥ ವಿಶ್ವದಲ್ಲಿ ದೇವರು ಇದ್ದಾನೆ ಅನ್ನೋದಾದರೆ ಅದು ಸೂರ್ಯನೇ. ಯಾಕಂದರೆ ಮನುಷ್ಯ ಬುದ್ಧಿ ಚಿಂತೆ ಮಾಡಬಹುದಾದಂಥದ್ದು. ಕಲ್ಪನೆ ಮಾಡಿಕೊಳ್ಳಿ, ಇವತ್ತು ನಮಗೆ ಯಾರು ಇಲ್ಲದೆ ಜೀವನ ನಡೆಯೋದಿಲ್ಲ ಅಂತಿದೆಯೋ, ಯಾರ ಇರುವಿಕೆಯಿಂದ ನಾನು ಬದುಕಿದ್ದೇನೆ ಅಂತ ಅನಿಸುತ್ತೋ ಅಂತ ಹುಡುಕೋಕ್ಕೆ ಹೋದರೆ ಮೊಟ್ಟ ಮೊದಲನೇ ಹೆಸರನ್ನು ಬರೋದು ಸೂರ್ಯ. ಇವತ್ತಿಗಾದರೂ ಸೂರ್ಯ. ಅದಕ್ಕೆ ಹೇಳ್ತಾರೆ, ಸರ್ವವನ್ನು ಪೋಷಿಸುವ, ಸರ್ವವನ್ನು ನಿಯಂತ್ರಿಸುವ, ಗಗನದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿರುವ, ಜಗತ್ತಿನ ಎಲ್ಲ ಬೆಳಕುಗಳಿಗೆ ಬದುಕುಗಳಿಗೆ ಕಾರಣವಾಗಿರುವಂಥ ಈ ಸೂರ್ಯ, ಅವನ ಪ್ರಕಾಶ ವೈಭವಗಳಿಗೆ ಇನ್ಯಾರೂ ಸರಿಸಾಟಿ ಯಾರೂ ಇಲ್ಲ. ಆದ್ದರಿಂದ ಕಣ್ಣಿಗೆ ಕಾಣುವ ಸೂರ್ಯನನ್ನು ಅವರು ದೇವರು ಅಂತ ಪೂಜೆ ಮಾಡಿದರು. ಇದು ಸ್ವಲ್ಪ ವಿಶೇಷ ಹೇಳಿದ್ರು ಜಾಸ್ತಿ ಆಗ್ತದೆ ಟೈಮು ಅಂತ ಹೇಳ್ತಾ ಇಲ್ಲ. ಮನುಷ್ಯನಿಗೆ ದೇವರ ಕಲ್ಪನೆ ಬಂದದ್ದು, ದೇವತ್ವದ ಕಲ್ಪನೆ ಮಾಡಿದ್ದು, ಆಕಾರ ಕಲ್ಪನೆ ಮಾಡಿದ್ದು ಆ ಹಂತಕ್ಕೆ. ಮನುಷ್ಯನ ತಿಳುವಳಿಕೆ ಹೆಚ್ಚು ಆದ ಹಾಗೆ ದೇವರ ಬಗ್ಗೆ ಕಲ್ಪನೆ ಬದಲಾಗ್ತಾ ಹೋಯಿತು. ಈಶೋಪನಿಷತ್ತಿನ ಈ ಮಂತ್ರದ ಆಧ್ಯಾತ್ಮಿಕ ಹಿನ್ನೆಲೆ ಇದು. ಆ ವಿರಾಟ್ ಪುರುಷನ ಸಂಕೇತವಾಗಿ ಸೂರ್ಯನನ್ನು ಜೀವಮಾನ ಪರ್ಯಂತ ಪೂಜೆ ಮಾಡ್ಕೊಂಡು ಬಂದಂಥ ಭಕ್ತ ಇದ್ದಾನಲ್ಲ, ಸದ್ಭಕ್ತ ಅಂತ ಹೇಳ್ತೀನಿ, ಅವನು ಆ ಸಂಕೇತವನ್ನು ಬಿಡೋಕ್ಕೆ ತಯಾರಿಲ್ಲ. ರೂಪನೂ ಬೇಕು, ಸಂಕೇತನೂ ಬೇಕು. ಇದೊಂದು ಸ್ವಲ್ಪ ವಿಚಾರ ಮಾಡೋಣ ಸರ್, ಭಾಳ ಇಷ್ಟವಾದದ್ದು. ಸೂರ್ಯ ನಮಗೆ ಶಕ್ತಿ ಕೊಡ್ತಾನೆ ಅಂತ ಒಪ್ಕೊಳ್ಳೋಣ. ಆದರೆ ಮನಸ್ಸು ಬೆಳೆದ ಹಾಗೆ ಸೂರ್ಯನಿಗೆ ಶಕ್ತಿ ಕೊಡೋನು ಬಿರಬೇಕಲ್ಲ ಅವನೋ ಒಬ್ಬ. ಈಗ ನಾವು ಅನ್ಕೋತೀವಿ, ಬ್ಯಾಟ್ರಿ ಹಚ್ಚಿದ್ರೆ ಬೆಳಕು ಬರ್ತದೆ, ಟಾರ್ಚ್ ಹಚ್ಚಿ ಬೆಳಕು ಬರ್ತದೆ. ಎಷ್ಟು ದಿವಸ ಬರುತ್ತೆ? ಸ್ವಲ್ಪ ದಿವಸ ಆದಮೇಲೆ ಬ್ಯಾಟ್ರಿ ಬಂದಾಯ್ತು, ಬೆಳಕು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಯಾರು ಹೇಳ್ತಾರೆ ಒಳಗಡೆ ಸೆಲ್ ಹೋಗಿದ್ದಾವೆ ಅಂತಾರೆ. ಅಂದ್ರೆ ಏನರ್ಥ? ಬ್ಯಾಟ್ರಿಗೆ ಬೆಳಕು ಬಂದಾಗ ಬ್ಯಾಟ್ರಿ ದೊಡ್ಡದು ಅಂದ್ಕೊಂಡಿದ್ದೆ ನಾನು. ಆದರೆ ಬ್ಯಾಟ್ರಿಗಿಂತ ದೊಡ್ಡದಾದದ್ದು, ಅದರ ಮೂಲ ಶಕ್ತಿ ಆದದ್ದು ಬ್ಯಾಟ್ರಿ ಸೆಲ್. ಅದು ಹಾಗೇನೆ ಜನ ವಿಚಾರ ಮಾಡಿದ್ರು, ಸೂರ್ಯ ದೇವರು ಅಂತ ಕೈ ಮುಗಿದ್ರು, ಅವನು ದೇವರು ಅಂತ ಪೂಜೆ ಮಾಡಿದರು. ಆದರೆ ಅನ್ಕೊಳ್ಳೋಕೆ ಶುರು ಮಾಡಿದ್ರು, ಮನಸ್ಸು ಬೆಳೆದ ಹಾಗೆ, ಓಹೋ ಸೂರ್ಯ ದೊಡ್ಡವನು ನಿಜ, ಆದರೆ ಸೂರ್ಯನಿಗೂ ಕೊಟ್ಟವನು ಇರಬೇಕಲ್ವ ಹಿಂದೆ. ಇದು ನೋಡಿ, ಇದು ಮನಸ್ಸು ಬೆಳೆದದ್ದು ಹೇಗೆ. ಅದಕ್ಕೆ ಹೇಳ್ತಾರೆ ಅವರು, ಸೂರ್ಯನ ಹಿಂದೂ ಇರುವಂಥ ಶಕ್ತಿ ಇರಬೇಕಲ್ಲ ಅಂತ ಅನ್ನಿಸ್ತು. ಆ ಚೈತನ್ಯದಲ್ಲಿರುವಂಥ ಶಕ್ತಿಯನ್ನು ಗುಡಿಸ್ಬೇಕು ಅಂತ ಶುರು ಮಾಡ್ತು. ಹಾಗೆ ಹೇಳ್ತಾನೆ ಅವನು,
ನಾನೀಗ ಭೌತಿಕ ಅಂತ್ಯದ ದಿನಗಳನ್ನು ಸಮೀಪಿಸಿದ್ದೇನೆ, ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಳ್ಳೋದು. ಇನ್ನು ಉಳಿದಿರುವುದು ಕೆಲವೇ ಕ್ಷಣಗಳು. ಯಾವ ದೇಹ ನನಗೆ ಸಂತೋಷಗಳನ್ನು ಕೊಟ್ಟಿತ್ತೋ, ಯಾವ ದೇಹ ಸಹಸ್ತ ಭೋಗಗಳನ್ನು ನನಗೆ ಕೊಟ್ಟಿತ್ತೋ, ಒಳ್ಳೆಯ ಕೆಲಸದಲ್ಲಿ ಕೆಟ್ಟ ಕೆಲಸದಲ್ಲಿ ಜೊತೆಗಿರುವಂಥ ದೇಹ ಇನ್ನು ಬಿದ್ದು ಹೋಗ್ತದೆ ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ನನಗೆ. ಎಷ್ಟೋ ಸಲ ಅನಿಸಲ್ವಾ, ಈ ದೇಹನ ಇಲ್ಲದೆ ಹೋದರೆ ಏನಾಗಬಹುದು, ಆ ಚಿಂತೆ ಬರೋಕ್ಕೆ ಶುರು ಆಗ್ತದೆ ಆ ವಯಸ್ಸಿಗೆ. ದೇಹ ದುರ್ಬಲ ಆಗಿ ಹೋಗಿದೆ, ಮನಸ್ಸು ದುರ್ಬಲ ಆಗಿದೆ, ಇನ್ನೇನಾದರೂ ಮಾಡಬೇಕು, ಇರೋ ಟೈಮಲ್ಲಿ ಭಗವಂತನ ಬೇಡ್ಕೋಬೇಕು, ಸೂರ್ಯ ಇದ್ದಾನೆ ಕೇಳ್ಕೋಬೇಕು ಅಂತ ಹೋದ. ಅವನು ನಿಜ ರೂಪ ಆಗ ಹೇಳ್ತಾನೆ, ಭಗವಂತ ನಾನು ನಿನ್ನ ರೂಪ ನೋಡ್ತಾ ಇದ್ದೀನಿ, ದಿನಾಲೂ ನೋಡ್ತಾ ಇದ್ದೀನಿ ನಿನ್ನ ರೂಪ, ಆದರೆ ಹಿಂದಿನ ರೂಪ ನನಗೆ ತೋರಿಸು. ನಿನ್ನ ಕಣ್ಣಿಗೆ ಕಾಣಿಸುವಂಥ ರೂಪ ದಿನ ಕಾಣಿಸುತ್ತೆ, ಆದರೆ ಕಣ್ಣಿಗೆ ಕಾಣಿಸದೇ ಇರೋ ರೂಪ ಇದೆ ಅಂತ ನಂಬ್ಕೊಂಡಿದ್ದೀನಿ, ಅದನ್ನು ದಯವಿಟ್ಟು ತೋರಿಸು, ನನಗೆ ಅದು ಸತ್ಯ ಅನ್ನಿಸ್ತಾ ಇದೆ ಅಂತ. ಅದು ಅದ್ಭುತವಾದ ಪದ್ಯ ಹೇಗಿದೆ ನೋಡ್ರಿ, ಅತ್ಯಂತ ಪ್ರಸಿದ್ಧವಾದಂಥ ಪದ್ಯ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಮುಖಂ ತತ್ವಂ ಉಷನ್ನ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ ಅಂತ. ತುಂಬ ಸುಲಭವಾದಂಥ ಪದ್ಯ, ಅದು ತುಂಬ ಮೀನಿಂಗ್ಫುಲ್ ಆಗಿರುವಂಥದ್ದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ. ಎಷ್ಟೋ ದೊಡ್ಡದು, ಅದಕ್ಕೆ ಅನುವಾದ ಎಷ್ಟು ಚಂದ DVG ಮಾಡಿದ್ದು. ಹೊನ್ನ ತಟ್ಟೆಯ ಕವಿದು ಪೋಷಕನೇ ಓ ಸೂರ್ಯ, ನಿನ್ನೊಳಿಹ ಸತ್ಯದ ಆನನವ ಮರೆಸಿಹೆ, ನನ್ನೆಯಿನ್ ತೆಗೆಯದನು ಸತ್ಯದೋಳ್ ಮನವೆಮಗೆ, ಎನ್ನ ಕಣ್ಗದ ತೋರು ಧರ್ಮ ಬೀಜವದು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೇಳಿದೆ, ಬಟ್ ಚಂದ ಹೇಳಿದ್ದಾರೆ. ಹೊನ್ನ ತಟ್ಟೆಯ ಕವಿದು ಪೋಷಕನೇ ಓ ಸೂರ್ಯ, ನಿನ್ನೊಳಿಹ ಸತ್ಯದ ಆನನವ, ಸತ್ಯದ ಮುಖ ಆನನ, ಸತ್ಯದ ಆನನವ ಮರೆಸಿರಿಯೇ. ಮರೆಸಿಬಿಟ್ಟಿಯಪ್ಪ ನೀನು, ನಿನ್ನ ಹೊನ್ನ ತಟ್ಟೆ ಹಾಕಿಬಿಟ್ಟಿದ್ದೀಯಾ. ಹೊನ್ನ ತಟ್ಟೆ ಯಾವುದು? ಬಂಗಾರದ ಕಿರಣಗಳು ಬರ್ತಾವಲ್ಲ, ಸೂರ್ಯಂದು ಬಂಗಾರ ಹೊಳಿತ ತಕ ಆ ಹೊಳಿಬೇಕಾದ್ರೆ ಅದರಿಂದ ಮುಚ್ಚಿಬಿಟ್ಟಿದ್ಯಾ ನೀನು. ಏನು ಮುಚ್ಚಿದ್ಯಾ? ಸತ್ಯವನ್ನು ಮುಚ್ಚಿಬಿಟ್ಟಿದ್ಯಾ ನೀನು. ಸತ್ಯದ ಮುಚ್ಚಳ ಹಾಕಿಬಿಟ್ಟಿದ್ಯಾ ಬಂಗಾರದ ಹಾಕಿ. ಅದಕ್ಕೆ ನನ್ನಿಯಂ ತೆಗೆಯದನು, ಪ್ರೀತಿಯಿಂದ ತೆಗೆಯದನು. ಸತ್ಯದೋಳ್ ಮನವೆಮಗೆ, ಸತ್ಯ ನೋಡಬೇಕು ಅಂತ ನನಗೆ ಆಸೆ ಇದೆ, ಎನ್ನ ಕಣ್ಣಿಗೆ ಅದ ತೋರು, ನನ್ನ ಕಣ್ಣಿಗೆ ಸತ್ಯವನ್ನು ತೋರಿಸು. ಧರ್ಮ ಬೀಜವದು, ಇಡೀ ಧರ್ಮದ ಬೀಜ ಅದು, ಆ ಸತ್ಯ ನೋಡಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ಮುಂದಿನ 4 ಮಂತ್ರಗಳೊಳಗೆ ಮೊದಲೇ ತೊಗೊಂಡಿದ್ದೀನಿ. ಈಗ ಪ್ರಾರ್ಥನೆಯ ರೂಪದಲ್ಲಿ ಬಂದಂಥದ್ದು ತಾವು ಗಮನಿಸಬೇಕಾದದ್ದು 18 ಮಂತ್ರಗಳಲ್ಲಿ ಮೊದಲನೇದ್ದು ನಿವೃತ್ತಿ ಮಾರ್ಗವನ್ನು ಹೇಳಿದ್ದು, ಎರಡನೇದ್ದು ಪ್ರವೃತ್ತಿ ಮಾರ್ಗವನ್ನು ಹೇಳಿದ್ದು, 3ರಿಂದ 8ರವರೆಗೂ ನಿವೃತ್ತಿ ಮಾರ್ಗವನ್ನು ವಿವರಣೆ ಮಾಡ್ಕೊಂಡು ಬಂದದ್ದು, 9ರಿಂದ 14ರವರೆಗೂ ಪ್ರವೃತ್ತಿ ಮಾರ್ಗವನ್ನು ವರ್ಣನೆ ಮಾಡಿದ್ದು, 15ರಿಂದ 18 ಪ್ರಾರ್ಥನೆಯ ರೂಪದಲ್ಲಿ ಬರೋದು. ಮನುಷ್ಯ ಜೀವನ ನೋಡಿ, ವಯಸ್ಸಾಗಿ ಹಣ್ಣಾಗಿ ಹಣ್ಣೆಲೆಯನ್ನು ಉದುರೋ ಪರಿಸ್ಥಿತಿ ಬಂದಾಗ ಏನು ಮಾಡೋಕ್ಕೆ ಸಾಧ್ಯ ಇದೆ? ಮನುಷ್ಯ ಹೋರಾಡೋಕ್ಕೆ ಸಾಧ್ಯ ಇದೆಯಾ? ಪ್ರಾರ್ಥನೆ ಮಾತ್ರ ಮಾಡಬಲ್ಲ. ಅವಾಗ ಆ ಪ್ರಾರ್ಥನೆ ಮಾಡುವಂಥ ವಯಸ್ಸು ಬಂದಿದೆ, ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡೋರು ಯಾರು ಅಂತ ಆಗಲೇ ಹೇಳಿದೆ. ಇದುವರೆಗೂ ಯಾರು ಕರ್ಮ ಉಪಾಸನೆಗಳನ್ನು ಸಮುಚ್ಚಯವನ್ನು ನಡೆಸ್ಕೊಂಡು ಬಂದಿದ್ದಾನೋ ಆ ರೀತಿ ಮನುಷ್ಯ ಇದ್ದಾನೆ. ಸತ್ಯ ಧರ್ಮನಾಗಿದ್ದಾನೆ, ಯಾಕಂದರೆ ಸತ್ಯದಲ್ಲಿ ಧರ್ಮದಲ್ಲಿ ನಡ್ಕೊಂಡು ಬಂದಿದ್ದಾನೆ. ಸತ್ಯವೇ ಸ್ವಭಾವ ಇರುವಂಥ ಮನುಷ್ಯ ಆತ. ಅಂಥವನು ಕೇಳ್ಕೊತಾ ಇದ್ದಾನೀಗ. ಅವನು ಜಗತ್ತು ಜೀವನಗಳ ಪರಮ ಸತ್ಯ ಅದೇನು ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಪಡ್ತಾನೆ. ಪ್ರಪಂಚದ ತೋರಿಕೆಯ ರೂಪ ಬೇಕಾಗಿಲ್ಲ ಆತನಿಗೆ. ಪ್ರಪಂಚದ ತೋರಿಕೆಯ ರೂಪ ಕಂಡಿದ್ದೇನೆ, ಅದ್ರ ಹಿಂದಿನ ಶಕ್ತಿ ಏನು ಅಂತ ಕೇಳ್ತಾನೆ. ಸತ್ಯದ ಸ್ವರೂಪ ಕೇಳಬೇಕು. ಮಾಡುವಂಥ ಕಾಲ ಹೇಳಿದ ಹಾಗೆ ಜೀವನದ ಕೊನೆಯ ಕ್ಷಣದಲ್ಲಿ ಬಂದಿದ್ದಾನೆ. ಅವನ ಪ್ರಾರ್ಥನೆ ಹೇಗಿದೆ ನೋಡಿ. ಓ ಸೂರ್ಯನೇ, ಆಕರ್ಷಕವಾದ ನಿನ್ನ ತೆರೆಯನ್ನು ದಯವಿಟ್ಟು ಸರಿಸು. ನಿನ್ನ ಕಾಣಿಸ್ತದೆ ಬಂಗಾರವಾದಂಥ ತಟ್ಟೆ, ನಿನ್ನ ಆಕಾರ ನನಗೆ ಕಾಣಿಸ್ತಾ ಇದೆ, ಅದನ್ನು ದಯವಿಟ್ಟು ಸರಿಸು. ಅದು ನೋಡಿದ್ದೇನೆ, ಇಷ್ಟು ವರ್ಷ ನೋಡಿದ್ದೇನೆ ನಾನು, ಆದರೆ ಇವತ್ತು ಅನ್ನಿಸ್ತಾ ಇದೆ ಆ ತಟ್ಟೆ ಹಿಂದೆ ಇನ್ನೇನೋ ಸತ್ಯ ಇದೆ ಅನಿಸುತ್ತೆ, ಆ ಸತ್ಯ ಕಾಣಬೇಕು ನಾನು ಅಂತ ಹೇಳ್ತಾನೆ. ಅದಕ್ಕೆ ಆ ಮಾತು ನೆನೆಸ್ಕೋಬೇಕು. ಜಗತ್ತಿನಲ್ಲಿ ಬಹಳಷ್ಟು ಆಕರ್ಷಣೆಗಳು ಇರ್ತವೆ. ಯಾರು ಆಕರ್ಷಣೆಗೆ ಬಲಿ ಆಗ್ತಾರೋ ಅವ್ರು ಸತ್ಯವನ್ನು ತಪ್ಪಿಸ್ಕೋತಾರೆ ಅಂತ. ಇದು ಅರ್ಥ ಇರೋದು ಭಾಳ ಚೆನ್ನಾಗಿದೆ. ಬಂಗಾರದ ತಟ್ಟೆಯನ್ನು ತೆಗೆದುಬಿಡು ಅಂತ. ಬಂಗಾರದ ತಟ್ಟೆ ಆಕರ್ಷಣೆ ಅಲ್ವಾ ಅದು? ಅವ್ನು ಹೇಳ್ತಾನೆ, ನೋಡಿದ್ದೇನೆ ಬೇಕಾದಷ್ಟು ಬಂಗಾರ ತಟ್ಟೆ ನೋಡ್ಬಿಟ್ಟು, ದಿನ ಬೆಳಗ್ಗೆ ನೋಡ್ತೀನಿ ನಾನು, ಆದರೆ ಆ ಬಂಗಾರ ತಟ್ಟೆ ಆಕರ್ಷಣೆ ಕಳೆದು ಹೋಗಿದೆ ನನಗೆ. ಆ ತಟ್ಟೆ ಹಿಂದಿರುವಂಥ ಸತ್ಯ, ಆಕರ್ಷಣೆಗಳನ್ನ ಕಳ್ಕೊಂಡಾಗೆ ಸತ್ಯ ಸಿಗುವಂಥದ್ದು. ಯಾವತ್ತೊಂದು ಸಲ ಹೇಳಿದ್ದೇನೋ ಗೊತ್ತಿಲ್ಲ, ಬಹಳ ಚೆನ್ನಾಗಿರುವಂಥ ಕತೆ. ಒಂದು ತಾವು ಲಾವೋತ್ಸೆ ಅಂತ ಚೀನಾ ದೇಶದ ದೊಡ್ಡ ದಾರ್ಶನಿಕ, ಆತ ಹೇಳಿದಂಥ ಒಂದು ಕತೆ ಬಹಳ ಚೆನ್ನಾಗಿರುವಂಥದ್ದು. ಇದಕ್ಕೆ ಅತ್ಯಂತ ಪೂರಕವಾಗಿ ಹೋಗುವಂಥದ್ದು. ಯಾರು ಆಕರ್ಷಣೆಗೆ ಸಿಕ್ಕಾಕೊಳ್ತಾರೋ ಮೂಲ ಸತ್ವವನ್ನು ಕಳ್ಕೊಂಡ್ಬಿಡ್ತಾರೆ. ಮೂಲ ಸತ್ವದ ಮೇಲೆ ಗುರಿ ಇಟ್ಟವರು ಮಾತ್ರ ಆಕರ್ಷಣೆಯಿಂದ ಪಾರಾಗ್ತಾರೆ ಅಂತ. ಒಂದು ಊರಲ್ಲಿ 6 ಜನ ತರುಣರಿದ್ರು.
ತರುಣರು ಏನೋ ವ್ಯಾಪಾರ ಮಾಡ್ತಾಯಿದ್ರು, ಹೊಸದಾಗಿ ವ್ಯಾಪಾರ ಮಾಡೋರು. ಆದರೆ ವ್ಯಾಪಾರ ಹಿಡಿತಾ ಇಲ್ಲ. ಏನಾದರೂ ವ್ಯಾಪಾರ ಕುಗ್ಗಿ ಹೋಗ್ತಾ ಇತ್ತು, ಲಾಭ ಆಗಲಿಲ್ಲ, ನಷ್ಟ ಆಗೋಕ್ಕೆ ಶುರು ಆಯಿತು. ಅವರಂದರು ಯಾರೋ ಒಬ್ಬರನ್ನು ದೊಡ್ಡವ್ರನ್ನ ಕೇಳಬೇಕು ಅಂಥೇಳಿ ಊರಲ್ಲಿ ದೊಡ್ಡ ವ್ಯಾಪಾರಿಗಳು, ಹಿರಿಯರು ಅವ್ರು ಹೋಗಿ ಕೇಳಿದ್ರಂತೆ, ಸ್ವಾಮಿ ನಾವು ಭಾಳ ಪ್ರಯತ್ನಪಟ್ಟು ಒಳ್ಳೆ ಪ್ಲ್ಯಾನ್ ಇದೆ, ಆದರೆ ಯಾಕೋ ವರ್ಕ್ ಆಗ್ತಾಯಿಲ್ಲ, ನಮಗೇನು ನಡೀತಾನೆ ಇಲ್ಲ ವ್ಯಾಪಾರ, ಏನು ಮಾಡಬೇಕು ಅಂತ. ಆ ಹಿರಿಯರೆಲ್ಲ ನೋಡಿದ್ರಂತೆ, ಮಕ್ಕಳೇ ನೀವೆಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀರಿ, ಭಾಳ ಸಕ್ಸಸ್ಫುಲ್ ಪ್ಲ್ಯಾನ್ ಇದು, ಆದರೆ ಈ ಊರಿಗಲ್ರಪ್ಪ ಅದು, ಈ ಊರಲ್ಲಿ ಮಾಡೋದಲ್ಲ. ಈ ಊರಲ್ಲಿ ಹೆಂಗೆ ನಡೀತದೆ, ಎಲ್ಲ ಸಮೃದ್ಧಿಯಾಗಿದೆ, ಇಲ್ಲಿ ನೀವು ಎಲ್ಲಿ ಮಾರಬೇಕು, ಎಲ್ಲಿ ಸಿಗಲ್ವೋ ಅಲ್ಲಿ ಮಾರಬೇಕಲ್ಲ, ಅದೇ ಬೆಳಿತೀವಿ, ಅದೇ ತಂದು ಕೊಟ್ಟರೆ ಹೇಗಾಗ್ತದೆ ನಿಮಗೆ? ಒಂದು ಕೆಲಸ ಮಾಡಿ, ಇಲ್ಲಿಂದ 150 ಮೈಲ್ ದೂರದಲ್ಲಿ ಇನ್ನೊಂದು ಊರಿದೆ, ಅಲ್ಲಿ ತುಂಬ ಅವಶ್ಯಕತೆ ಇದೆ ವಸ್ತುವಿಂದು, ನೀವು ಅಲ್ಲಿ ಹೋಗಿ ವ್ಯಾಪಾರ ಮಾಡಿ, ಬೇಕಾದಷ್ಟು ಆಗ್ತದೆ. ಆಯ್ತು ಸ್ವಾಮಿ ಹೋಗ್ತೀವಿ, ಅಲ್ಲೇ ಹೋಗಿ ವ್ಯಾಪಾರ ಮಾಡ್ತೀವಿ ಅಂದರು. ಆಗೆಲ್ಲ ನಡ್ಕೊಂಡು ಹೋಗಬೇಕು ಹುಡುಗರೆಲ್ಲ 6 ಜನ. ಆದರೆ ಒಬ್ಬ ನಾಯಕ ಹುಡುಗ, ಅವ್ರು ಹಿರಿಯರು ಕರೆದು ಹೇಳಿದ್ರಂತೆ, ನೋಡಪ್ಪ ನಾನು ಹೇಳ್ತೀನಿ ಹುಷಾರಾಗಿರ್ಬೇಕು, ನೀವು ನಡ್ಕೊಂಡು ಹೋದರೆ 150 ಕಿಲೋಮೀಟ್ರ್ ಹತ್ತಿರ ಅಲ್ಲ, ಸಾಯಂಕಾಲ 6 ಗಂಟೆ ಆದಮೇಲೆ ಅದು ಯಕ್ಷಿಣಿಯರು ಇರುವಂಥ ಜಾಗ, ಒಂದು ಭಾಗ ಬರುತ್ತೆ, ಯಕ್ಷಿಣಿಯರು ಇರ್ತಾರೆ, ನೀವು ತುಂಬ ಹುಷಾರಾಗಿ ಹೋಗಬೇಕು, ತುಂಬ ಆಕರ್ಷಣೆ ಇರ್ತದೆ, ಆಕರ್ಷಣೆಗೆ ಮರಳಾದರೂ ನೀವು ಸತ್ತೇ ಹೋಗ್ತೀರಿ, ತಡ್ಕೋಬೇಕು. ಇದರ ರಾತ್ರಿ ಹೋಗಬಾರ್ದು, ಪ್ರವಾಸ ಮಾಡಬಾರ್ದು, ನೀವು ಬೇಗ ಹೋಗ್ಬೇಕಂದ್ರೆ ರಾತ್ರಿ ಪ್ರವಾಸ ಮಾಡಬೇಕಾಗ್ತದೆ. ಅವ್ನು ನಾಯಕ ಕೇಳ್ದ ಏನಂತೀರೋ ಅಂದರು. ಅವ್ರಂದ್ರು ಹೋಗೋಣ ಬನ್ನಿ, ಅದಕ್ಕೇನಾಗ್ತದೆ, ಆಕರ್ಷಣೆ ನಮ್ಮ ಕಡೆ ಇರ್ತದೆ ತಾನೆ. ಕಗ್ಗದಲ್ಲಿ ಹೇಳಿದಂಗೆ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಹವೋ, ಕೊಂಡಿ ನಮ್ಮಲ್ಲಿದೆಯಲ್ಲ, ಹೇಳ್ತೀವಿ ಜಗತ್ತಿನ ಪಾಶಗಳು ನಮ್ಮನ್ನು ಎಳಿತಾ ಇದ್ದಾವೆ ದಿಕ್ಕು ದಿಕ್ಕಿಗೆ ಅಂತಂತೀವಲ್ಲ, ಹೌದಪ್ಪ ಪಾಶ ಬರ್ತದೆ, ಕೊಂಡಿ ಹಾಕಿಟ್ಕೊಂಡು ಕೂತಿದ್ಯಾ ನೀನು? ಕೊಂಡಿ ಇದ್ರೆ ತಾನೇ ಪಾಶ ಹಿಡ್ಕೊಳ್ಳೋದು, ಕೊಂಡಿನೇ ಇಲ್ಲ ಅಂದರೆ ಏನಾಗ್ತದೆ? ಅದಕ್ಕೆ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಹವೋ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ. ಅದು ಹಾಗೆ ಅವ್ರು ಹೇಳ್ತಾರೆ ನಮ್ಮಲ್ಲಿದೆ ತಾನೇ ಆಕರ್ಷಣೆ ಬಿಡೋದು, ನಾವು ಬರ್ತೀವಿ ನಡಿ ಅಂದರು. ಅವನು ಧೈರ್ಯ ಮಾಡಿದ, ಹೋಗೋಣ ನಡೀರಿಪ್ಪ, ನೋಡಿ ಮರಿಬೇಡಿ ಯಕ್ಷಿಣಿಗಳ ಆಕರ್ಷಣೆ ಇರ್ತದೆ. ಆಯಿತು, ಸಾಯಂಕಾಲವರೆಗೂ ಆರಾಮಾಗಿ ಹೋದರು. 6 ಗಂಟೆ ಆಯಿತು, ಇಲ್ಲೇ ಉಳ್ಕೊಳ್ಳೋಣ ಹೋಗೋಣ ಅಂದರು. ಹೋಗೋಣ ನಡಿ, ಬೆಳೆದಿಂಗಳಿದೆ, ಹೋಗೋಣ ನಡಿ ಅಂದರು. ಆದರೆ ಆಕರ್ಷಣೆ ಏನು ತೊಂದರೆ ಇಲ್ಲ ಅಂದರು. ಸ್ವಲ್ಪ ಮುಂದೆ ಹೋದ ತಕ್ಷಣ ಪ್ರಪಂಚನೇ ಬೇರೆ ಆಗ್ಬಿಡ್ತು. ಅಲ್ಲಿ ಹೋಗಿ ನೋಡ್ತಾರೆ, ಒಂದು ರೋಡ್ ಪಕ್ಕದಲ್ಲಿ ಒಂದು ಸಣ್ಣ ಮನೆ ಥರ ಇದೆ, ಅಲ್ಲಿ 4-6 ಜನ ಸುಂದರಿಯರು ನಿಂತುಬಿಟ್ಟಿದ್ದಾರೆ. ಅಂಥ ಸುಂದರಿಯರು ನೋಡೇ ಇಲ್ಲ ಹುಡುಗರಿವರು. ಅವ್ರು ಬನ್ನಿ, ನಡ್ಕೊಂಡು ಹೋಗೋದು ಕಷ್ಟ ಆಗ್ತದೆ ನಿಮಗೆಲ್ಲ, ಸೊ ಬನ್ನಿ ನಮ್ಮ ಜ್ಯೂಸ್ ತೊಗೊಂಡು ಹೋಗಿ, ಊಟ ಮಾಡ್ಕೊಂಡು ಹೋಗಿ, ಶ್ರಮಕ್ಕೆ ಪರಿಹಾರ ಮಾಡ್ಕೊಂಡು ಹೋಗಿ ಅಂದರು. ಎಲ್ಲರೂ ಮುಖ ನೋಡ್ಕೊಂಡ್ರಿ ಇವರು. ಎಲ್ಲರೂ ಬೇಡ ಹೋಗೋ ನಡಿ, ಇದು ಹೇಳಿದ್ರಲ್ಲ ಯಕ್ಷಿಣಿ ಬೇಡ ಅಂತ ಹೊರಟು. ಒಬ್ಬ ನನಗೆ ಕಾಲು ತುಂಬ ಸೋಲ್ತಾ ಇದೆ, ಇರ್ತೀನಿ ನಾನು, ನೀವು ಮುಂದೆ ನಡೀರಿ, ನಾನು ರೆಸ್ಟ್ ತೊಗೊಂಡು ಬರ್ತೀನಿ ಅಂದ. ಅವ್ನು ರೆಸ್ಟ್ ತೊಗೊಳಕ್ಕೆ ಉಳ್ಕೊಂಡ, ಅವ್ನು ತಿಂದು ಹಾಕಿದ್ರು ಯಕ್ಷಿಣಿಯರು. ಮುಂದೆ ಹೋದ್ರೆ ಅಷ್ಟಕ್ಕಾಗಲಿಲ್ಲ, ಅದು ಇನ್ನೊಂದು 2-3 ಮೈಲ್ ಹೋಗೋ ಹೊತ್ತಿಗೆ ಒಂದು ಅದ್ಭುತ ಪ್ರಪಂಚನೇ ಸೃಷ್ಟಿ ಆಗಿಬಿಟ್ಟಿದೆ. ಒಂದು ಅರಮನೆ ಬ್ಯಾಕ್ಗ್ರೌಂಡ್ ಇದ್ದಂಗಿದೆ, ಯಾವುದೋ ದೊಡ್ಡವರ ಮದುವೆ ಇದ್ದಂಗಿದೆ, ಅದು ಅಲಂಕಾರ ಚೆಂದಾಗಿ ಮಾಡಿ ಇಟ್ಟಿದ್ದಾರೆ. ಮಾಡಿ ಅಲ್ಲಿ ಹಾಡು ಸಂಗೀತ ಎಲ್ಲ ನಡೆದುಬಿಟ್ಟಿದೆ, ಚೆನ್ನಾಗಿ ಸಂಗೀತ ಹಾಡ್ತಿದ್ದಾರೆ, ವಾದ್ಯವೃಂದ ನಡೆದಿದೆ. ಎಷ್ಟು ಪ್ರೀತಿ ಸಂತೋಷದ ಧ್ವನಿ ಅಂದರೆ ಕೇಳಬೇಕು ಅನಿಸ್ಬಿಡ್ತು. ಒಬ್ಬ ಹುಡುಗ ಅಂದ, ಇಷ್ಟು ಸಂಗೀತ ಮಿಸ್ ಮಾಡ್ಕೊಳ್ಳೋ ಸಾಧ್ಯ ಇಲ್ಲ, ಪ್ರಾಣ ಹೋದರೂ ಸಂಗೀತ ಕೇಳೇ ಸಾಯ್ತೀನಿ ನಾನು, ನೀವು ಹೋಗ್ರಿ ಅಂದ. ಇವ್ರು ಉಳಿದವ್ರು 4 ಜನ ಹೋದರು, ಅವನು ಅಲ್ಲೇ ಕುಳ್ಕೊಂಡ, ಯಕ್ಷಿಣಿಯರು ಅವನು ತಿಂದು ಹಾಕಿದ್ರು. ಇನ್ನು ಸ್ವಲ್ಪ ಮುಂದೆ ಹೋದ, ಅಲ್ಲಿ ಹೋದರೆ ಹಸಿವೆ ಆಗಿದೆ ಪಾಪ, ಅಡವಿ ನಡೆದು ಅಲ್ಲೊಂದು ಅಡುಗೆ ಮನೆ, ಏನು ಥರದ ಪದಾರ್ಥಗಳನ್ನು ಮಾಡಿದ್ದಾರೆ, ಘಮಲು ಹಿಡ್ಕೊಂಡ್ಬಿಟ್ಟಿದೆ ಅದು. ಊಟ ಮಾಡೋಣೇನೋ ಅಂತ ಕೇಳ್ದ. ಬೇಡ, ಇದು ಊಟ ಅಲ್ಲ, ಇದು ಮೋಸ ಇರ್ತದೆ, ಬೇಡ ಅಂತ ನಾಯಕ ಹೇಳ್ದ. ಎಲ್ಲಿ ಮೋಸ ಕಾಣಲ್ವ, ಕಣ್ಣು ಮುಂದೆ ಕರಿತಾ ಇದ್ದಾರೆ ಬೋಂಡ ಎಲ್ಲ, ಅದೆಂಗೆ ಅದಾಗ್ತದೆ, ಹೋಗೋಣ ತಿನ್ನೋಣ, ನೀವು ನಡೀರಿ ನಾನು ತಿಂದು ಬರ್ತೀನಿ ಬೇಡಾದ್ರೆ ಅಂತ. ಅವ್ನು ಉಳ್ಕೊಂಡ, ಅವನ್ನೇ ತಿಂದು ಹಾಕಿದ್ರು ಅವರು. ಮುಂದೆ ಇಬ್ಬರೇ ಹೋದ್ರು ಇವರು. ಮುಂದೆ ಹೋದ್ರೆ ಒಂದು ಕಡೆ ಸುಗಂಧ ದ್ರವ್ಯಗಳನ್ನು ಮಾರ್ತಾ ಇದ್ದಾರೆ. ಏನು ಸುಗಂಧ ಅದು, ಆ ಹೆಣ್ಮಕ್ಳು ಬೇರೆ ಮಾರ್ತಾ ಇದ್ದಾರೆ. ಮಾರಿ ಅವರು ವಾಸನೆ ಸುಗಂಧ ಹಚ್ಚಿ ಮೈಗೆಲ್ಲ ಹಚ್ತಾರೆ, ವಾಸನೆ ಹೇಗೆ ಬರ್ತದೆ ನೋಡು ಅಂತ. ಒಬ್ಬ ಹುಡುಗ ಅಂದ, ಸುಗಂಧ ತುಂಬ ಚೆನ್ನಾಗಿದೆ, ಇದನ್ನು ಬೇಕಾದ್ರೆ ಕಲೆಕ್ಟ್ ಮಾಡಿ ಮಾರೋಣ, ಅದನ್ನು ಬೇಕಾದ್ರೆ ಮಾಡೋಣ ಅಂತ ಉಳ್ಕೊಂಡ. ಒಬ್ಬ ಮಾತ್ರ ಮುಂದೆ ಹೋದ, ಅವನು ತನ್ನ ಊರು ಮುಟ್ಟಿದ, ವ್ಯಾಪಾರ ಮಾಡಿದ, ದೊಡ್ಡವನಾದ, ಸಾರ್ಥಕತೆ ಪಡ್ಕೊಂಡ. 5 ಜನ ಸತ್ತೋದ್ರು. ಈ 5 ಜನ ನಮ್ಮ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, ಇದೆಲ್ಲ. ಯಾರು ಆಕರ್ಷಣೆಗೆ ಬಲಿಯಾದರೋ ಅವರು ಸತ್ಯದ ಮುಖವನ್ನು ಕಳ್ಕೊಂಡ್ರು. ಯಾರು ಆಕರ್ಷಣೆ ತಪ್ಪಿಸ್ಕೊಂಡ್ರೋ ಅವನು ಮಾತ್ರ ಸತ್ಯ ಕಂಡುಕೊಂಡದ್ದು. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ, ಓ ಸೂರ್ಯನೇ, ಆಕರ್ಷಕವಾದ ನಿನ್ನ ತೆರೆಯನ್ನು ದಯವಿಟ್ಟು ಸರಿಸು, ಸತ್ಯನಿಷ್ಠದನಾದರೂ ನಾನು ನಿನ್ನ ನಿಜವಾದ ರೂಪವನ್ನು ಕಾಣುವಂತಾಗಲಿ ಅಂತ ಸ್ವಾಮಿ ರಂಗನಾಥಾನಂಜಿ ಬರೆದದ್ದನ್ನು ಹೇಳಿ ಮಾತು ಮುಗಿಸ್ತೇನೆ ಇವತ್ತು. ಸ್ವಾಮಿ ರಂಗನಾಥಾನಂಜಿ ಬಹಳ ದೊಡ್ಡವರು, ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದವರು. ನನಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ದೊಡ್ಡ ಋಣ ಇದೆ. ನನ್ನ ಗುರುಗಳಾಗಿದ್ದವರು, ನನ್ನ ಶಿಕ್ಷಣಕ್ಕೆ ಕರ್ಕೊಂಬಂದವರು. ಅವ್ರ ಮಾತು ಕನ್ನಡದಲ್ಲಿ ಬರೆದದ್ದು ಒಬ್ಬರು ಬರೆದಿದ್ದಾರೆ. ಅವನು ಏನು ಕೇಳ್ಕೊತಾನೆ ಸತ್ಯಧರ್ಮ ಅಂದರೆ, ತೋರಿಕೆಗಳಿಂದ ನನಗೆ ತೃಪ್ತಿ ಇಲ್ಲ ಸೂರ್ಯ,
ತೋರಿಕೆಗಳಿಂದ ನನಗೆ ತೃಪ್ತಿ ಇಲ್ಲ. ನಿನ್ನ ಚಿನ್ನದ ತೆರೆಯಲ್ಲಿಯೂ ನನಗೆ ಆಸಕ್ತಿ ಇಲ್ಲ. ಬಂಗಾರದ ತೆರೆ ಇದೆ, ಅದು ಆಸಕ್ತಿ ಇಲ್ಲ. ಆ ಚಿನ್ನದ ತೆರೆಯ ಹಿಂದೆ ಸತ್ಯ ಅಡಗಿದೆ ಎಂಬುದನ್ನು ಮಾತ್ರ ನಾನು ಬಲ್ಲೆ. ಕಾಣುವ ಸೂರ್ಯನ ಹಿಂದೆ ನಿಜವಾದ ಸೂರ್ಯ, ಆಧ್ಯಾತ್ಮಿಕ ವಿರಾಟ್ ಪುರುಷ ಇದ್ದಾನೆ. ಅವನನ್ನು ನಾನು ಕಾಣಬೇಕು. ಅವನಿಡುವ ಆತ್ಮೀಯತೆಯನ್ನು ಸಾಧಿಸಿಕೊಳ್ಳಬೇಕು ಎನ್ನುತ್ತಾನೆ ಭಕ್ತ. ಚಿನ್ನದ ತೆರೆ ಅಥವಾ ಸುವರ್ಣ ಮಂಡಲ ಎಂಬುದು ವಸ್ತುಗಳ ಆಕರ್ಷಕ ಮುಖಗಳನ್ನು ಪ್ರತಿನಿಧಿಸುತ್ತದೆ. ಜೀವನದುದ್ದಕ್ಕೂ ಸೂರ್ಯನದು ಸೇರಿದಂತೆ ಎಲ್ಲ ವಸ್ತುಗಳ ನಾಶ ಹೊಂದುವ ಬಾಹ್ಯ ಸೌಂದರ್ಯವನ್ನು ನಾನು ನೋಡುತ್ತಲೇ ಬಂದಿದ್ದೇನೆ. ಸೂರ್ಯ ಕೂಡ ಪ್ರತಿ ಸೆಕೆಂಡಿಗೆ 6,000 ಟನ್ ಹೈಡ್ರೋಜನ್ ಸುಟ್ಕೋತಾನೆ. ಪ್ರತಿ ಸೆಕೆಂಡ್ ಹೈಡ್ರೋಜನ್ ಕಮ್ಮಿ ಆಗ್ತಾ ಬರ್ತದೆ. ಅವನು ನಾಶವಂತ ಇದ್ದಾನೆ. ಇನ್ನು ಬಹಳ ಅಂದರೆ 4.5 ಮಿಲಿಯನ್ ಇಯರ್ಸ್ ಅಷ್ಟೇ. ಸೂರ್ಯನಿಗೆ ಅರ್ಧ ವಯಸ್ಸು ಆಯ್ತು ಈಗ, ಮಿಡ್ಲ್ ಏಜ್ ಅವನಿಗೆ. ಇನ್ನು 4.5 ಮಿಲಿಯನ್ ಇಯರ್ಸ್ ಆದರೆ ಸೂರ್ಯ ಇರಲ್ಲ ಅಂತ ಹೇಳ್ತಾರೆ. ಅವಂತೂ ಇರಲ್ಲ, ಅವು ಚಿಂತೆ ಇಲ್ಲ ಅಂತ ನೋಡ್ಕೊಂಬಂದಿದ್ದೀನಿ. ನಾಶ ಹೊಂದುವ ಬಾಹ್ಯ ಸ್ವರೂಪವನ್ನು ನೋಡಿದ್ದೇನೆ. ಈಗಲಾದರೂ ವಸ್ತುಗಳ ಅಂತರಾಳದಲ್ಲಿರುವ ಅವಿನಾಶಿಯಾದ ಸೌಂದರ್ಯವನ್ನು ನೋಡಬೇಕು ಎಂಬುದು ನನ್ನ ಅಪೇಕ್ಷೆ. ಯಾವುದೋ ಒಂದು ಹಂತಕ್ಕೆ ಬಂದಾಗ ಸಾಕು ಅನಿಸ್ಬಿಡುತ್ತಲ್ಲ, ಇದು ಪ್ರಪಂಚ ಸಾಕಪ್ಪ, ಇದ್ರ ಹಿಂದೆ ಇರೋದೇನೋ ತತ್ವ ಇದೆ ನೋಡಬೇಕು ಅನಿಸ್ಬಿಟ್ಟಿದೆ ಅವನಿಗೆ. ದಯವಿಟ್ಟು ನಿನ್ನ ನಿಜವಾದ ರೂಪವನ್ನು, ಆ ವಿಶ್ವರೂಪವನ್ನು ನೋಡುವಂಥ ಕರುಣೆ ತೋರಿಸು. ನಾನು ಸತ್ಯಧರ್ಮ, ಯಾಕೆಂದರೆ ಸತ್ಯವೂ ಅದರ ಅನ್ವೇಷಣೆಯು ನನ್ನ ಧರ್ಮವಾಗಿದೆ, ಅದು ನನ್ನ ಉತ್ಕಟವಾದ ಬಯಕೆಯಾಗಿದೆ ಅಂತ ಕೇಳ್ಕೊತಾನೆ ಭಗವಂತನಿಗೆ. ಆ ಕೇಳಿದಾಗ ಭಗವಂತ ತನ್ನ ಹಿರಣ್ಮಯ್ಯನ ಪಾತ್ರೇಣ ಸತ್ಯಶಾಪಿಹಿತ ಮುಖಂ ಅದನ್ನು ತೆಗೆದಾಗ ಅವನಿಗೆ ದರ್ಶನ ಆಗುವಂಥದ್ದು. ಅದಕ್ಕೆ ಹೇಳ್ತಾನೆ ಕೊನೆಗೆ, ನಿನ್ನ ಸಗುಣ ಸಾಕಾರ ರೂಪವಾಗಿ ಕಾಣುವಂಥ ನೀನು ನನಗೆ ಪರಮಾತ್ಮನಿಗೆ ಮಹಾದ್ವಾರವಾಗಿ ನಿಂತಿದ್ದೀಯ. ನಿನ್ನ ದ್ವಾರ ತೆಗೆದರೆ ಮಾತ್ರ ನನಗೆ ಸತ್ಯದ ದರ್ಶನ ಆಗುವಂಥದ್ದು. ಅದನ್ನು ಮಾಡುವಂತ ಕೇಳ್ಕೊಳ್ತಾನೆ. ಅಲ್ಲಿಗೆ 15ನೇ ಮಂತ್ರ ಮುಗಿತದೆ. 15 ಆದಮೇಲೆ 16, 17, 18 ನಾಳೆ ಕೊನೆಯ ದಿವಸ ಆದ್ದರಿಂದ 3 ಆ ಮಂತ್ರಗಳನ್ನು ನೋಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಭಾವಿಸಿದ್ದೇನೆ. ನಮಸ್ಕಾರ.